ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ದ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಮಾಡ್ಯೂಲ್ 3 ವರ್ಗು ಒನ್ ಶಾಟ್ ನೋಡ್ತಾ ಬಂದಿದ್ದೀವಿ. ಸೊ ಇವಾಗ ಮಾಡ್ಯೂಲ್ 4 ಕೂಡ ಒನ್ ಶಾಟ್ ಅಲ್ಲಿ ನೋಡೋಣ. ಸೊ ಇದರಲ್ಲಿ ಏನು ಅಂದ್ರೆ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಕವರ್ ಮಾಡಿದ್ದೀನಿ. ಡೋಂಟ್ ವರಿ, ಎಲ್ಲ PYQ ಆಗಿರ್ಬೋದು, MQP ಆಗಿರ್ಬೋದು. ಸೊ ನೀವು ಈ ಒಂದು ಕ್ವೆಶನ್ಸ್ ನ ನೀವು PYQs ಓದ್ಬೇಕಾದ್ರೂ ಬೇಕಾದ್ರೆ ನೀವು ಕಂಪೇರ್ ಮಾಡ್ಕೊಂಡು ಓದ್ಬೋದು. ಬಿಕಾಸ್ ಎಲ್ಲ ಕಾನ್ಸೆಪ್ಟ್ ನಾನು ಕವರ್ ಮಾಡಿದ್ದೀನಿ ಇಲ್ಲಿ. ಸೊ ಆಲ್ಮೋಸ್ಟ್ ಆಲ್ ಸಿಲೆಬಸ್ನ ನಾನು ಸಿಲೆಬಸ್ ಅಲ್ಲಿರೋ ಎಲ್ಲ ಟಾಪಿಕ್ಸ್ನು ಕವರ್ ಮಾಡಿದ್ದೀನಿ. ಆಮೇಲೆ ತುಂಬಾ ಜನ ಕೇಳ್ತಿದ್ರು, ಅಕ್ಕ ಇಷ್ಟು ಓದಿದ್ರೆ ಸಾಕಾ ಅಂತ. ಸೊ ಹೌದು ಗೈಸ್, ಇಷ್ಟು ಓದಿದ್ರೆ ಸಾಕು. ಯಾಕಂದ್ರೆ ಅಕಸ್ಮಾತ್ ಅವರು ನಾನು ಬಿಟ್ಟಿರೋ ಟಾಪಿಕ್ ನಿಮಗೆ ಕೊಟ್ಟರು ಕೂಡ ಅದು 6 ಆಪ್ಷನ್ಗೆ ಹೋಗುತ್ತೆ. ಇನ್ ಮಿಕ್ಕಿರೋ 3 ಆಪ್ಷನ್ ಅಲ್ಲಿ ನೀವು ಅಟೆಂಡ್ ಮಾಡ್ಬೋದು, ರೈಟ್? ಸೊ ಡೋಂಟ್ ವರಿ, ಇಷ್ಟು ಓದ್ಕೊಂಡು ಹೋಗಿ ಸಾಕು ಗೈಸ್, ಆರಾಮಾಗಿ ಮಾಡ್ಬೋದು. ಆಮೇಲೆ ಪ್ರಾಬ್ಲಮ್ಸ್ ಅಂತ ಬಂದ್ರೆ ಅದು ನಾನು ಮಾಡಿದ್ದೀನಲ್ವಾ, ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಮಾಡ್ತಾ ಹೋಗಿ, ಓಕೆನಾ? ಸೊ ಬಿಕಾಸ್ ನೀವು ಪ್ರಾಬ್ಲಮ್ಸ್ ಯಾವ ರೀತಿ ಮಾಡ್ತೀರಾ ಅನ್ನೋದು ಅಲ್ಲಿ ಡಿಪೆಂಡ್ ಆಗುತ್ತೆ. ಅಕಸ್ಮಾತ್ ಬೇರೆ ಕ್ವೆಶನ್ ಕೊಟ್ರು ನೀವು ಮಾಡುವಂಥ ಕೇಪಬಿಲಿಟಿ ಇರಬೇಕು, ಓಕೆನಾ? ಸೊ ಡೋಂಟ್ ವರಿ, ಆ ಥರ ನಾನು ಹೇಳ್ಕೊಟ್ಟಿದ್ದೀನಿ ಕೂಡ, ಮುಂದೆ ನಾನು ಹೇಳ್ತೀನಿ, ಓಕೆ? ಓಕೆ. ಸೊ ಫಸ್ಟಿಗೆ ಎಕ್ಸ್ಪ್ಲೈನ್ ದ ಸಿಂಟ್ಯಾಕ್ಸ್ ಆಫ್ ಫಸ್ಟ್ ಆರ್ಡರ್ ಲಾಜಿಕ್. ಸೊ ಏನಪ್ಪ ಇದು ಫಸ್ಟ್ ಆರ್ಡರ್ ಲಾಜಿಕ್ ಅಂತ ಅಂದರೆ, ಸೊ ಇದೊಂದು ಲ್ಯಾಂಗ್ವೇಜ್, ಓಕೆನಾ? ಸೊ ಇದೇನು ಮಾಡುತ್ತೆ ಅಂದರೆ ರಿಯಲ್ ವರ್ಲ್ಡ್ ಥಿಂಗ್ಸ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಓಕೆ? ಇದ್ರದ್ದು ಸಿಂಟ್ಯಾಕ್ಸ್ ಬರೀರಿ ಅಂತ ಕೇಳಿದ್ದಾರೆ. ಸೊ ಈ ಒಂದು ಸಿಂಟ್ಯಾಕ್ಸಲ್ಲಿ, ಸೊ ಇದು ಫಸ್ಟ್ ನೀವು ಈ ಒಂದು ಡಯಾಗ್ರಾಮ್ನ ಹಾಕಬೇಕು, ಓಕೆ? ಈ ಒಂದು ಡಯಾಗ್ರಾಮ್ ಹಾಕಿದ್ಮೇಲೆ ಅದರಲ್ಲಿ ಏನೇನಿದೆ ಆ ಟರ್ಮ್ಸ್ನ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಲೈಕ್ ಸೆಂಟೆನ್ಸ್ ಅಂದರೆ ಏನು, ಅಟಾಮಿಕ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸು, ಅದರಲ್ಲಿ ಏನೇನು ಬರುತ್ತೆ, ಲಾಜಿಕಲ್ ಕನೆಕ್ಟಿವಿಟೀಸ್ ಯಾವುದು, ಆಮೇಲೆ ಟರ್ಮ್ಸ್ ಅಂದರೆ ಏನು, ಕ್ವಾಂಟಿಫೈಯರ್ಸು, ಕಾನ್ಸ್ಟೆಂಟ್, ವೇರಿಯಬಲ್ಸ್, ಪ್ರಿಡಿಕೇಟ್, ಫಂಕ್ಷನ್ಸ್, ಇವೆಲ್ಲ ಏನು ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಓಕೆ? ಅದನ್ನ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಫಸ್ಟ್ ಕಾನ್ಸ್ಟೆಂಟ್ ಅಂದರೆ ಏನು? ಕಾನ್ಸ್ಟೆಂಟ್ ಅಂದರೆ ಡೊಮೈನಲ್ಲಿರೋ ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಪ್ರಿಡಿಕೇಟ್ ಸಿಂಬಲ್ಸ್ ಅಂದರೆ ಇವಾಗ ಒಂದು ಆಬ್ಜೆಕ್ಟ್ಗೆ ಇನ್ನೊಂದು ಆಬ್ಜೆಕ್ಟ್ಗೆ ಯಾವ ರೀತಿ ಒಂದು ರಿಲೇಷನ್ ಇದೆ, ಆಮೇಲೆ ಅದು ಪ್ರಾಪರ್ಟೀಸ್ ಏನು ಅಂತ ಪ್ರಿಡಿಕೇಟ್ ಸಿಂಬಲ್ಸ್ ಇಂಡಿಕೇಟ್ ಮಾಡುತ್ತೆ. ಸೊ ಇದರಲ್ಲಿ ಯಾವಾಗಲೂ ಅಷ್ಟೇ ಫಿಕ್ಸ್ಡ್ ನಂಬರ್ ಆಫ್ ಆರಿಟೀಸ್ ಇರೋದಿಲ್ಲ. ಲೈಕ್ ಯಾವುದೇ ರೀತಿ ಫಿಕ್ಸ್ಡ್ ಆರ್ಗ್ಯುಮೆಂಟ್ಸ್ ಅಥವಾ ಅದರ ಆರ್ಗ್ಯುಮೆಂಟ್ಸ್ ಪಾಸ್ ಮಾಡ್ತಿರಲ್ಲ, ಅದು ಫಿಕ್ಸ್ಡ್ ಆಗಿರಲ್ಲ, ಓಕೆ? ದಟ್ ಈಸ್ ಡಿಪೆಂಡ್ಸ್ ಆನ್ ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ, ಓಕೆ? ಇವಾಗ ಕಿಂಗ್ ಆಫ್ ಜಾನ್, ಒಬ್ಬ ಮಾತ್ರ ಕಿಂಗ್ ಇರ್ತಾನೆ, ರೈಟ್? ಒಂದು ಊರಿಗೆ. ಸೊ ಅದಕ್ಕೆ ನಾವು ಒಂದು ಮಾತ್ರ ಆರ್ಗ್ಯುಮೆಂಟ್ನ ಹಾಕ್ತಿದ್ದೀವಿ. ಸೊ ನೆಕ್ಸ್ಟ್ ಬ್ರದರು. ಸೊ ಇವಾಗ ಬ್ರದರ್ಹುಡ್ ರಿಲೇಶನ್ಶಿಪ್ ಬರೋದು ಯಾವಾಗ? ಸೊ ನೀವು ಒಬ್ರನ್ನ ಇನ್ನೊಬ್ರ ಜೊತೆ ಅಂದರೆ 2 ಆಬ್ಜೆಕ್ಟ್ಸ್ ಮಧ್ಯೆ ಮಾತ್ರ ಬ್ರದರ್ಹುಡ್ ರಿಲೇಶನ್ಶಿಪ್ ಬರೋದು, ರೈಟ್? ದಟ್ಸ್ ಇಟ್. ನೆಕ್ಸ್ಟ್ ಫಂಕ್ಷನ್ ಸಿಂಬಲ್ಸ್. ಇವಾಗ ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಜೊತೆ ಮ್ಯಾಪ್ ಮಾಡೋದಕ್ಕೆ ಈ ಒಂದು ಫಂಕ್ಷನ್ ಸಿಂಬಲ್ಸ್ನ ಯೂಸ್ ಮಾಡ್ತಾರೆ, ಓಕೆನಾ? ಆಮೇಲೆ ಈ ಒಂದು ಫಂಕ್ಷನಿಗೆ ನೀವು ಒಂದು ಆಬ್ಜೆಕ್ಟ್ನ ಆರ್ಗ್ಯುಮೆಂಟ್ ಆಗಿ ಕೊಡ್ತೀರಾ, ಮತ್ತೆ ಇದ್ರದ್ದು ಔಟ್ಪುಟ್ ಕೂಡ ಇನ್ನೊಂದು ಆಬ್ಜೆಕ್ಟ್ ಆಗಿರುತ್ತೆ, ಓಕೆ? ಸೊ ಅದನ್ನ ನಾನು ನಿಮಗೆ ಎಕ್ಸಾಂಪಲ್ ಇವಾಗ ಮಾಡೆಲ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ಅದನ್ನ ಹೇಳ್ತೀನಿ ಹೆಂಗೆ ಅಂತ, ಓಕೆ? ನೆಕ್ಸ್ಟ್ ವೇರಿಯಬಲ್ಸ್. ವೇರಿಯಬಲ್ಸ್ ರೆಪ್ರೆಸೆಂಟ್ ಅನ್ನೋನ್ ಆಬ್ಜೆಕ್ಟ್. ಅನ್ನೋನ್ ಆಬ್ಜೆಕ್ಟ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ವೇರಿಯಬಲ್ಸ್ನ ಯೂಸ್ ಮಾಡ್ತೀವಿ. ಇವಾಗ ಎಕ್ಸಾಂಪಲ್, ಎವ್ರಿ ಸ್ಟೂಡೆಂಟ್ ಇನ್ ದ ಕ್ಲಾಸ್ ವಿಲ್ ಹ್ಯಾವ್ ಅ ಪೆನ್, ಓಕೆ? ಎಲ್ಲ ಸ್ಟೂಡೆಂಟ್ಸ್ ಹತ್ರನೂ ಪೆನ್ ಇರುತ್ತೆ, ಓಕೆನಾ? ಅದು ಹೇಳೋದಕ್ಕೂ ಒಬ್ಬ ಹುಡುಗ ಹತ್ರ ಪೆನ್ ಇರುತ್ತೆ ಅಂದ್ರೆ ಅವನ ಹೆಸರನ್ನ ಸ್ಪೆಸಿಫೈ ಮಾಡಿದಾಗ ಅವನ ಹತ್ರ ಪೆನ್ ಇರುತ್ತೆ ಅಂತ ಹೇಳೋದಕ್ಕೆ ಡಿಫ್ರೆನ್ಸ್ ಇದೆ, ರೈಟ್? ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ, ಓವರ್ ಆಲ್ ಆಗಿ ಹೇಳ್ತಿದೀವಿ, ವಿಚ್ ಇಸ್ ಅನ್ನೌನ್, ಓಕೆ? ದಟ್ ಈಸ್ ವಾಟ್ ಇಟ್ ರೆಪ್ರೆಸೆಂಟ್ಸ್ ದ ಅನ್ನೌನ್ ಆಬ್ಜೆಕ್ಟ್. ನೆಕ್ಸ್ಟ್ ಕ್ವಾಂಟಿಫೈಯರ್ಸ್. ಕ್ವಾಂಟಿಫೈಯರ್ಸ್ ಅಂದ್ರೆ ಯೂಸ್ ಟು ಎಕ್ಸ್ಪ್ರೆಸ್ ಯೂನಿವರ್ಸಲ್ ಅಂಡ್ ಎಕ್ಸಿಸ್ಟೆನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಯೂನಿವರ್ಸಲ್ ಮತ್ತೆ ಎಕ್ಸಿಸ್ಟೆನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಕ್ವಾಂಟಿಫೈಯರ್ಸ್ನ ಯೂಸ್ ಮಾಡ್ತಾರೆ. ಸೊ ನಾವು ನಮಗೆ ಗೊತ್ತು ಯೂನಿವರ್ಸಲ್ ಕ್ವಾಂಟಿಫೈಯರ್ಸ್ ಅಂದರೆ ಫಾರ್ ಆಲ್, ಅಂದರೆ ವಿತ್ ರೆಸ್ಪೆಕ್ಟ್ ಟು ಆಲ್ ದ ಆಬ್ಜೆಕ್ಟ್ಸ್ ಮಾತಾಡ್ತೀವಿ. ಆಮೇಲೆ ನೆಕ್ಸ್ಟ್ ದೇರ್ ಎಕ್ಸಿಸ್ಟ್. ಅಕಸ್ಮಾತ್ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಅದ್ರ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋ ಅಂಥ ಒಂದು ಆಬ್ಜೆಕ್ಟ್ ಇದ್ರೂ ಕೂಡ ಅದನ್ನ ನಾವು ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್ಸ್ ಅಂತ ಕರಿತೀವಿ, ಓಕೆ? ನೆಕ್ಸ್ಟ್ ಟರ್ಮ್ಸ್ ಅಂದರೆ ಏನು? ಟರ್ಮ್ಸ್ ಅಂದರೆ ಆಬ್ಜೆಕ್ಟ್ಸ್. ಸೊ ಕಾನ್ಸ್ಟೆಂಟ್ ಆದರೂ ಟರ್ಮ್ಸ್ ಆಗಿರ್ಬೋದು, ವೇರಿಯಬಲ್ಸ್ ಕೂಡ ಟರ್ಮ್ಸ್ ಆಗಿರ್ಬೋದು. ಆಮೇಲೆ ಇವಾಗ ಫಂಕ್ಷನ್ ಅಪ್ಲೈ ಟು ದೋಸ್ ಟರ್ಮ್ಸ್ ಫಾರ್ಮ್ಸ್ ದ ಕಾಂಪ್ಲೆಕ್ಸ್ ಆಬ್ಜೆಕ್ಟ್. ಅಂದ್ರೆ ಇವಾಗ ಒಂದು ಫಂಕ್ಷನಿಗೆ ನೀವು ಒಂದು ಆಬ್ಜೆಕ್ಟ್ನ ಅಪ್ಲೈ ಮಾಡಿದಾಗ ಅಥವಾ ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡಿದಾಗ ನಿಮಗೆ ಇನ್ನೊಂದು ಆಬ್ಜೆಕ್ಟ್ ಬರುತ್ತೆ. ಆ ಆಬ್ಜೆಕ್ಟ್ ಕೂಡ ಕಾಂಪ್ಲೆಕ್ಸ್ ಆಬ್ಜೆಕ್ಟ್ ಅಂತ ಕರೀತಾರೆ, ಕಾಂಪ್ಲೆಕ್ಸ್ ಟರ್ಮ್ಸ್ ಅಂತ ಕರೀತಾರೆ, ಓಕೆನಾ? ಅನದರ್ ನ್ಯೂ ಆಬ್ಜೆಕ್ಟ್ ಫಾರ್ಮ್ ಆಗೋದನ್ನ ಕಾಂಪ್ಲೆಕ್ಸ್ ಟರ್ಮ್ ಅಂತ ಕರೀತಾರೆ, ಅಷ್ಟೇ. ಸೊ ಇವಾಗ ಲೆಫ್ಟ್ ಲೆಗ್ ಆಫ್ ಜಾನ್. ಲೆಫ್ಟ್ ಲೆಗ್ ಅನ್ನೋದು ಒಂದು ಫಂಕ್ಷನು, ಜಾನ್ ಅನ್ನೋದು ಒಂದು ಆಬ್ಜೆಕ್ಟ್, ಓಕೆನಾ? ಲೆಫ್ಟ್ ಲೆಗ್ ಆಫ್ ಜಾನ್ ಅಂತ ಅಂದಾಗ ನಿಮಗೆ ಏನ್ ಬರುತ್ತೆ? ಒಂದು ಆಬ್ಜೆಕ್ಟ್ ಬರುತ್ತೆ, ದಟ್ ಇಸ್ ಲೆಫ್ಟ್ ಲೆಗ್
ಎಗ್ ಆಫ್ ಜಾನ್ ಅಂತ. ಸೊ ಅದನ್ನ ನಿಮಗೆ ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಮಾಡೆಲ್ ಅಂತ ಇದೆ, ಅದರಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇವಾಗ ಕನ್ಫ್ಯೂಷನ್ ಆಗ್ಬೋದು, ಡೋಂಟ್ ವರಿ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಅಟಾಮಿಕ್ ಸೆಂಟೆನ್ಸ್? ಅಟಾಮಿಕ್ ಸೆಂಟೆನ್ಸ್ ಅಂದ್ರೆ ಇಟ್ ಈಸ್ ಅ ಬೇಸಿಕ್ ಫ್ಯಾಕ್ಟ್ಸ್. ಅಂದ್ರೆ ನೀವು ನಾರ್ಮಲ್ ಆಗಿ ಮಾತಾಡ್ತೀರಾ ಅಲ್ವಾ, ಸೊ ಅದ್ ಮಾತಾಡೋದನ್ನ ಬೇಸಿಕ್ ಫ್ಯಾಕ್ಟ್ಸ್ ಅಂದ್ರೆ ಹಾಡು ಭಾಷೆ. ಇವಾಗ ಲೈಕ್ ಇಟ್ ಈಸ್ ರೇನಿಂಗ್, ಅದು ಒಂದು ಅಟಾಮಿಕ್ ಸೆಂಟೆನ್ಸ್. ಶಿ ಈಸ್ ಅ ಗುಡ್ ಗರ್ಲ್, ಅದೊಂದು ಅಟಾಮಿಕ್ ಸೆಂಟೆನ್ಸ್. ಅಂದ್ರೆ ನಾರ್ಮಲ್ ಆಗಿ ನೀವು ಏನ್ ಮಾತಾಡ್ತಿರಲ್ವಾ ಅದು ಅಟಾಮಿಕ್ ಸೆಂಟೆನ್ಸ್. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದ್ರೆ ಇವಾಗ ನೀವು 2 ಆರ್ ಮೋರ್ ಅಟಾಮಿಕ್ ಸೆಂಟೆನ್ಸ್ನ ಯಾವ ರೀತಿ ಕನೆಕ್ಟ್ ಮಾಡ್ತೀರಾ ಅನ್ನೋದು ಕಾಂಪ್ಲೆಕ್ಸ್ ಸೆಂಟೆನ್ಸಸ್. ಏನ್ರಿಂದ ಕನೆಕ್ಟ್ ಮಾಡ್ತೀವಿ? ಲಾಜಿಕಲ್ ಕನೆಕ್ಟಿವಿಟೀಸ್ನ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ತೀವಿ. ಸೊ ಅದು ಯಾವ್ಯಾವ್ದಪ್ಪ ಅಂದರೆ ನೆಗೇಷನ್ನು, ನಾಟ್, ಆರ್, ಇಂಪ್ಲಿಕೇಶನು, ಬೈ ಡಿರೆಕ್ಷನಲು. ಸೊ ಈ ಒಂದು ಲಾಜಿಕಲ್ ಕನೆಕ್ಟಿವಿಟೀಸ್ನ ಯೂಸ್ ಮಾಡಿಕೊಂಡು ಅಟಾಮಿಕ್ ಸೆಂಟೆನ್ಸ್ನ ಕನೆಕ್ಟ್ ಮಾಡ್ತೀವಿ. ಸೊ ದಟ್ ಈಸ್ ವಾಟ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ನೆಕ್ಸ್ಟು ಕ್ವಾಂಟಿಫೈಡ್ ಸೆಂಟೆನ್ಸ್. ಏನು ಈ ಕ್ವಾಂಟಿಫೈಡ್ ಸೆಂಟೆನ್ಸ್ ಅಂತ ಅಂದರೆ, ಸೊ ಟಾಕ್ಸ್ ಅಬೌಟ್ ಆಲ್ ದ ಆಬ್ಜೆಕ್ಟ್ಸ್ ಆರ್ ದ ಸಮ್ ಆಬ್ಜೆಕ್ಟ್ಸ್. ಇಲ್ಲ ಎಲ್ಲ ಆಬ್ಜೆಕ್ಟ್ ಬಗ್ಗೆ ಮಾತಾಡುತ್ತೆ, ಇಲ್ಲ ಕೆಲವೊಂದು ಆಬ್ಜೆಕ್ಟ್ ಬಗ್ಗೆ ಮಾತಾಡುತ್ತೆ. ಎಲ್ಲ ಆಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ರೆ ಅದನ್ನ ನಾವು ಯೂನಿವರ್ಸಲ್ ಕ್ವಾಂಟಿಫೈಯರ್ಸ್ ಅಂತ ಹೇಳ್ತೀವಿ. ಸಮ್ ಆಬ್ಜೆಕ್ಟ್ಸ್ ಬಗ್ಗೆ ಮಾತಾಡ್ತಿದ್ರೆ ನಾವು ದೇರ್ ಎಕ್ಸಿಸ್ಟ್ ಅನ್ನೋ ಒಂದು ಸಿಂಬಲ್ ಅಥವಾ ಏನಂತೀರಾ ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್ಸ್ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತ. ಸೊ ಓಕೆ, ನೆಕ್ಸ್ಟ್ ಈಕ್ವಿಟಿ ಅಂತ ಅಂದ್ರೆ ಇವಾಗ ಚೆಕ್ 2 ಥಿಂಗ್ಸ್ ಆರ್ ಸೇಮ್. ಅಂದ್ರೆ ಎರಡು ಕಡೆ ಅಂದ್ರೆ ಇವಾಗ RHS LHS ಎರಡೂ ಸೇಮ್ ಇದೆಯಾ, ಸೇಮ್ ಔಟ್ಪುಟ್ ಕೊಡ್ತಿದ್ಯಾ ಅಂತ ನಾವು ಚೆಕ್ ಮಾಡ್ತೀವಲ್ವಾ, ಅದನ್ನ ಈಕ್ವಿಟಿ ಅಂತಾರೆ. ಇವಾಗ ಇಲ್ಲಿ LHS ಅಲ್ಲಿ ಏನಿದೆ? ಫಾದರ್ ಆಫ್ ಜಾನ್. ರೈಟ್ ಸೈಡ್ ಅಲ್ಲಿ ಏನಿದೆ? ಹೆನ್ರಿ. ಫಾದರ್ ಆಫ್ ಜಾನ್ ಏನಾದ್ರೂ ಹೆನ್ರಿ ಆಗಿದ್ದು ಈ ರೈಟ್ ಸೈಡ್ ಅಲ್ಲಿ ಹೆನ್ರಿ ಇರೋದು ಮ್ಯಾಚ್ ಆದಾಗ ಅದನ್ನ ಈಕ್ವಿಟಿ ಚೆಕ್ ಪಾಸ್ ಮಾಡ್ತು ಅಂತ ಅರ್ಥ. ಕ್ಲಿಯರ್? ಅಷ್ಟೇ. ನೆಕ್ಸ್ಟ್ ಇವಾಗ FOL ಮಾಡೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಒಂದು ಎಕ್ಸಾಂಪಲ್ ಮುಖಾಂತರ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ FOL ಮಾಡೆಲ್ ಅಂದ್ರೆ ಏನು, ಓಕೆನಾ, ಅದನ್ನ ನೋಡ್ತಾ ಹೋಗೋಣ. ಸೊ ಇವಾಗ ಈ FOL ಮಾಡೆಲ್ನ ನೀವು ಒಂದು ಇಮ್ಯಾಜಿನರಿ ವರ್ಲ್ಡ್, ಇಮ್ಯಾಜಿನರಿ ಜಗತ್ತು ಅಂತ ಅಂದ್ಕೊಳ್ಳಿ ಇವಾಗ. ಸೊ ಆ ಒಂದು ಜಗತ್ನಲ್ಲಿ ಎಷ್ಟು ಆಬ್ಜೆಕ್ಟ್ಸ್ ಇದೆ, ಆಮೇಲೆ ಇವಾಗ ಎಲ್ಲ ಒಂದೊಂದು ಆಬ್ಜೆಕ್ಟ್ಸ್ಗೂ ಕೂಡ ನೇಮ್ಸ್ ಇರುತ್ತೆ. ಯಾವ್ಯಾವ ನೇಮು ಯಾವ್ಯಾವ ಆಬ್ಜೆಕ್ಟ್ಸ್ನ ರೆಫರ್ ಮಾಡ್ತಿದೆ ಅಂದ್ರೆ ಇಂಡಿಕೇಟ್ ಮಾಡ್ತಿದೆ ಅಂತ ಅರ್ಥ. ಆಮೇಲೆ ಯಾವ್ಯಾವ ಪ್ರಾಪರ್ಟೀಸು, ಯಾವ್ಯಾವ ರಿಲೇಶನ್ಶಿಪ್ಸ್ ಇದೆ ಒಂದೊಂದು ಆಬ್ಜೆಕ್ಟ್ಗೂ ಕೂಡ ಅದನ್ನ ನೋಡಬೇಕು. ಆಮೇಲೆ ಯಾವ ಫಂಕ್ಷನ್ ಒಂದು ಆಬ್ಜೆಕ್ಟ್ ಇಂದ ಇನ್ನೊಂದು ಆಬ್ಜೆಕ್ಟ್ ನ ಕನೆಕ್ಟ್ ಮಾಡುತ್ತೆ ಅದನ್ನ ನೋಡ್ಬೇಕು. ಸೊ ಇವಾಗ ಅರ್ಥ ಆಯ್ತು ಅನ್ಸುತ್ತೆ ಅಲ್ವಾ. ಸೊ ಇವಾಗ ನೀವು ಒಂದು ಊರ್ನ ನೀವು ಒಂದು ಆಬ್ಜೆಕ್ಟ್ ಏನಂತೀರಾ ಡೊಮೈನ್ ಅಂತ ಕನ್ಸಿಡರ್ ಮಾಡಿದ್ರೆ, ಲೈಕ್ ಇಮ್ಯಾಜಿನರಿ ವರ್ಲ್ಡ್ ಅಂತ ಕನ್ಸಿಡರ್ ಮಾಡಿದ್ರೆ, ಆ ಊರಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆಬ್ಜೆಕ್ಟ್ ಆಗಿರ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದೊಂದು ಹೆಸರು ಇರುತ್ತೆ, ರೈಟ್. ಆ ಹೆಸರು ಕರೆದಾಗ ಆ ವ್ಯಕ್ತಿ ರೆಸ್ಪಾಂಡ್ ಮಾಡ್ತಾನೆ. ಸೊ ದಟ್ ಈಸ್ ವಾಟ್, ಎಲ್ಲಾರ್ಗೂ ಒಂದೊಂದು ಆಬ್ಜೆಕ್ಟ್ಗೂ ಕೂಡ ಹೆಸರಿರುತ್ತೆ. ಆಮೇಲೆ ಇವಾಗ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಗೆ ಏನೋ ಒಂದು ರಿಲೇಶನ್ಶಿಪ್ ಇರುತ್ತೆ ಅಥವಾ ಕನೆಕ್ಷನ್ ಇರುತ್ತೆ, ಲೈಕ್ ಅವರು ನೇಬರ್ಸ್ ಆಗಿರ್ಬೋದು. ಸೊ ರೈಟ್, ಸೊ ಆ ತರ ಓಕೆ, ಯಾವ ರೀತಿ ಅವರು ಕನೆಕ್ಟ್ ಆಗಿರ್ತಾರೆ, ಯಾವ ರೀತಿ ರಿಲೇಶನ್ಶಿಪ್ ಇದೆ, ಯಾವ ರೀತಿ ಪ್ರಾಪರ್ಟೀಸ್ ಇದೆ ಅಂತ ಹೇಳುತ್ತೆ ಈ ಒಂದು FOL. ಸೊ ಈ FOL ಅಲ್ಲಿ FOL ನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು 3 ಥಿಂಗ್ಸ್ ಯೂಸ್ ಮಾಡ್ತೀವಿ. 3 ಥಿಂಗ್ಸ್ ಇದೆ ಅಲ್ಲಿ. ಸೊ ಒಂದು ಡೊಮೈನ್, ಒಂದು ಇಂಟರ್ಪ್ರಿಟೇಷನ್ ಆಫ್ ಸಿಂಬಲ್, ಮತ್ತೆ ರಿಲೇಷನ್ಸ್ ಇನ್ FOL ಅಂತ. ಸೊ ಈ ಒಂದು ಡೊಮೈನ್ ಅಂದ್ರೆ ಏನಂದ್ರೆ ನಾನ್ ಎಂಪ್ಟಿ ಸೆಟ್ ಆಫ್ ಆಲ್ ದ ಆಬ್ಜೆಕ್ಟ್ಸ್ ಇನ್ ದ ವರ್ಲ್ಡ್. ಸೊ ಡೊಮೈನ್ ಅಂದ್ರೆ ಇಟ್ ಈಸ್ ಅ ನಾನ್ ಎಂಪ್ಟಿ ಸೆಟ್, ಅಂದ್ರೆ ಅಟ್ಲೀಸ್ಟ್ ಒಂದು ಆಬ್ಜೆಕ್ಟ್ ಆದ್ರೂ ಇದ್ದೇ ಇರುತ್ತೆ ಆ ಒಂದು ಜಗತ್ನಲ್ಲಿ ಅಥವಾ ಒಂದು ವರ್ಲ್ಡ್ ಅಲ್ಲಿ, ಓಕೆನಾ, ಅದನ್ನ ಡೊಮೈನ್ ಅಂತ ಅಂತಾರೆ. ನೆಕ್ಸ್ಟ್ ಇಂಟರ್ಪ್ರಿಟೇಷನ್ ಆಫ್ ದ ಸಿಂಬಲ್ ಅಂದ್ರೆ ಸಿಂಬಲ್ದು ಆಕ್ಚುಯಲ್ ಮೀನಿಂಗ್ ಏನು ಅಂತ ಹೇಳುತ್ತೆ, ಓಕೆನಾ. ಸೊ ಇವಾಗ ಕಾನ್ಸ್ಟೆಂಟ್ ಸಿಂಬಲ್ಸ್ ಏನ್ ಹೇಳುತ್ತೆ, ಅದು ಆಬ್ಜೆಕ್ಟ್ಗೆ ರೆಫರ್ ಮಾಡ್ತಿದೆ, ರೈಟ್. ನೆಕ್ಸ್ಟ್ ಪ್ರಿಡಿಕೇಟ್ ಸಿಂಬಲ್ ಏನ್ ಮಾಡ್ತಿದೆ, ಒಂದು ಆಬ್ಜೆಕ್ಟ್ಗೆ ಇನ್ನೊಂದು ಆಬ್ಜೆಕ್ಟ್ಗೆ ಏನ್ ರಿಲೇಶನ್ಶಿಪ್ ಇದೆ ಅಂತ ನೋಡುತ್ತೆ. ನೆಕ್ಸ್ಟ್ ಫಂಕ್ಷನ್ ಸಿಂಬಲ್ ಏನ್ ಮಾಡುತ್ತೆ, ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ಗೆ ಹೆಂಗ್ ಮ್ಯಾಪ್ ಆಗ್ತಿದೆ ಅಂತ ಫಂಕ್ಷನ್ ಸಿಂಬಲ್ಸ್ ಹೇಳುತ್ತೆ. ಅಂದ್ರೆ ಒಂದೊಂದು ಸಿಂಬಲ್ ಕೂಡ ಏನ್ ನಿಮಗೆ ರೆಪ್ರೆಸೆಂಟ್ ಮಾಡ್ತಿದೆ ಅಂತ ತೋರಿಸುತ್ತೆ ಈ ಇಂಟರ್ಪ್ರಿಟೇಷನ್ ಆಫ್ ಸಿಂಬಲ್ ಅಂದ್ರೆ. ನೆಕ್ಸ್ಟ್ ರಿಲೇಷನ್ಸ್, ಹೆಂಗೆ ಯಾವ ತರ ರಿಲೇಷನ್ಸ್ ಇರುತ್ತೆ. ಆಕ್ಚುಲಿ ಇಲ್ಲಿ ಯೂನರಿ ರಿಲೇಷನ್ ಮತ್ತೆ ಬೈನರಿ ರಿಲೇಷನ್ಸ್ ಅಂತ ಇದೆ. ಯೂನರಿ ರಿಲೇಷನ್ ಅಂತ ಅಂದ್ರೆ ಇಟ್ ರಿಲೇಟ್ಸ್ ಟು ಸಿಂಗಲ್ ಆಬ್ಜೆಕ್ಟ್, ಅಂದ್ರೆ ನೀನು ಒಂದೇ ಒಂದು ಆಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ಯಾ ಅಂದ್ರೆ ಅದು ಯೂನರಿ ರಿಲೇಷನ್. ಅಕಸ್ಮಾತ್ ಇನ್ನು ಇಬ್ಬರ ಬಗ್ಗೆ ಮಾತಾಡ್ತಿದ್ಯಾ ಅಥವಾ 2 ಆಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅಂದ್ರೆ ಅದು ಬೈನರಿ ಆಬ್ಜೆಕ್ಟ್. 2 ಅಂದ್ರೆ ಬೈನರಿ, 1 ಅಂದ್ರೆ ಯೂನರಿ. ಕ್ಲಿಯರ್? ಅಷ್ಟೇ. ಎಕ್ಸಾಂಪಲ್, ಪರ್ಸನ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಅನ್ನೋರು ಪರ್ಸನ್ ಆಗಿರ್ತಾನೆ.
ಕಿಂಗ್ ಆಫ್ ಎಕ್ಸ್, ಎಕ್ಸ್ ಅನ್ನೋನು ಕಿಂಗ್ ಆಗಿರ್ತಾನೆ. ಅಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತ್ರ ಮಾತಾಡ್ತಿರೋದು ನಾವು. ಸೊ ಬೈನರಿ ರಿಲೇಷನ್ ಅಂತ ಅಂದ್ರೆ ಬ್ರದರ್ ಆಫ್ ಎಕ್ಸ್ ವೈ, ಅಂದ್ರೆ ಇವಾಗ ಬ್ರದರ್ಹುಡ್ ರಿಲೇಶನ್ಶಿಪ್ ಇರೋದು ಯಾರ ಮಧ್ಯ, ಇಬ್ರು ವ್ಯಕ್ತಿಗಳ ಮಧ್ಯ, ರೈಟ್. ಸೊ ಅವಾಗ ಎಕ್ಸ್ ಇಸ್ ಅ ಬ್ರದರ್ ಆಫ್ ವೈ ಅಂತ. ಸೊ ಬ್ರದರ್ ಆಫ್ ಎಕ್ಸ್ ವೈ ಅಂದ್ರೆ ಫಸ್ಟ್ ಎಕ್ಸ್ ಅಂತ ಇದನ್ನ ಯಾವ್ದೈತೆ ಓದ್ತೀರಾ ಅಂತ ಅಂದ್ರೆ ಫಸ್ಟ್ ಎಕ್ಸ್ ಆದ್ಮೇಲೆ ಫಂಕ್ಷನ್ ಓದ್ತೀರಾ, ಫಂಕ್ಷನ್ ಆದ್ಮೇಲೆ ಅದ್ ನೆಕ್ಸ್ಟ್ ಆರ್ಗ್ಯುಮೆಂಟ್ ನ ಓದ್ತೀರಾ. ಸೊ ಎಕ್ಸ್ ಇಸ್ ಅ ಬ್ರದರ್ ಆಫ್ ವೈ. ಅಂಡರ್ಸ್ಟುಡ್? ಎಸ್. ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಾನು ಈ ಒಂದು ಬಾಕ್ಸ್ ಅಲ್ಲಿ ಇರುವಂತದ್ನ ನಾನು ಎಕ್ಸಾಂಪಲ್ ಅಂತ ತಗೊಂಡಿದ್ದೀವಿ. ಅಂದ್ರೆ ರಿಚರ್ಡ್ ಮತ್ತೆ ಜಾನ್ ನ ನಾವು ಎಕ್ಸಾಂಪಲ್ ಅಂತ ತಗೊಂಡಿದ್ದೀವಿ. ಸೊ ಇದನ್ನ ನೀವು FOL ನ ರೆಪ್ರೆಸೆಂಟ್ ಮಾಡ್ಬೇಕು, FOL ಮಾಡೆಲ್ ನ ನೀವು ಬರಿಬೇಕು. ಸೊ ಈ ಒಂದು ಎಕ್ಸಾಂಪಲ್ ಗೆ FOL ಮಾಡೆಲ್ ಅಲ್ಲಿ ಏನಿರುತ್ತೆ, ಡೊಮೈನ್ ಇರುತ್ತೆ, ಇಂಟರ್ಪ್ರಿಟೇಷನ್ ಆಫ್ ಸಿಂಬಲ್ ಇರುತ್ತೆ, ಮತ್ತೆ ರಿಲೇಷನ್ಸ್ ಇರುತ್ತೆ. ಈ ಮೂರು ಕೂಡ ನೀವು ಈ ಒಂದು ಎಕ್ಸಾಂಪಲ್ ಬರಿಬೇಕು. ಅದನ್ನೇ ಅವರು ಹೇಳಿರೋದು. ಕ್ಲಿಯರ್? ಸೊ ಇಲ್ಲಿ ಏನಂದ್ರೆ ಜಾನ್ ಮತ್ತೆ ರಿಚರ್ಡು ಇಬ್ರು ವ್ಯಕ್ತಿಗಳು, ಅವರಿಬ್ಬರ ಮಧ್ಯ ನಿಮಗೆ ಬ್ರದರ್ಹುಡ್ ರಿಲೇಶನ್ಶಿಪ್ ಅನ್ನೋದಿದೆ. ಮತ್ತೆ ಜಾನ್ ಅನ್ನೋ ವ್ಯಕ್ತಿ ಒಬ್ಬ ಕಿಂಗ್ ಆಗಿರ್ತಾನೆ. ಆಮೇಲೆ ಇಲ್ಲೇನ್ ರೆಪ್ರೆಸೆಂಟ್ ಮಾಡಿದ್ದಾರೆ, ಇದು ಬಂದು ರಿಚರ್ಡ್ಸ್ ಲೆಫ್ಟ್ ಲೆಗ್, ಇದು ಬಂದ್ಬಿಟ್ಟು ಜಾನ್ದು ಲೆಫ್ಟ್ ಲೆಗ್. ಕ್ಲಿಯರ್? ಸೊ ಈ ಒಂದು ಡಯಾಗ್ರಾಮ್ ನೋಡಿದಾಗ ಇಲ್ಲಿ ಆಬ್ಜೆಕ್ಟ್ಸ್ ಯಾರ್ಯಾರು ಬರ್ತಾರೆ, ರೈಟ್. ಆಬ್ಜೆಕ್ಟ್ಸ್ ಬಂದು ರಿಚರ್ಡ್, ಜಾನ್. ಓಕೆ. ಅದಾದ್ಮೇಲೆ ಅವರ ಒಂದು ಲೆಫ್ಟ್ ಲೆಗ್ ಕೂಡ ಒಂದು ಆಬ್ಜೆಕ್ಟ್ ಆಗಿರುತ್ತೆ. ಓಕೆ, ಅದು ಕೂಡ ಒಂದು ಫಿಸಿಕಲ್ ಥಿಂಗ್, ರೈಟ್. ಆಮೇಲೆ ಜಾನ್ ದ ಲೆಫ್ಟ್ ಲೆಗ್ ಕೂಡ ಒಂದು ಆಬ್ಜೆಕ್ಟ್ ಆಗಿರುತ್ತೆ. ಮತ್ತೆ ಕ್ರೌನ್, ಇವನು ಕಿಂಗ್ ಆಗಿರೋದ್ರಿಂದ ಕ್ರೌನ್ ಇರುತ್ತೆ, ಕ್ರೌನ್ ಕೂಡ ಒಂದು ಆಬ್ಜೆಕ್ಟ್. ಓಕೆ, ಇವಾಗ ಓಕೆ ನಾನು ಆಬ್ಜೆಕ್ಟ್ ನ ರೆಪ್ರೆಸೆಂಟ್ ಮಾಡಿದೆ. ಇವಾಗ ನೆಕ್ಸ್ಟ್ ಏನು, ನೆಕ್ಸ್ಟ್ ಅವ್ರ ಮಧ್ಯೆ ಏನೇನ್ ರಿಲೇಶನ್ಶಿಪ್ ಇದೆ ಅಂತ ನೋಡ್ಬೇಕು. ಸೊ ಯೂನರಿ ರಿಲೇಷನ್ಸ್ ಮತ್ತೆ ಬೈನರಿ ರಿಲೇಷನ್ಸ್ ನ ರೆಪ್ರೆಸೆಂಟ್ ಮಾಡಬೇಕು. ಓಕೆ. ಸೊ ಇವಾಗ ಪರ್ಸನ್ ಆಫ್ ಎಕ್ಸ್. ಸೊ ಇವಾಗ ಪರ್ಸನ್ ಯಾರು, ಪರ್ಸನ್ ಆಫ್ ಎಕ್ಸ್ ಅಂತ ಅಂದ್ರೆ ದಟ್ ಇಸ್ ಯೂನರಿ ರಿಲೇಷನ್, ರೈಟ್. ಆ ಎಕ್ಸ್ ರಿಚರ್ಡ್ ಆಗಿರ್ಬೋದು ಅಥವಾ ಜಾನ್ ಆದ್ರೂ ಆಗಿರ್ಬೋದು. ದಟ್ ವಿಲ್ ಬಿ ಟ್ರೂ ಫಾರ್ ಬೋತ್ ರಿಚರ್ಡ್ ಅಂಡ್ ಜಾನ್. ನೆಕ್ಸ್ಟ್ ಕಿಂಗ್ ಆಫ್ ಎಕ್ಸ್, ಇಲ್ಲಿ ಕಿಂಗ್ ಯಾರಂತ ಹೇಳ್ದೆ, ಜಾನ್ ಅಂತ ಹೇಳ್ದೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಜಾನ್ ಮಾತ್ರ ಟ್ರೂ ಆಗತ್ತೆ. ಓಕೆನಾ, ದಟ್ಸ್ ಇಟ್. ನೆಕ್ಸ್ಟ್ ಒನ್ ಕ್ರೌನ್ ಆಫ್ ಎಕ್ಸ್. ಸೊ ಕ್ರೌನ್ ಆಫ್ ಎಕ್ಸ್ ಕೂಡ ಅಷ್ಟೇ, ಅದು ಜಾನ್ ಮಾತ್ರ ಅದು ಏನಾಗುತ್ತೆ ಅಪ್ಲಿಕೇಬಲ್ ಆಗುತ್ತೆ, ಮತ್ತೆ ಅದು ಮಾತ್ರ ಟ್ರೂ ಕೊಡುತ್ತೆ. ನೆಕ್ಸ್ಟ್ ಬೈನರಿ ರಿಲೇಷನ್ ಅಂದ್ರೆ ಏನಂದ್ರೆ, ಇಬ್ರು ಅಥವಾ ಎರಡು ಆಬ್ಜೆಕ್ಟ್ ನ ನೀವು ಅದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ಅದು ಬೈನರಿ ರಿಲೇಶನ್ಶಿಪ್, ರೈಟ್. ಸೊ ಇದರಲ್ಲಿ ನಾನು ಏನ್ ಹೇಳ್ದೆ, ಅವ್ರಿಬ್ರ ಮಧ್ಯೆ ಏನ್ ರಿಲೇಶನ್ಶಿಪ್ ಇದೆ, ಬ್ರದರ್ಹುಡ್ ರಿಲೇಶನ್ಶಿಪ್. ಸೊ ಅದನ್ನ ಬರೀರಿ. ಸೊ ದಟ್ಸ್ ಇಟ್. ಸೊ ಏನಂತ ಅಂದ್ರೆ ಬ್ರದರ್ ಆಫ್ ರಿಚರ್ಡ್ ಜಾನ್ ಅಂತ ಬರೀರಿ. ಸೊ ವಾಟ್ ಇಸ್ ದಟ್, ಸೊ ರಿಚರ್ಡ್ ಇಸ್ ಅ ಬ್ರದರ್ ಆಫ್ ಜಾನ್, ಅಷ್ಟೇ. ನೆಕ್ಸ್ಟ್ ಸೊ ಇವಾಗ ಏನಂದ್ರೆ ಯೂನರಿ ಫಂಕ್ಷನ್ ಅಂದ್ರೆ ಇದು ಒಂದು ಆಬ್ಜೆಕ್ಟ್ ನ ಇನ್ಪುಟ್ ಆಗಿ ತಗೊಳುತ್ತೆ, ಇನ್ನೊಂದು ಆಬ್ಜೆಕ್ಟ್ ನ ಔಟ್ಪುಟ್ ಕೊಡುತ್ತೆ. ಸೊ ಇವಾಗ ನಾನು ಲೆಫ್ಟ್ ಲೆಗ್ ಆಫ್ ಎಕ್ಸ್ ಅಂತ ಇಟ್ಕೊಳ್ಳಿ. ಸೊ ಈ ಎಕ್ಸ್ ರಿಚರ್ಡ್ ಆಗಿರ್ಬೋದು ಅಥವಾ ಜಾನ್ ಆದ್ರೂ ಆಗಿರ್ಬೋದು. ಸೊ ಈ ಲೆಫ್ಟ್ ಲೆಗ್ ಆಫ್ ರಿಚರ್ಡ್ ಅಂತ ಹಾಕಿದ್ರೆ ಏನ್ ಬರುತ್ತೆ ಆನ್ಸರು, ರಿಚರ್ಡ್ಸ್ ಲೆಫ್ಟ್ ಲೆಗ್ ಏನು, ಅದು ಕೂಡ ಒಂದು ಆಬ್ಜೆಕ್ಟ್. ಇಲ್ಲಿ ಬರ್ದಿದೀವಲ್ಲ ಲೆಫ್ಟ್ ಲೆಗ್, ರಿಚರ್ಡ್ಸ್ ಲೆಫ್ಟ್ ಲೆಗ್ ಅನ್ನೋದು ಕೂಡ ಆಬ್ಜೆಕ್ಟ್. ಸೊ ನಾನು ಫಸ್ಟ್ ಕ್ವಶನ್ಗೆ ನಾನು ನಿಮ್ಗೆ ಏನ್ ಹೇಳ್ದೆ ಅದಕ್ಕೆ ಇದನ್ನ ರಿಲೇಟ್ ಮಾಡ್ಕೊಳ್ಳಿ. ಸೊ ಏನಂತಂದ್ರೆ ಇಲ್ಲಿ ಲೆಫ್ಟ್ ಲೆಗ್ ಅನ್ನೋದು ಒಂದು ಆಬ್ಜೆಕ್ಟ್, ಅದು ಒಂದು ಸೆಪರೇಟ್ ಆಬ್ಜೆಕ್ಟ್, ಯಾರ್ದು, ರಿಚರ್ಡ್ಸ್ ಲೆಫ್ಟ್ ಲೆಗ್ ಅನ್ನೋದು. ಸೊ ಅದನ್ನ ಇವಾಗ ನಾನು ರಿಚರ್ಡ್ ಅಂತ ಪಾಸ್ ಮಾಡಿದಾಗ ಅದು ಒಂದು ಆಬ್ಜೆಕ್ಟ್ ರಿಚರ್ಡ್, ಅದನ್ನ ಒಂದು ಫಂಕ್ಷನ್ ಗೆ ಪಾಸ್ ಮಾಡಿದಾಗ ನನ್ಗೆ ವಾಪಸ್ ಮತ್ತೆ ಇನ್ನೂ ಒಂದು ಆಬ್ಜೆಕ್ಟ್ ಬರ್ತಿದೆ, ಅದು ರಿಚರ್ಡ್ಸ್ ಲೆಫ್ಟ್ ಲೆಗ್, ಅದು ಕೂಡ ಆಬ್ಜೆಕ್ಟ್. ದಟ್ ಇಸ್ ವಾಟ್ ಐ ಸೆಡ್ ದಟ್ ಟೈಮ್. ಓಕೆ, ಅಷ್ಟೇ. ನೆಕ್ಸ್ಟ್ ಕ್ವೆಶನ್ ಬಂದು ಯೂಸಿಂಗ್ FOL ನ ಯೂಸ್ ಮಾಡ್ಕೊಂಡು ಇದು ಒಂದು 3 ಥಿಂಗ್ಸ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಒನ್ ಬಂದ್ಬಿಟ್ಟು ಅಸರ್ಷನ್ ಅಂಡ್ ಕ್ವೈರೀಸ್ ಇನ್ FOL. ಓಕೆನಾ, ಇನ್ FOL ದ ನಾಲೆಡ್ಜ್ ಇಸ್ ಸ್ಟೋರ್ಡ್ ಇನ್ ದ ನಾಲೆಡ್ಜ್ ಬೇಸ್ ಯೂಸಿಂಗ್ ದ ಅಸರ್ಷನ್ಸ್ ಯೂಸಿಂಗ್ ದ ಅಸರ್ಷನ್. ಓಕೆ, ಅಸರ್ಷನ್ ಅಂದ್ರೆ ಏನು, ಅದು ಫ್ಯಾಕ್ಟ್ಸ್ ಅಥವಾ ರೂಲ್ಸ್ ದಟ್ ಇಸ್ ಆಡೆಡ್ ಟು ದ KB. ಓಕೆ, ಯೂಸಿಂಗ್ ಟೆಲ್ ಆಪರೇಷನ್. ಓಕೆ, ಅಸರ್ಷನ್ ಅಂಡ್ ಕ್ವೆರೀಸ್ ಅಂತ ಅಂದ್ರೆ, ಸೊ ಇವಾಗ FOL ಅಲ್ಲಿ ನಾಲೆಡ್ಜ್ ಎಲ್ಲಿ ಸ್ಟೋರ್ ಆಗಿರುತ್ತೆ, ನಾಲೆಡ್ಜ್ ಬೇಸ್ ಅಲ್ಲಿ. ಹೆಂಗ್ ಸ್ಟೋರ್ ಆಗಿರುತ್ತೆ, ಅಸರ್ಷನ್ಸ್ ನ ಯೂಸ್ ಮಾಡ್ಕೊಂಡು. ಇಲ್ಲಿ ಅಸರ್ಷನ್ ಅಂದ್ರೆ ಏನು, ಫ್ಯಾಕ್ಟ್ಸ್ ಆಗಿರ್ಬೋದು, ರೂಲ್ಸ್ ಆಗಿರ್ಬೋದು, ಸಿಂಪಲ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಕಾಂಪ್ಲೆಕ್ಸ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಇದು ಎಲ್ಲ ನಾಲೆಡ್ಜ್ ಬೇಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ದಟ್ ಇಸ್ ವಾಟ್ ಕಾಲ್ಡ್ as ಅಸರ್ಷನ್. ನೆಕ್ಸ್ಟ್ ಹೆಂಗೆ ಸ್ಟೋರ್ ಮಾಡ್ತೀರಾ, ಯೂಸಿಂಗ್ ಅ ಟೆಲ್ ಆಪರೇಷನ್. ಟೆಲ್ ಆಪರೇಷನ್ ಅಂದ್ರೆ ಏನಂತ ನೋಡೋಣ. ಟೆಲ್ ಆಪರೇಷನ್ ಏನ್ ಮಾಡುತ್ತೆ ಅಂದ್ರೆ, ಇವಾಗ ಇದರಲ್ಲಿ 2 ಆರ್ಗ್ಯುಮೆಂಟ್ ತಗೊಳುತ್ತೆ, ಒಂದು KB
ಬಿ ಮತ್ತೆ ಒಂದು ಫಂಕ್ಷನ್. ಸೊ ಇಲ್ಲಿ ಏನ್ ಗೊತ್ತಾ, ಇದೇನ್ ಹೇಳ್ತಿದೆ, ಜಾನ್ ಇಸ್ ಅ ಕಿಂಗ್ ಅಂತ ಹೇಳ್ತಿದೆ. ಈ ಜಾನ್ ಇಸ್ ಅ ಕಿಂಗ್ ಅನ್ನೋ ಸ್ಟೇಟ್ಮೆಂಟ್ ನಾವು ಬಿ ಅಲ್ಲಿ ಸ್ಟೋರ್ ಮಾಡ್ತಿದೀವಿ. ಏನ್ನ ಯೂಸ್ ಮಾಡ್ಕೊಂಡು, ಟಿಲ್ ನ ಯೂಸ್ ಮಾಡ್ಕೊಂಡು. ದಟ್ಸ್ ಇಟ್. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಇವಾಗ ಅಸರ್ಷನ್ಸ್ ಬಗ್ಗೆ ಗೊತ್ತಾಯ್ತು ನಮಗೆ. ಕ್ವೆರೀಸ್ ಅಂದ್ರೆ ಏನು? ಜನರಲಿ ಕ್ವೆರೀಸ್ ಅಂತ ಅಂದ್ರೆ ಕ್ವೆಶನ್ಸ್ ನ ಕೇಳೋದು ಅಂತ. ಓಕೆ, ಕ್ವೆರೀಸ್ ಆರ್ ದ ಕ್ವೆಶನ್ ಆಸ್ಕ್ಡ್ ಟು ದ ಬಿ ಯೂಸಿಂಗ್ ಅ ಆಸ್ಕ್ ಫಂಕ್ಷನ್ಸ್. ಅಂದ್ರೆ ನಾಲೆಡ್ಜ್ ಬೇಸಿಗೆ ನೀನು ಕ್ವೆಶನ್ಸ್ ಕೇಳ್ತೀಯ ಅಲ್ವಾ, ಆ ಒಂದು ಆಪರೇಷನ್ ನಾವು ಆಸ್ಕ್ ಆಪರೇಷನ್ಸ್ ಅಂತ ಕರಿತೀವಿ. ಓಕೆನಾ? ಆಸ್ಕ್ ಆಪರೇಷನ್ ಯೂಸ್ ಮಾಡ್ಕೊಂಡು ನಾವು ಬಿಗೆ ಕ್ವೆಶನ್ಸ್ ನ ಕೇಳ್ತಿರೋದು. ಕ್ಲಿಯರ್? ಸೊ ಇದ್ರಲ್ಲೂ ಕೂಡ 2 ಆರ್ಗ್ಯುಮೆಂಟ್ಸ್ ತಗೊಳುತ್ತೆ. ಸೊ ದಟ್ಸ್ ವಾಟ್. ಇವಾಗ ಜಾನ್ ಇಸ್ ಅ ಕಿಂಗ್ ಅದನ್ನ ಬಿ ಅಲ್ಲಿ ಸ್ಟೋರ್ ಮಾಡ್ತಿದೆ. ಸೊ ಇಟ್ ರಿಟರ್ನ್ಸ್ ಟ್ರೂ ಇಫ್ ದ ಸ್ಟೇಟ್ಮೆಂಟ್ ಇಸ್ ನೌನ್ ಆರ್ ಕ್ಯಾನ್ ಬಿ ಇನ್ಫರ್ಡ್. ಓಕೆ, ದಟ್ಸ್ ಇಟ್. ಸೊ ಇದು ಕ್ವರೀಸ್ ಮತ್ತೆ ಅಸರ್ಷನ್. ನೆಕ್ಸ್ಟ್ ಕಿನ್ಶಿಪ್ ಡೊಮೈನ್ ಅಂತ. ಓಕೆ, ಸೊ ಕಿನ್ಶಿಪ್ ಡೊಮೈನ್ ಅಂದ್ರೆ ಇಟ್ ರೆಪ್ರೆಸೆಂಟ್ ಫ್ಯಾಮಿಲೀಸ್ ರಿಲೇಶನ್ಶಿಪ್ ಸಚ್ ಎಸ್ ಪ್ಯಾರೆಂಟ್ಹುಡ್, ಮ್ಯಾರೇಜ್ ಅಂಡ್ ಸಿಬ್ಲಿಂಗ್ಸ್ ಅಂಡ್ ರಿಲೇಶನ್ಶಿಪ್. ಸೊ ಓಕೆ, ಈ ಕಿನ್ಶಿಪ್ ಡೊಮೈನ್ ಏನು ಅಂದ್ರೆ ಬರೀ ಫ್ಯಾಮಿಲಿ ಬಗ್ಗೆ ರೆಪ್ರೆಸೆಂಟ್ ಮಾಡಕ್ಕಾಗ್ಲಿ, ರಿಲೇಶನ್ಶಿಪ್, ಪೇರೆಂಟ್ಹುಡ್, ಮ್ಯಾರೇಜಸ್, ಸೊ ಈ ತರ ಒಂದು ರಿಲೇಶನ್ಶಿಪ್ ನ ಅದನ್ನ ಡಿಫೈನ್ ಮಾಡೋದಕ್ಕೆ ನಾವು ಕಿನ್ಶಿಪ್ ಡೊಮೈನ್ ಅಂತ ಕರಿತೀವಿ. ಅದನ್ನೇ ಅದು ರೆಪ್ರೆಸೆಂಟ್ ಮಾಡೋದು. ಓಕೆ, ದ ಆಬ್ಜೆಕ್ಟ್ ಆಫ್ ದ ಕಿನ್ಶಿಪ್ ಡೊಮೈನ್ ಇಸ್ ಪೀಪಲ್. ಇದರಲ್ಲಿ ಆಬ್ಜೆಕ್ಟ್ಸ್ ಯಾರಾಗಿರ್ತಾರೆ? ಮನುಷ್ಯರು ಅಷ್ಟೇ. ಓಕೆ, ಮೇಲ್ ಅಂಡ್ ಫೀಮೇಲ್ ಆರ್ ದ ಯೂನರಿ ಪ್ರಿಡಿಕೇಟ್ಸ್. ಸೊ ಮೇಲ್ ಮತ್ತೆ ಫೀಮೇಲ್ ಅನ್ನೋದು ಯೂನರಿ ಪ್ರಿಡಿಕೇಟ್ಸ್. ಯೂನರಿ ಪ್ರಿಡಿಕೇಟ್ಸ್ ಅಂದ್ರೆ ಏನು? ಯೂನರಿ ಅಂದ್ರೆ ಒನ್ನು, ಅಂದ್ರೆ ಒಬ್ಬ ವ್ಯಕ್ತಿಗೆ ಮಾತ್ರ ಅದು ಅಪ್ಲೈ ಆಗುವಂತದ್ದು. ಅದಕ್ಕೆ ಯೂನರಿ ಪ್ರಿಡಿಕೇಟ್ಸ್ ಅಂತ ಕರಿತೀವಿ. ದಾಟ್ ರೆಪ್ರೆಸೆಂಟ್ ಅ ಜೆಂಡರ್. ಓಕೆ, ಮೇಲ್ ಆಫ್ ರಾಮ್ ಅಂದ್ರೆ ರಾಮು ಒಬ್ಬ ಮೇಲ್ ಆಗಿರ್ತಾನೆ ಅಷ್ಟೇ ಅದು. ನೆಕ್ಸ್ಟ್ ಕಿನ್ಶಿಪ್ ರಿಲೇಷನ್ ಸಚ್ ಆಸ್. ಸೊ ಯಾವುದೇ ತರ ರಿಲೇಷನ್ಸ್ ಆಗಿರ್ಬೋದು, ಪೇರೆಂಟ್ ಆಗಿರ್ಬೋದು, ಸಿಬ್ಲಿಂಗ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು. ಸೊ ಈ ಸ್ಪೌಸ್, ಹಸ್ಬೆಂಡ್, ವೈಫು, ಈ ರಿಲೇಶನ್ಶಿಪ್ ಎಲ್ಲ ಬೈನರಿ ರಿಲೇಶನ್ಶಿಪ್ ಆಗಿರ್ತಾರೆ. ರೈಟ್? ಬೈನರಿ ಪ್ರಿಡಿಕೇಟ್ಸ್ ಅಂತ ಕರೀತಾರೆ. ಏನಕ್ಕೆ ಬೈನರಿ ಪ್ರಿಡಿಕೇಟ್? ಇಲ್ಲಿ ಇಬ್ಬರನ್ನ ನಾವು ಸ್ಪೆಸಿಫೈ ಮಾಡ್ತೀವಿ, 2 ಆಬ್ಜೆಕ್ಟ್ ನ ಸ್ಪೆಸಿಫೈ ಮಾಡ್ತೀವಿ. ಸೊ ಸಿಬ್ಲಿಂಗ್ಸ್, ಸೊ ಐ ಆಮ್ ಅ ಸಿಬ್ಲಿಂಗ್ ಆಫ್ ಐ ಆಮ್ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಸೊ ನಾನು ಇನ್ನೊಬ್ರ ಜೊತೆ ಹೋಲಿಸ್ಕೋಬೇಕು. ಐ ಆಮ್ ಅ ಸಿಬ್ಲಿಂಗ್ ಆಫ್ ಸಮ್, ನಮ್ಮ ಅಕ್ಕ ಹೆಸರು. ಓಕೆನಾ? ಸೊ ಲೈಕ್ ದಟ್. ಸೊ ಇವಾಗ ಸಿಬ್ಲಿಂಗ್ ರಿಲೇಶನ್ಶಿಪ್ ಇಬ್ಬರ ಮಧ್ಯೆ ಬರುವಂತದ್ದು. ಸೊ ಅದನ್ನ ಬೈನರಿ ಪ್ರಿಡಿಕೇಟ್ ಅಂತ ಹೇಳ್ತಾರೆ. ಸೊ ಇವಾಗ ಮದರ್ ಅಂಡ್ ಫಾದರ್ ಆರ್ ರೆಪ್ರೆಸೆಂಟೆಡ್ ಆಸ್ ಅ ಫಂಕ್ಷನ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ ಮದರ್ ಫಾದರ್ಗೆ. ಯಾಕಂದ್ರೆ ಎವ್ರಿ ಪರ್ಸನ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ ಒನ್ ಮದರ್ ಅಂಡ್ ಒನ್ ಫಾದರ್. ಸೊ ಯಾಕೆ ಅಂದ್ರೆ ಫಂಕ್ಷನ್ ಅಲ್ಲಿ ಒಂದೇ ಆಬ್ಜೆಕ್ಟ್ ನ ತಗೊಳ್ಳೋದು, ಒಂದೇ ಆಬ್ಜೆಕ್ಟ್ ನ ರಿಟರ್ನ್ ಮಾಡೋದು. ಸೊ ಒಬ್ಬ ವ್ಯಕ್ತಿಗೆ ಒಬ್ಬ ತಾಯಿ ಇರ್ತಾರೆ, ಒಬ್ಬ ತಂದೆ ಇರ್ತಾರೆ ಅನ್ನೋ ತರ. ಓಕೆನಾ? ಲೈಕ್ ದಟ್. ನೆಕ್ಸ್ಟ್, ಒನ್ಸ್ ಮದರ್ ಈಸ್ ಒನ್ಸ್ ಫೀಮೇಲ್ ಪೇರೆಂಟ್. ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತ ನೋಡೋಣ. ಇಲ್ಲಿ ಎಂ ಅಂದ್ರೆ ಮದರು, ಸಿ ಅಂದ್ರೆ ಚೈಲ್ಡ್. ಸಿ ಮದರ್ ಈಸ್ ಈಕ್ವಲ್ ಟು ಎಂ. ಸೊ ಆ ಮದರು ಫೀಮೇಲು ಆಗಿರ್ತಾರೆ ಮತ್ತೆ ಚೈಲ್ಡ್ ಪೇರೆಂಟ್ ಕೂಡ ಆಗಿರ್ತಾರೆ. ಅದನ್ನ ಲಾಜಿಕಲ್ ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಷ್ಟೇ. ಓಕೆ, ನೆಕ್ಸ್ಟ್, ಫಾರ್ ಆಲ್ ಎಕ್ಸ್, ಮೇಲ್ ಆಫ್ ಎಕ್ಸ್ ಇಸ್ ನಾಟ್ ದ ಫೀಮೇಲ್ ಆಫ್ ಎಕ್ಸ್. ಅಂದ್ರೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎರಡೂ ಈಕ್ವಲ್ ಆಗಿರ್ಬೇಕು. ಓಕೆನಾ? ಸೊ ಇಲ್ಲಿ ಏನ್ ಹೇಳ್ತಿದೆ, ಎಲ್ ಎಚ್ ಎಸ್ ಅಲ್ಲಿ ಎಕ್ಸ್ ಅನ್ನೋದು ಮೇಲ್. ಓಕೆನಾ? ಸೊ ಇಲ್ಲಿ ನಾಟ್ ಆಫ್ ಫೀಮೇಲ್ ಎಕ್ಸ್ ಅಂತ ಅಂದ್ರೆ ಅವರು ಫೀಮೇಲ್ ಅಲ್ಲ ಅಂತ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಓಕೆನಾ? ದಟ್ಸ್ ಇಟ್. ಸೊ ಇದನ್ನ ನಾವು ಏನಂತೀವಿ, ಕಿನ್ಶಿಪ್ ಡೊಮೈನ್ ನ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ಈ ಕಿನ್ಶಿಪ್ ಡೊಮೈನ್ ಅಲ್ಲಿ ನಾವು ರಿಲೇಶನ್ಶಿಪ್ ಪ್ರಾಪರ್ಟೀಸ್ ನ ನಾವು ಏನ್ ಮಾಡ್ತಿದೀವಿ, ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಇಲ್ಲಿ ಆಬ್ಜೆಕ್ಟ್ಸ್ ಬಂದ್ ಯಾರು? ಪೀಪಲ್ಸ್. ಓಕೆನಾ? ಆಮೇಲೆ ಅದನ್ನ ಲಾಜಿಕಲ್ ಆಗಿ ಒಂದ್ 4 ಸ್ಟೇಟ್ಮೆಂಟ್ಸ್ ಬರೀರಿ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ನಂಬರ್ ಸೆಟ್ಸ್ ಅಂಡ್ ಲಿಸ್ಟ್. ಇದೆಲ್ಲ ಇವಾಗಿನ ಓದ್ತಿದೀವಲ್ಲ ಕ್ವಶನ್, 3rd ಕ್ವಶನ್ ಅಲ್ಲಿ 3 ಸಬ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಓಕೆನಾ? ಒಂದು ಅಸರ್ಷನ್ ಕ್ವೆರೀಸ್, ಇನ್ನ ಒಂದು ಕಿನ್ಶಿಪ್ ಡೊಮೈನ್, ಮತ್ತೆ ನಂಬರ್ ಸೆಟ್ಸ್ ಅಂಡ್ ರಿಲೇಶನ್ಶಿಪ್ಸ್ ಅಂತ. ಸೊ ಇಲ್ಲಿ ನಂಬರ್ಸ್ ಬಗ್ಗೆ ನೋಡೋಣ ಫಸ್ಟ್. ಸೊ ನ್ಯಾಚುರಲ್ ನಂಬರ್ಸ್ ಆರ್ ಬಿಲ್ಟ್ ಯೂಸಿಂಗ್ ಅ ಸ್ಮಾಲ್ ನಂಬರ್ಸ್ ಆಫ್ ಆಕ್ಸಿಯಮ್. ಅಂದ್ರೆ ಇಲ್ಲಿ ನಾವು ನಂಬರ್ಸ್ನೆಲ್ಲ ಡೈರೆಕ್ಟ್ ಆಗಿ ಅಸ್ಯೂಮ್ ಮಾಡ್ಕೊಳ್ಳಲ್ಲ. ಇಲ್ಲೇನ್ ಮಾಡ್ತೀವಿ, ನಾವು ಆ ಒಂದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಬಿಲ್ಡ್ ಮಾಡ್ತೀವಿ ರೂಲ್ಸ್ ನ ಯೂಸ್ ಮಾಡ್ಕೊಂಡು. ಸೊ ಆಕ್ಸಿಯಮ್ಸ್ ಅಂದ್ರೆ ಏನು? ರೂಲ್ಸ್. ಓಕೆ, ಸೊ ದ ರಿಕ್ವೈರ್ಡ್ ಸಿಂಬಲ್ಸ್ ಆರ್, ಇಲ್ಲಿ ಯಾವ್ಯಾವ ಸಿಂಬಲ್ಸ್ ನ ಯೂಸ್ ಮಾಡ್ತೀವಿ ಅಂದ್ರೆ ಪ್ರಿಡಿಕೇಟ್, ನ್ಯಾಂಟಮ್. ಸೊ ಇಲ್ಲಿ ನ್ಯಾಂಟಮ್ ಅಂದ್ರೆ ಅದು ನೀನ್ ಕೊಟ್ಟಿರೋ ಅಂತ ಒಂದು ಏನಂತೀಯ ಆಬ್ಜೆಕ್ಟ್ ಆಗ್ಲಿ ಅಥವಾ ಏನೋ ಒಂದು ಆರ್ಗ್ಯುಮೆಂಟ್ ಆಗ್ಲಿ ನಂಬರ್ ಅಲ್ವಾ
ಅಥವಾ ಏನಾದ್ರೂ ಬೇರೆದಾ ಅಂತ ನೋಡುತ್ತೆ. ಚೆಕ್ಸ್ ವೆದರ್ ಸಮಥಿಂಗ್ ಈಸ್ ಅ ನಂಬರ್ ಆರ್ ನಾಟ್ ಅಂತ. ನೆಕ್ಸ್ಟ್ ಕಾನ್ಸ್ಟೆಂಟ್ 0. ಸೊ 0 ಅನ್ನೋದು ಯಾವಾಗ್ಲೂ ಫಸ್ಟ್ ಆಗಿರುತ್ತೆ. ಫಸ್ಟ್ ನಂಬರ್ ಆಗಿರುತ್ತೆ. ಎಸ್ ಅನ್ನೋದೇನು? ಎಸ್ ಅನ್ನೋದು ಅದ್ರದ್ದು ಸಕ್ಸೆಸರ್. ಸಕ್ಸೆಸರ್ ಅಂದ್ರೆ ಅದ್ರದ್ದು ನೆಕ್ಸ್ಟ್ ನಂಬರ್. ಓಕೆನಾ? ನೆಕ್ಸ್ಟ್ ಪಿಯಾನೋ ಆಕ್ಸಿಯಮ್ಸ್ ಡಿಫೈನ್ ಅ ನ್ಯಾಚುರಲ್ ನಂಬರ್. ಇಲ್ಲಿ ಪಿಯಾನೋ ಆಕ್ಸಿಯಮ್ಸ್ ಅಂದ್ರೆ ಅದು ಒಂದು ಬೇಸಿಕ್ ರೂಲ್ಸ್. ಓಕೆನಾ? ಅದೇನ್ ಎಕ್ಸ್‌ಪ್ಲೇನ್ ಮಾಡುತ್ತೆ ಅಂದ್ರೆ ವಾಟ್ ದ ನಂಬರ್ ಆರ್ ಅಂಡ್ ನೌ ಹೌ ದೇ ವಿಲ್ ಗ್ರೋ ಅಂತ. ಅಂದ್ರೆ ನಂಬರ್ ಏನು ಮತ್ತೆ ಅದು ಯಾವ ರೀತಿ ಗ್ರೋ ಆಗುತ್ತೆ ಅಂತ ಈ ಪಿಯಾನೋ ಆಕ್ಸಿಯಮ್ಸ್ ಹೇಳುತ್ತೆ. ಓಕೆ. ನ್ಯಾಚುರಲ್ ನಂಬರ್ಸ್ ಆರ್ ಡಿಫೈನ್ಡ್ ಆಸ್ ನ್ಯಾಂಟಮ್ ಆಫ್ 0. ನ್ಯಾಚುರಲ್ ನಂಬರ್ಸ್‌ನ ಈ ತರ ಡಿಫೈನ್ ಮಾಡ್ತೀವಿ. ಆಮೇಲೆ ಫಾರ್ ಆಲ್ ನ್ಯಾಂಟಮ್ ಆಫ್ ಎನ್. ಸೊ ಎನ್ ಎಲ್ಲ ನಂಬರ್ಸ್ ಅಲ್ವಾ ಅಂತ ಚೆಕ್ ಮಾಡುತ್ತೆ. ನಂಬರ್ಸ್ ಆಗಿದ್ರೆ ನೆಕ್ಸ್ಟ್ ನಂಬರ್ ಏನು ಅಂತಾನೂ ಕೂಡ ಪ್ರಿಡಿಕ್ಟ್ ಮಾಡುತ್ತೆ. ಓಕೆನಾ ಅದು. ನೆಕ್ಸ್ಟ್ ದೀಸ್ ರೂಲ್ಸ್ ಆರ್ ಜನರಲ್. ಈ ಒಂದು ರೂಲ್ಸ್ ಎಲ್ಲ ಜನರಲ್ ಆಗಿರುತ್ತೆ. ಆದ್ರೆ ದೇ ಮೇ ಅಲೌ ಸಮ್ ಅನ್ಎಕ್ಸ್ಪೆಕ್ಟೆಡ್ ಮಾಡೆಲ್ಸ್. ಓಕೆ. ಜನರಲ್ ಆಗಿದ್ರು ಕೂಡ ಸಮ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂದ್ರೆ ಇವಾಗ ಯಾವತ್ತೂ ಅಷ್ಟೇ 0 ಬಂದು ಯಾವುದೇ ನಂಬರ್‌ಗೆ ಸಕ್ಸೆಸರ್ ಆಗಿರಲ್ಲ. ಓಕೆನಾ? ಅಂದ್ರೆ ಇವಾಗ 1 ಆದ್ಮೇಲೆ 0 ಬರುತ್ತೆ ಅಂತ ಹೇಳಕ್ಕಾಗತ್ತಾ? ಇಲ್ಲ. 0 ಆದ್ಮೇಲೆ 1 ಬರುತ್ತೆ. ಸೊ 1 ಇಸ್ ಅ ಸಕ್ಸೆಸರ್ ಆಫ್ 0 ಅಂತ ಹೇಳ್ಬೋದು. ಬಟ್ 0 ಕೆನಾಟ್ ಬಿ ಸಕ್ಸೆಸರ್ ಆಫ್ ಎನಿ ನಂಬರ್. ಸೊ ಅದು ನಾವು ಜನರಲ್ ಆಗಿ ಹೇಳ್ಬೇಕು. ಓಕೆನಾ? ದಟ್ ಈಸ್ ಅ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್. ಓಕೆ. ನೆಕ್ಸ್ಟ್ ಇಲ್ಲೇನ್ ಹೇಳ್ತಿದೆ ಈ ಒಂದು ಸ್ಟೇಟ್ಮೆಂಟು? ಅಕಸ್ಮಾತ್ ಎಮ್ ಮತ್ತೆ ಎನ್ ಎರಡೂ ಈಕ್ವಲ್ ಅಲ್ಲ ಅಂತ ಅಂದ್ರೆ ಬರೋ ನೆಕ್ಸ್ಟ್ ನಂಬರು ಕೂಡ ಈಕ್ವಲ್ ಇರಲ್ಲ ಅಂತ ಹೇಳ್ತಿದೆ. ಆಬ್ವಿಯಸ್ಲಿ ರೈಟ್. ನೆಕ್ಸ್ಟ್ ನ್ಯಾಂಟಮ್ ಆಫ್ ಎಂ ಇಸ್ ಈಕ್ವಲ್ ಟು ಪ್ಲಸ್ ಆಫ್ 0, ಎಂ ಇಸ್ ಈಕ್ವಲ್ ಟು ಎಂ. ಅಂದ್ರೆ 0 ಜೊತೆ ನೀನ್ ಏನೇ ಆಡ್ ಮಾಡಿದ್ರು ಕೂಡ ನಮಗೆ ಸೇಮ್ ಬರುತ್ತೆ. ರೈಟ್. ಸೊ ಅಷ್ಟೇ. ಸೊ ಅಡಿಷನ್ ಇಸ್ ಡನ್ ಬೈ ರಿಪೀಟೆಡ್ಲಿ ಆಡಿಂಗ್ ಒನ್ ಬೈ ಒನ್. ದಟ್ಸ್ ಇಟ್. ನೆಕ್ಸ್ಟ್ ಸೆಟ್ ಬಗ್ಗೆ ನೋಡೋಣ. ಸೊ ಈ ಸೆಟ್ಟು ತುಂಬಾ ಏನಂತೀರಾ ಸ್ಟೇಟ್ಮೆಂಟ್ಸ್ ಇದೆ. ಸೊ ನೀವು ಯಾವ್ದಾದ್ರು ಒಂದು 3 ಇಂದ 4 ಸ್ಟೇಟ್ಮೆಂಟ್ಸ್ ಬರ್ದ್ಬಿಟ್ಟು ಸೈಲೆಂಟ್ ಆದ್ರೆ ಸಾಕು. ಸೊ ಇಲ್ಲೇನ ಹೇಳ್ತಿದೆ ಅಂತ ಅಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಏನ್ ಹೇಳ್ತಿದೆ ಅಂದ್ರೆ ಆ ಸೆಟ್ಟು ಎಸ್ ಅನ್ನೋ ಸೆಟ್ಟು ಎಂಟಿ ಆದ್ರೂ ಆಗಿರ್ಬೋದು ಅಥವಾ ಬೇರೆ ಎಲಿಮೆಂಟ್ಸ್ ಜೊತೆ ನಾವು ಕ್ರಿಯೇಟ್ ಕೂಡ ಮಾಡ್ಬೋದು ಅದನ್ನ. ಓಕೆನಾ? ಹಿಂಗೆ ಎಲಿಮೆಂಟ್ಸ್ ನ ಆಡ್ ಮಾಡಿ ಆಮೇಲೆ ಇದೇ ಈ ಸ್ಟೇಟ್ಮೆಂಟ್ ಏನ್ ಹೇಳ್ತಿದೆ ಅಂದ್ರೆ ನಾವು ಯಾವುದೇ ಇವಾಗ ಸೆಟ್ ಎಂಟಿ ಇದೆ. ಸೊ ಅದ್ರಲ್ಲಿ ಎಂಟಿ ಇದೆ ಅಂದ್ರೆ ಏನು ಇಲ್ಲ. ಸೊ ಏನು ಇಲ್ಲ ಅಂತಂದ್ರೆ ಅದರಿಂದ ಆದ್ರೂ ಏನ್ ತಗೊಳ್ತೀಯಾ? ಸೊ ವಿ ಕ್ಯಾನ್ ನಾಟ್ ರಿಮೂವ್ ಎನಿ ಎಲಿಮೆಂಟ್ಸ್ ಫ್ರಮ್ ದ ಎಂಟಿ ಸೆಟ್. ಆಮೇಲೆ ಯಾವ ರೀತಿ ಇಂಟರ್ಸೆಕ್ಷನ್ ಅನ್ನೋ ಕಾನ್ಸೆಪ್ಟ್ ನ ನೀವು ಡಿಫೈನ್ ಮಾಡ್ತೀರಾ ಅಂತ. ಇವಾಗ S1 ಮತ್ತೆ S2 ಅನ್ನೋದು 2 ಸೆಟ್ಟು. ಓಕೆನಾ? ಈ 2 ಸೆಟ್ಟು ಇವಾಗ ಇಂಟರ್ಸೆಕ್ಷನ್ ಇವಾಗ S1 ಇಂಟರ್ಸೆಕ್ಷನ್ S2 ಒಂದು ರಿಸಲ್ಟ್ ನ ಏನ್ ಮಾಡುತ್ತೆ? ಜನರೇಟ್ ಮಾಡುತ್ತೆ. ಸೊ ಇವಾಗ ಅದೇನ್ ಹೇಳುತ್ತೆ ಅಂದ್ರೆ S1 ಅನ್ನೋದು ಆ ಒಂದು ಎಲಿಮೆಂಟು ಇವಾಗ ಎಕ್ಸ್ ಅನ್ನೋ ಎಲಿಮೆಂಟು ಕೂಡ ಏನಾಗುತ್ತೆ? S1 ಅಲ್ಲೂ ಇರುತ್ತೆ, S2 ಅಲ್ಲೂ ಇರುತ್ತೆ. ಅದರಿಂದ ನನಗೆ ಇಂಟರ್ಸೆಕ್ಷನ್ ಅಲ್ಲಿ ನಮಗೆ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳುತ್ತೆ. ಸೊ ಇವಾಗ ಯೂನಿಯನ್ ಅದೇ ರೀತಿ ಯಾವ ರೀತಿ ನೀನು ಡಿಫೈನ್ ಮಾಡ್ತೀಯಾ? ಸೊ ಎಕ್ಸ್ ಅನ್ನೋದು ಒಂದು ವೇರಿಯಬಲ್, S1 S2 ಅನ್ನೋದು 2 ಸೆಟ್. ಸೊ ಇವಾಗ ಏನಂತ ಅಂದ್ರೆ ಇವಾಗ ಈ ಎಕ್ಸ್ ಇದು ಒಂದು ಏನಂತೀರ ರಿಸಲ್ಟ್ ನ ಜನರೇಟ್ ಮಾಡುತ್ತೆ S1 ಮತ್ತೆ S2. ಸೊ ಈ ಒಂದು ರಿಸಲ್ಟ್ LHS ಜೊತೆ RHS ನ ಕಂಪೇರ್ ಮಾಡುತ್ತೆ. ಸೊ ಅವಾಗ ಈ ಎಕ್ಸ್ S1ಗೂ ಇನ್ಕ್ಲೂಡ್ ಆಗಿರುತ್ತೆ ಮತ್ತೆ S2 ಅಲ್ಲೂ ಇರುತ್ತೆ. ಓಕೆನಾ? ದಟ್ಸ್ ವಾಟ್ ದಿಸ್ ಯೂನಿಯನ್ ಸೇಸ್. ಆಮೇಲೆ ಈಕ್ವಾಲಿಟಿಯಲ್ಲಿ ಎರಡೂ ಸೆಟ್ ಈಕ್ವಲ್ ಇದೆಯಾ ಇಲ್ಲ ಅಂತ ನೋಡುತ್ತೆ. ಆಮೇಲೆ ಸಬ್ಸೆಟ್ ಹೆಂಗೆ ಡಿಫೈನ್ ಮಾಡ್ತೀರಾ ಅಂತ ಹೇಳುತ್ತೆ. ಸೊ ಅದನ್ನ ಒಂದು 3 ಇಂದ 4 ಸ್ಟೇಟ್ಮೆಂಟ್ ಬರೀರಿ. ಇಟ್ ಇಸ್ ಮೋರ್ ದನ್ ಎನಫ್. ನಾನು ಯಾಕೆ ಇಷ್ಟೊಂದು ಸ್ಟೇಟ್ಮೆಂಟ್ಸ್ ಬರ್ದಿದ್ದೀನಿ ಅಂದ್ರೆ ಬಿಕಾಸ್ ನೀವು ಎಲ್ಲ ಓದಿದಾಗ ಅಟ್ಲೀಸ್ಟ್ ನಿಮಗೆ ಒಂದು 2 to 3 ಸೆಟ್ಸ್ ಆದ್ರೂ ನೆನಪಿರುತ್ತೆ. ಸೊ ಅದಕ್ಕೆ ನಾನು ಇಷ್ಟೆಲ್ಲ ಬರ್ದಿದ್ದೀನಿ. ಇಟ್ ಇಸ್ ನಾಟ್ ನೆಸೆಸರಿ ದಟ್ ಯು ನೀಡ್ ಟು ರೈಟ್ ಎವ್ರಿಥಿಂಗ್ ಅಂತ. ಓಕೆ. ನೆಕ್ಸ್ಟ್ ಲಿಸ್ಟ್ ಅಂತ ಅಂದ್ರೆ ಲಿಸ್ಟ್ ಇಸ್ ಸಿಮಿಲರ್ ಟು ಸೆಟ್. ಓಕೆನಾ? ಅದು ಸೆಟ್ ತರನೇ ಸಿಮಿಲಾರಿಟಿ ಇದೆ. ಆದ್ರೆ ಇದ್ರಲ್ಲಿ ಏನಂದ್ರೆ ಬಟ್ ಆರ್ ಆರ್ಡರ್ಡ್ ಅಂಡ್ ಅಲೌಡ್ ಡೂಪ್ಲಿಕೇಟ್ಸ್. ಇವಾಗ ನೀವು ಸೆಟ್ ಅಲ್ಲಿ ಡೂಪ್ಲಿಕೇಟ್ಸ್ ಅನ್ನೋ ಕಾನ್ಸೆಪ್ಟೇ ಇರಲ್ಲ. ಓಕೆನಾ? ಸೊ ಒಂದೊಂದು ಎಲಿಮೆಂಟ್ ಕೂಡ ಯೂನಿಕ್ ಇರುತ್ತೆ. ಸೊ ಇವಾಗ ಎಕ್ಸಾಂಪಲ್ ಸೆಟ್ ಒಳಗಡೆ 0 1 2 3. ಸೊ ಇವೆಲ್ಲ ಯೂನಿಕಾ? ಸೊ ಲಿಸ್ಟ್ ಅಲ್ಲಿ ಬೇಕಾದ್ರೆ ನೀವು 0 1 2 ಮತ್ತೆ 1 2 ಹಾಕ್ಬೋದು. ಸೊ ಇಲ್ಲಿ ಡೂಪ್ಲಿಕೇಟ್ಸ್ ಅಲೌ ಇರುತ್ತೆ. ಸೊ ಇಲ್ಲಿ ಡೂಪ್ಲಿಕೇಟ್ಸ್ ಇರಲ್ಲ. ಓಕೆನಾ? ಡೂಪ್ಲಿಕೇಟ್ಸ್ ಇದ್ರೂ ಅದು ತೆಗ್ದಾಕೊಳ್ಳುತ್ತೆ. ಓಕೆ. ದಟ್ಸ್ ವಾಟ್. ಸೊ ದ ಕಾನ್ಸ್ಟೆಂಟ್ ನಿಲ್ ರೆಪ್ರೆಸೆಂಟ್ಸ್ ದ ಎಂಪ್ಟಿ ಸೆಟ್. ನಿಲ್ ಅಂತ ಅಂದ್ರೆ ಅದೇನ್ ಮಾಡುತ್ತೆ? ಎಂಪ್ಟಿ ಲಿಸ್ಟ್ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆನಾ? ಫಂಕ್ಷನ್ಸ್ ಯೂಸ್ಡ್ ಇಲ್ಲಿ ಯಾವ ಫಂಕ್ಷನ್ಸ್ ನ ಯೂಸ್ ಮಾಡ್ತೀವಿ? ಇಲ್ಲಿ ಬೇಕಾದ್ರೆ ಯಾವ ಫಂಕ್ಷನ್ಸ್ ಕೂಡ ಅಪ್ಲೈ ಮಾಡ್ಬೋದು. ಅಪೆಂಡ್ ಆಗ್ಲಿ, ಫಸ್ಟ್ ಲಾಸ್ಟ್, ಇವಾಗ ಫಸ್ಟ್ ಎಲಿಮೆಂಟ್ ಯಾವುದು ಲಾಸ್ಟ್ ಎಲಿಮೆಂಟ್ ಯಾವುದು ಅಂತ ಚೆಕ್ ಮಾಡೋದಕ್ಕೆ, ಮತ್ತೆ ಆಡ್ ಮಾಡೋದಕ್ಕೆ, ಮತ್ತೆ ಡಿಲೀಟ್ ಮಾಡೋದಕ್ಕೆ ಎಲ್ಲದಕ್ಕೂ ಎಲ್ಲಾ ಫಂಕ್ಷನ್ಸ್ ಕೂಡ ನಾವು ಆಲ್ಮೋಸ್ಟ್ ಲಿಸ್ಟ್ ಮೇಲೆ ಅಪ್ಲೈ ಮಾಡಬಹುದು. ಸೊ ಈವನ್ ಸೆಟ್ಸ್ ಮೇಲೂ ಮಾಡಬಹುದು. ಓಕೆನಾ?
ನೆಕ್ಸ್ಟ್ ದೇ ಚೆಕ್ ವೆದರ್ ಆನ್ ಎಲಿಮೆಂಟ್ ಎಕ್ಸಿಸ್ಟ್ ಆರ್ ವೆದರ್ ಸಮಥಿಂಗ್ ಇನ್ ದ ಲಿಸ್ಟ್. ಓಕೆನಾ? ಇಲ್ಲಿ ಏನಂದ್ರೆ ಲಿಸ್ಟಲ್ಲಿ ಎಕ್ಸಿಸ್ಟ್ ಇದೆಯಾ ಇಲ್ವಾ ಆ ಒಂದು ಎಲಿಮೆಂಟು ಅಂತ ಚೆಕ್ ಮಾಡಕ್ಕೆ ಮಾಡುತ್ತೆ. ಇದು ರೆಪ್ರೆಸೆಂಟೇಷನ್ ಆಫ್ ದ ಲಿಸ್ಟ್. ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಅಂತ. ಓಕೆ, ದಟ್ ಈಸ್ ಅಬೌಟ್ ಆಲ್ ಅಬೌಟ್ ಲಿಸ್ಟ್. ಓಕೆ, ಇಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಬಂದು ಎಕ್ಸ್ಪ್ಲೇನ್ ಅಬೌಟ್ ನಾಲೆಡ್ಜ್ ಇಂಜಿನಿಯರಿಂಗ್ ಪ್ರೋಸೆಸ್. ಓಕೆ, ಫಸ್ಟ್ ಏನು ಅಂತ ಅಂದ್ರೆ ಇಲ್ಲಿ ಟಾಸ್ಕ್ ನ ಐಡೆಂಟಿಫೈ ಮಾಡಬೇಕು. ಅಂದ್ರೆ ಫಸ್ಟ್ ಸ್ಟೆಪ್ ಇಸ್ ಟು ಕ್ಲಿಯರ್ಲಿ ಐಡೆಂಟಿಫೈ ವಾಟ್ ದ ನಾಲೆಡ್ಜ್ ಬೇಸ್ ಇಸ್ ಎಕ್ಸ್ಪೆಕ್ಟೆಡ್ ಟು ಡೂ. ಏನ್ ಮಾಡಬೇಕು ನಮ್ಮ ಒಂದು ನಾಲೆಡ್ಜ್ ಬೇಸು ಅಂತ ಇಲ್ಲಿ ನಾವು ಅದನ್ನ ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡಬೇಕು. ಆಮೇಲೆ ನಾಲೆಡ್ಜ್ ಇಂಜಿನಿಯರು ಏನ್ ಮಾಡ್ತಾರೆ ಅಂದ್ರೆ ಡಿಸೈಡ್ಸ್ ದ ಟೈಪ್ ಆಫ್ ದ ಕ್ವೆಶ್ಚನ್ ದ ಸಿಸ್ಟಮ್ ಶುಡ್ ಆನ್ಸರ್. ನಮ್ಮ ಒಂದು ಸಿಸ್ಟಮ್ ಏನ್ ಆನ್ಸರ್ ಮಾಡಬೇಕು ಅನ್ನೋದನ್ನ ನಾಲೆಡ್ಜ್ ಇಂಜಿನಿಯರು ಡಿಸೈಡ್ ಮಾಡ್ತಾರೆ. ಆಮೇಲೆ ಯಾವ್ಯಾವ ಫ್ಯಾಕ್ಟ್ಸು ಎಲ್ಲ ಸ್ಟೋರ್ ಆಗಿರ್ಬೇಕು ನಮ್ಮ ಒಂದು ನಾಲೆಡ್ಜ್ ಬೇಸಲ್ಲಿ ಅದನ್ನ ನಾಲೆಡ್ಜ್ ಇಂಜಿನಿಯರ್ ಏನ್ ಮಾಡ್ತಾರೆ ಡಿಸೈಡ್ ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಊಂಪಸ್ ವರ್ಲ್ಡ್ ಸಿಸ್ಟಮ್ ಮೇ ನೀಡ್ ದ ಆನ್ಸರ್ ಟು ದ ಕ್ವೆಶ್ಚನ್ ಅಬೌಟ್ ದ ಎನ್ವಿರಾನ್ಮೆಂಟ್. ಸೊ ಇವಾಗ ಊಂಪಸ್ ವರ್ಲ್ಡ್ ಪ್ರಾಬ್ಲಮ್ ಅಂತ ತಗೊಂಡಾಗ ಎನ್ವಿರಾನ್ಮೆಂಟ್ ಯಾವ ತರ ಇದೆ ಅಂತ ಸೆನ್ಸ್ ಮಾಡೋದಕ್ಕೆ ನಾಲೆಡ್ಜ್ ಬೇಸ್ ನ ಯೂಸ್ ಮಾಡ್ತು. ಆ ನಾಲೆಡ್ಜ್ ಬೇಸ್ ಅಲ್ಲಿ ಏನೇನ್ ಇರಬೇಕು, ಬ್ರೀಸ್ ಸೆನ್ಸ್ ಆದಾಗ ಏನ್ ಮಾಡಬೇಕು, ಆಮೇಲೆ ಸ್ಟೆಂಚ್ ಬಂದಾಗ ಏನ್ ಮಾಡಬೇಕು. ಸೊ ರೈಟ್, ಸೊ ಇದನ್ನೆಲ್ಲ ನೀವು ನಾಲೆಡ್ಜ್ ಬೇಸ್ ಅಲ್ಲಿ ಸ್ಟೋರ್ ಮಾಡ್ಬೇಕಂದ್ರೆ ಎನ್ವಿರಾನ್ಮೆಂಟ್ ಡೀಟೇಲ್ಸ್ ನ ನೀವು ಸ್ಟೋರ್ ಮಾಡ್ಬೇಕಾಗಿರುತ್ತೆ ನಾಲೆಡ್ಜ್ ಬೇಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಅಸೆಂಬಲ್ ದ ರೆಲಿವೆಂಟ್ ನಾಲೆಡ್ಜ್. ಅಂದ್ರೆ ಇನ್ ದಿಸ್ ಸ್ಟೆಪ್ ಆಲ್ ದ ಇಂಪಾರ್ಟೆಂಟ್ ನಾಲೆಡ್ಜ್ ಅಬೌಟ್ ದ ಡೊಮೈನ್ ಕಲೆಕ್ಟೆಡ್. ಎಲ್ಲ ಇಂಪಾರ್ಟೆಂಟ್ ಏನಂತೀರಾ ಇನ್ಫಾರ್ಮೇಶನ್ ಡೊಮೈನ್ ಬಗ್ಗೆ ಇರೋ ಇನ್ಫಾರ್ಮೇಶನ್ ಎಲ್ಲಿಗೆ ಹಾಕ್ತಾರೆ, ಈ ನಾಲೆಡ್ಜ್ ಇಂಜಿನಿಯರ್ ಏನ್ ಮಾಡ್ತಾರೆ ಅಂದ್ರೆ ಮೇ ಆಲ್ರೆಡಿ ನೋ ದ ವಾಟ್ ಡೊಮೈನ್ ಅದನ್ನೆಲ್ಲ ಏನಿಲ್ಲ ಆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನಾಲೆಡ್ಜ್ ಬೇಸ್ ಅಲ್ಲಿ ಸ್ಟೋರ್ ಮಾಡ್ತಾರೆ ಅಷ್ಟೇ. ಸೊ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಅಸ್ ನಾಲೆಡ್ಜ್ ಅಕ್ವಿಸಿಯೇಷನ್. ಮುಂಚೆನೆ ಅವರಿಗೆ ಏನ್ ಗೊತ್ತಾ, ನಾಲೆಡ್ಜ್ ಇಂಜಿನಿಯರ್ಗೆ ಮುಂಚೆನೆ ಗೊತ್ತಿರುತ್ತೆ ಡೊಮೈನ್ ಬಗ್ಗೆ. ಸೊ ಅದರಿಂದ ಆ ಡೊಮೈನ್ ಎಕ್ಸ್ಪರ್ಟ್ಸ್ ಇಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಾಗ್ಲಿ, ಸೊ ಇದನ್ನೆಲ್ಲ ಏನ್ ಮಾಡ್ತಾರೆ ಕಲೆಕ್ಟ್ ಮಾಡ್ಬಿಟ್ಟು ನಾಲೆಡ್ಜ್ ಬೇಸ್ ಅಲ್ಲಿ ಹಾಕ್ತಾರೆ. ಸೊ ಇದನ್ನ ಏನಂತಾರೆ ನಾಲೆಡ್ಜ್ ಅಕ್ವಿಸಿಯೇಷನ್ ಅಂತ ಕರೀತಾರೆ. ಓಕೆ, ಈ ಒಂದು ಸ್ಟೇಜ್ ಅಲ್ಲಿ ನಾಲೆಡ್ಜ್ ನಾವು ಬರೆಯಲ್ಲ, ಲಾಜಿಕಲ್ ಫಾರ್ಮ್ ಅಲ್ಲಿ ಬರೆಯಲ್ಲ. ಸೊ ಇವಾಗ ಅಟಾಮಿಕ್ ಸೆಂಟೆನ್ಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ನ ಯೂಸ್ ಮಾಡ್ಕೊಂಡು ಸ್ಟೋರ್ ಮಾಡ್ತೀವಿ, ಸಿಂಪಲ್. ಓಕೆ, ನೆಕ್ಸ್ಟ್ ಡಿಸೈಡ್ ದ ವೊಕ್ಯಾಬುಲರಿ. ಸೊ ವೊಕ್ಯಾಬುಲರಿ ಅಂತ ಅಂದ್ರೆ ಹಿಯರ್ ದ ಡೊಮೈನ್ ಕಾನ್ಸೆಪ್ಟ್ಸ್ ಆರ್ ಕನ್ವರ್ಟೆಡ್ ಇಂಟು ಲಾಜಿಕಲ್ ಟರ್ಮ್ಸ್. ಸೊ ಇವಾಗ ಒಂದು ಕಾನ್ಸೆಪ್ಟ್ಸ್ ನ ಲಾಜಿಕಲ್ ಟರ್ಮ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಲಾಜಿಕಲ್ ಟರ್ಮ್ಸ್ ಅಂದ್ರೆ ಏನು, ಫಂಕ್ಷನ್ಸ್ ನ ಯೂಸ್ ಮಾಡೋದು, ಪ್ರಿಡಿಕೇಟ್ಸ್ ನ ಯೂಸ್ ಮಾಡೋದು, ಕಾನ್ಸ್ಟೆಂಟ್ಸ್ ನ ಯೂಸ್ ಮಾಡೋದು, ಟರ್ಮ್ಸ್ ನ ಯೂಸ್ ಮಾಡೋದು. ಸೊ ಇದನ್ನ ಯೂಸ್ ಮಾಡ್ಕೊಂಡು ಅವರು ಕಾನ್ಸೆಪ್ಟ್ ನ ಕನ್ವರ್ಟ್ ಮಾಡ್ತಾರೆ. ಓಕೆ, ಡಿಸಿಷನ್ಸ್ ಆರ್ ಮೇಡ್ ಅಬೌಟ್ ಹೌ ದ ಆಬ್ಜೆಕ್ಟ್ಸ್ ಅಂಡ್ ರಿಲೇಶನ್ಶಿಪ್ಸ್ ಆರ್ ರೆಪ್ರೆಸೆಂಟೆಡ್. ಓಕೆ, ಡಿಸಿಷನ್ಸ್ ಯಾವ ರೀತಿ ಮಾಡ್ತಾರೆ ಅಂದ್ರೆ ಆಬ್ಜೆಕ್ಟ್ಸ್ ಮತ್ತೆ ಆ ರಿಲೇಶನ್ಶಿಪ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತ. ಓಕೆ, ದಿಸ್ ಸೆಟ್ ಆಫ್ ಡಿಸಿಷನ್ಸ್ ಇಸ್ ಕಾಲ್ಡ್ ಅಸ್ ಆಂಟೋಲಜಿ ಅಂತ ಕರೀತಾರೆ. ಓಕೆ, ದಟ್ಸ್ ಇಟ್. ನೆಕ್ಸ್ಟ್ ಎನ್ಕೋಡ್ ದ ಜನರಲ್ ನಾಲೆಡ್ಜ್. ಅಂದ್ರೆ ಇನ್ ದಿಸ್ ಸ್ಟೆಪ್ ದ ಜನರಲ್ ರೂಲ್ಸ್ ಆರ್ ದ ಆಕ್ಸಿಯಮ್ಸ್ ಅಬೌಟ್ ದ ಡೊಮೈನ್ ಆರ್ ರಿಟರ್ನ್. ಅಂದ್ರೆ ಇವಾಗ ಡೊಮೈನ್ ಜನರಲ್ ರೂಲ್ಸ್, ರೆಗ್ಯುಲೇಷನ್ಸ್, ಪ್ರೊಸೀಜರ್ಸ್ ಇದನ್ನೆಲ್ಲ ಒಂದ್ ಕಡೆ ಬರೀತಾರೆ. ಅಂದ್ರೆ ಇಟ್ ವಿಲ್ ಬಿ ರಿಟರ್ನ್. ಸೊ ಹೆಂಗೆ ಲಾಜಿಕ್ ನ ಯೂಸ್ ಮಾಡ್ಕೊಂಡು. ಓಕೆ, ಈ ಒಂದು ರೂಲ್ಸ್ ನ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತ ಅಂದ್ರೆ ಸೊ ಮೀನಿಂಗ್ ದ ವೊಕ್ಯಾಬುಲರಿ ಟರ್ಮ್ಸ್ ವೈಲ್ ರೈಟಿಂಗ್ the general rules, errors and missing concept may be discovered, required changes to the ontology. ಅಂದ್ರೆ ವೊಕ್ಯಾಬುಲರಿ ಟರ್ಮ್ಸ್ದು ಮೀನಿಂಗು, ಆಮೇಲೆ ಯಾವ್ಯಾವ ರೂಲ್ಸ್ ಇದೆ ಅದ್ರ ಬಗ್ಗೆ, ಸೊ ಇದನ್ನೆಲ್ಲ ಈ ಡಿಫೈನ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಮೀನಿಂಗ್ ಹೇಳ್ತಾ ಹೋಗುತ್ತೆ. ದಟ್ಸ್ ಇಟ್. ನೆಕ್ಸ್ಟ್ ಎನ್ಕೋಡ್ ದ ಸ್ಪೆಸಿಫಿಕ್ ಪ್ರಾಬ್ಲಮ್ ಇನ್ಸ್ಟೆನ್ಸ್. ಅಂದ್ರೆ ನಾವು ದ ಫ್ಯಾಕ್ಟ್ಸ್ ಆರ್ ರಿಲೇಟೆಡ್ ಟು ದ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್. ಸೊ ಇವಾಗ ಒಂದೊಂದು ಪ್ರಾಬ್ಲಮ್ಗೂ ಕೂಡ ಅದರದ್ದೇ ಆದಂತ ಫ್ಯಾಕ್ಟ್ಸ್ ಇರುತ್ತೆ, ಅದರದ್ದೇ ಆದಂತ ಏನಿರುತ್ತೆ. ಇವಾಗ ಆ ಒಂದು ಫ್ಯಾಕ್ಟ್ಸ್ ನ ಯೂಸ್ ಮಾಡ್ಕೊಂಡು ನಾವು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ಬೋದು. ಸೊ ಆ ತರ ಒಂದೊಂದು ಪ್ರಾಬ್ಲಮ್ಗೂ ಕೂಡ ಸಮ್ ಫ್ಯಾಕ್ಟ್ಸ್ ಇರುತ್ತೆ. ಸೊ ಅದನ್ನ ನಾವು ನಾಲೆಡ್ಜ್ ಬೇಸಿಗೆ ಹಾಕಿರ್ತೀವಿ. ಈ ಒಂದು ಫ್ಯಾಕ್ಟ್ಸ್ ಏನ್ ಡಿಸ್ಕ್ರೈಬ್ ಮಾಡುತ್ತೆ ಅಂದ್ರೆ ತಕ್ಷಣಕ್ಕೆ ಏನಿದೆ ಸಿಚುವೇಶನ್, ಮತ್ತೆ ಯಾವ್ಯಾವ ಸಿಂಪಲ್ ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡಬಹುದು. ಆಮೇಲೆ ದ ಏಜೆಂಟ್ ಸಿಸ್ಟಮ್, ದೀಸ್ ಫ್ಯಾಕ್ಟ್ಸ್ ಆರ್ ಆಫನ್ ಪ್ರೊವೈಡೆಡ್ ಬೈ ದ ಸೆನ್ಸರ್ಸ್. ಸೊ ಇವಾಗ ನಮಗೆ ಏನ್ ಕೊಡಬೇಕು, ನಾಲೆಡ್ಜ್ ಬೇಸ್ ಇಂದ ಏನ್ ಇನ್ಫಾರ್ಮೇಶನ್ ಕೊಡಬೇಕು ಎನ್ವಿರಾನ್ಮೆಂಟ್ಗೆ ಅಂತಾಗ ಸೊ ನಾವ್ ಏನನ್ನ ಸೆನ್ಸ್ ಮಾಡ್ತಾರೆ, ಸೆನ್ಸರ್ಸ್ ನ ಯೂಸ್ ಮಾಡ್ತಾರೆ. ಸೊ ಈ ಸೆನ್ಸರ್ಸ್ ಇಂದ ಏನಾಗುತ್ತೆ, ನಾಲೆಡ್ಜ್ ಬೇಸ್ ಇಂದ ಯಾವ್ಯಾವ ಫ್ಯಾಕ್ಟ್ಸ್ ನ ಯೂಸ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಅವಾಗ. ನೆಕ್ಸ್ಟ್ ಪೋಸ್ ಕ್ವೆರೀಸ್ ಅಂಡ್ ಗೆಟ್ ದ ಆನ್ಸರ್ಸ್. ಅಂದ್ರೆ ಕ್ವೆರೀಸ್ ಅಂದ್ರೆ ಏನು, ಕ್ವೆಶನ್ಸ್ ನ ಕೇಳೋದು ಅಲ್ವಾ. ಕ್ವೆರೀಸ್ ಆರ್ ಆಸ್ ಟು ಇನ್ಫರ್ ದ ಮೆಕ್ಯಾನಿಸಮ್ ಟು ಡಿರೈವ್ ದ ನ್ಯೂ ಇನ್ಫಾರ್ಮೇಶನ್ ಟು ದ ಕೆಬಿ. ಅಂದ್ರೆ ಇವಾಗ
ಆ, ಏನಂತ ಅಂದ್ರೆ ಇವಾಗ ಕ್ವೆರೀಸ್‌ನ ಕೇಳಿದಾಗ ನಾಲೆಡ್ಜ್ ಬೇಸಿಗೆ ಅದಕ್ಕೆ ನ್ಯೂ ಕನ್ಕ್ಲೂಷನ್ ಸಿಗ್ತಾ ಹೋಗುತ್ತೆ. ಓಕೆನಾ? ಅದನ್ನೇ ಹೇಳ್ತಿರೋದು ಅವರು. ದ ಸಿಸ್ಟಮ್ ಕಂಬೈನ್ಸ್ ಇದರಿಂದ ಏನಾಗುತ್ತೆ ಅಂದ್ರೆ ಜನರಲ್ ರೂಲ್ಸ್‌ನೆಲ್ಲ ಕಂಬೈನ್ ಮಾಡಿ ಒಂದು ಆನ್ಸರ್ಸ್‌ನ ಕೊಡುತ್ತೆ. ಸೊ ದಟ್ ವಿಲ್ ಪ್ರೊಡ್ಯೂಸ್ ದ ಆನ್ಸರ್ಸ್. ಸೊ ದಿಸ್ ಅವಾಯ್ಡ್ಸ್ ರೈಟಿಂಗ್ ದ ಸೆಪರೇಟ್ ಅಲ್ಗಾರಿದಮ್ ಫಾರ್ ದ ಈಚ್ ಪ್ರಾಬ್ಲಮ್. ಸೊ ಈ ತರ ಅಂದ್ರೆ ಇರೋ ಫ್ಯಾಕ್ಟ್ಸ್‌ನ ಯೂಸ್ ಮಾಡ್ಕೊಂಡು ಅದರಿಂದ ನಾವು ನ್ಯೂ ಕನ್ಕ್ಲೂಷನ್‌ಗೆ ಬರೋದಾಗ್ಲಿ, ಆನ್ಸರ್ಸ್ ಮಾಡೋದಾಗ್ಲಿ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಒಂದೊಂದು ಪ್ರಾಬ್ಲಮ್‌ಗೂ ಕೂಡ ಅಲ್ಗಾರಿದಮ್ ಬರೆಯೋದು ತಪ್ಪತ್ತೆ. ಓಕೆನಾ? ನೆಕ್ಸ್ಟ್ ಡಿಬಗ್ ದ ನಾಲೆಡ್ಜ್ ಬೇಸ್. ಸೊ ಫೈನಲಿ ದ ನಾಲೆಡ್ಜ್ ಬೇಸ್ ಇಸ್ ಟೆಸ್ಟೆಡ್. ಸೊ ಕೊನೆಗೆ ಎಲ್ಲಾ ಫ್ಯಾಕ್ಟ್ಸ್‌ನ ಆಡ್ ಮಾಡಾದ್ಮೇಲೆ ಈ ಒಂದು ನಾಲೆಡ್ಜ್ ಬೇಸ್‌ನ ಟೆಸ್ಟ್ ಮಾಡ್ತಾರೆ. ಏನಕ್ಕೆ? ಏನಕ್ಕೆ ಟೆಸ್ಟ್ ಮಾಡ್ತಾರೆ ಅಂದ್ರೆ ನಾವು ಕೇಳಿದ ಕ್ವೆಷನ್‌ಗೆ ನೀಟಾಗಿ ಆನ್ಸರ್ ಮಾಡುತ್ತಾ ಇಲ್ವಾ ಅಂತ. ಓಕೆನಾ? ದಟ್ ಈಸ್ ವಾಟ್ ಡಿಬಗ್ಗಿಂಗ್ ದ ನಾಲೆಡ್ಜ್ ಬೇಸ್. ನೆಕ್ಸ್ಟ್ ಕ್ವೆಷನ್. ಸೊ ಈ ಒಂದು ಕ್ವೆಷನ್ ಅಲ್ಲಿ ನಾಲೆಡ್ಜ್ ಇಂಜಿನಿಯರಿಂಗ್ ಪ್ರೋಸೆಸ್ 1 ಬಿಟ್ ಫುಲ್ ಆಡರ್‌ಗೆ ಎಕ್ಸ್‌ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ನಾಲೆಡ್ಜ್ ಇಂಜಿನಿಯರಿಂಗ್ ಇನ್ ಎಫ್ಒಎಲ್ ಅಂತ ಕೇಳಿದ್ರೆ, ಈ ಒಂದು ಆನ್ಸರು ಮತ್ತೆ ಮೇಲ್ಗಡೆ ಇರೋ ಆನ್ಸರು ಕೂಡ ನೀವು ಬರಿಬೇಕು. ನಾನು ಇಲ್ಲೇ ಮೆನ್ಷನ್ ಮಾಡಿದ್ದೀನಿ. ಸೊ ಗೈಸ್, ನೀವು ಪಿಡಿಎಫ್‌ನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತೀರಾ ನಿಜ. ಸೊ ಶೇರ್ ಮಾಡ್ಬೇಕಾದ್ರೆ ಈ ಒಂದು ಇನ್ಫಾರ್ಮೇಷನ್ಸ್‌ನು ಕೂಡ ಶೇರ್ ಮಾಡಿ. ಓಕೆನಾ? ಇಲ್ಲ ಅಂದ್ರೆ ವಿಡಿಯೋನ ನೋಡಕ್ ಹೇಳಿ. ಓಕೆ. ಬಿಕಾಸ್ ದೇ ವಿಲ್ ಗೆಟ್ ಅ ಕ್ಲಿಯರ್ ಪಿಕ್ಚರ್. ಬಿಕಾಸ್ ನಾನು ಇಲ್ಲಿ ಕಾನ್ಸೆಪ್ಟ್ ವೈಸ್ ಅವರು ಕಾನ್ಸೆಪ್ಟ್ ನೇಮ್ಸ್ ಬೇರೆ ಇರುತ್ತೆ. ಇವರು ಸಬ್ ಕಾನ್ಸೆಪ್ಟ್‌ನ ಕ್ವೆಷನ್ಸ್‌ನ ಕೇಳಿದ್ದಾರೆ. ವಾಟ್ ಇಫ್ ದೇ ಆಸ್ಕ್ ದ ಮೇನ್ ಸಬ್ ಟಾಪಿಕ್ ರೈಟ್? ಮೇನ್ ಟಾಪಿಕ್‌ನ ಕೇಳಿದ್ರೆ ಅಕಸ್ಮಾತ್ ಆ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ, ಕಾನ್ಸೆಪ್ಟ್ ನೇಮ್ ಗೊತ್ತಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ಓಕೆನಾ? ದಟ್ಸ್ ಇಟ್. ಸೊ ಇದ್ರಲ್ಲಿ ಏನಂತ ಅಂದ್ರೆ ಇದ್ರಲ್ಲೂ ಕೂಡ ಫಸ್ಟ್ ಸ್ಟೆಪ್ ನಾವು ಟಾಸ್ಕ್‌ನ ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ಏನು ಪ್ರಾಬ್ಲಮ್ಮು ನಮ್ಮ ಒಂದು ನಾಲೆಡ್ಜ್ ಬೇಸ್ ಸಾಲ್ವ್ ಮಾಡಕ್ ಹೊರಟಿದೆ ಅನ್ನೋದು. ಓಕೆನಾ? ಸೊ ಇವಾಗ 1 ಬಿಟ್ ಫುಲ್ ಆಡರು. ಸೊ ನಮಗೆ ನೋಡಿದ ತಕ್ಷಣ ಇವಾಗ ಡಿಜಿಟಲ್ ಸರ್ಕ್ಯೂಟ್ ಅಂದಿದ ತಕ್ಷಣ ನಮಗೇನ್ ನೆನಪು ಬರುತ್ತೆ? ಇಲ್ಲಿ ಆಂಡ್ ಗೇಟ್ ಇರುತ್ತೆ, ಆರ್ ಗೇಟು, ಎಕ್ಸಾರ್ ಗೇಟು ಇದೆಲ್ಲ ಇರುತ್ತೆ. ಬಟ್ ಇದು ನಮಗ್ ಅರ್ಥ ಆಗತ್ತೆ. ಕಂಪ್ಯೂಟರ್‌ಗೆ ಯಾವ ರೀತಿ ಕಲಿಸ್ತೀರಾ? ಅದು ಇವಾಗ ಕ್ವೆಶ್ಚನ್. ಸೊ ವಿ ವಾಂಟ್ ದ ಕಂಪ್ಯೂಟರ್ ಟು ಅಂಡರ್‌ಸ್ಟ್ಯಾಂಡ್ ದ ಸರ್ಕ್ಯೂಟ್ ಅಂಡ್ ಗಿವ್ ದ ಔಟ್‌ಪುಟ್. ಅದೇ ಇಲ್ಲಿ ಮೇನ್ ಏಮು. ನಾವು ಕಂಪ್ಯೂಟರ್‌ಗೆ ಹೇಳ್ಕೊಡ್ಬೇಕು. ಒಂದು ಸರ್ಕ್ಯೂಟ್ ಏನು, ಆಮೇಲೆ ಅದ್ರ ಪ್ರಕಾರನೇ ಔಟ್‌ಪುಟ್ ಕೊಡೋ ತರ ನಾವು ಮಾಡ್ಬೇಕು. ಸೊ ಇವಾಗ ನಾವು ಅದಕ್ಕೆ ನೀಟಾಗಿ ಎಕ್ಸ್‌ಪ್ಲೇನ್ ಮಾಡ್ಬೇಕು. ದ ಸರ್ಕ್ಯೂಟ್ ಅಂದ್ರೆ ಈ ತರ ಕ್ವೆಷನ್ಸ್‌ನ ಆನ್ಸರ್ ಮಾಡೋಷ್ಟು ಸಿಚುಯೇಷನ್‌ಗೆ ನಾವು ಆ ಒಂದು ನಾಲೆಡ್ಜ್ ಬೇಸ್‌ನ ಟ್ರೈನ್ ಮಾಡ್ಬೇಕು. ಓಕೆನಾ? ಹೆಂಗೆ ಅಂದ್ರೆ ಈ ಒಂದು ಸರ್ಕ್ಯೂಟ್ ಪ್ರಾಪರ್ ಆಗಿ ಆಡ್ ಮಾಡ್ತಿದ್ಯಾ ಬಿಟ್ಸ್‌ನ ಇಲ್ವಾ? ಆಮೇಲೆ ಅಕಸ್ಮಾತ್ ಏನಾದ್ರು ಒಂದ್ ಬಿಟ್ ಏನಾದ್ರು ನಾನು ಇನ್‌ಪುಟ್ ಆಗಿ ಕೊಟ್ರೆ ನನಗೇನು ಔಟ್‌ಪುಟ್ ಬರುತ್ತೆ? ಆಮೇಲೆ ವಿಚ್ ಗೇಟ್ಸ್ ಆರ್ ಕನೆಕ್ಟೆಡ್ ಟುಗೆದರ್. ಯಾವ್ಯಾವ ಗೇಟ್ಸ್‌ನ ನೀವು ಒಟ್ಟಿಗೆ ಕನೆಕ್ಟ್ ಮಾಡ್ತೀರಾ? ಆಮೇಲೆ ಏನಾದ್ರು ಲೂಪ್ಸ್ ಇದ್ಯಾ ಈ ಒಂದು ಸರ್ಕ್ಯೂಟಲ್ಲಿ? ಇದನ್ನೆಲ್ಲ ಚೆಕ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಸ್ಟೆಪ್ 2 ಅಂದ್ರೆ ಅಸೆಂಬಲ್ ದ ನಾಲೆಡ್ಜ್. ಅಂದ್ರೆ ಸರ್ಕ್ಯೂಟ್ ಬಗ್ಗೆ ಏನೇನ್ ಇನ್ಫಾರ್ಮೇಷನ್ ಇದೆ ಅದನ್ನೆಲ್ಲ ನಾಲೆಡ್ಜ್ ಬೇಸಿಗೆ ಹಾಕ್ಬೇಕು. ರೈಟ್? ಸೊ ಇವಾಗ ಒಂದು ಸರ್ಕ್ಯೂಟ್‌ಗೆ ಏನೇನಿರತ್ತೆ? ಗೇಟ್ ಇರುತ್ತೆ. ಯಾವ್ಯಾವ ಗೇಟ್ ಇರುತ್ತೆ? ಆಂಡ್, ಆರ್, ನಾಟ್, ಎಕ್ಸಾರ್. ಆಮೇಲೆ ಇಲ್ಲಿ ವೈಯರ್ಸ್ ಅನ್ನೋದಿರುತ್ತೆ. ಆಮೇಲೆ ಸಿಗ್ನಲ್ಸ್ ಕಾನ್ಸೆಪ್ಟ್ ಬರುತ್ತೆ. ಆನ್ ಮತ್ತೆ ಆಫ್ ಅಂತ. ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಟರ್ಮಿನಲ್ಸ್ ಇರುತ್ತೆ. ಇನ್‌ಪುಟ್ ಟರ್ಮಿನಲ್ಸ್ ಇರ್ಬೋದು, ಔಟ್‌ಪುಟ್ ಟರ್ಮಿನಲ್ಸ್ ಇರ್ಬೋದು. ಸೊ ಎಲ್ಲ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಕಲರ್ ಆಗ್ಲಿ, ಶೇಪ್ ಆಗ್ಲಿ ಇದನ್ನೆಲ್ಲ ನೋಡಲ್ಲ. ನಾವು ಏನಿದು ಕನೆಕ್ಷನ್ಸು, ಸಿಗ್ನಲ್ಸ್ ಇದ್ರ ಬಗ್ಗೆ ಗಮನ ಕೊಡ್ತೀವಿ. ಓಕೆ. ಸೊ ಈ ಒಂದು ಡಯಾಗ್ರಾಮ್‌ನ ನೆನ್ಪಿಟ್ಕೊಳ್ಳಿ. ಸೊ ಎಲ್ಲಾದ್ರೂ ಒಂದ್ ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಬಿಕಾಸ್ ನಾನು ನೆಕ್ಸ್ಟ್ ಹೇಳೋ ಕಾನ್ಸೆಪ್ಟ್ ಎಲ್ಲ ಈ ಡಯಾಗ್ರಾಮ್ ಮೇಲೆ ಇರತ್ತೆ. ಕ್ಲಿಯರ್? ಯೆಸ್. ನೆಕ್ಸ್ಟ್ ಬಂದ್ಬಿಟ್ಟು ಡಿಸೈಡ್ ದ ವೊಕ್ಯಾಬ್ಯುಲರಿ. ಸೊ ವೊಕ್ಯಾಬ್ಯುಲರಿನ ಡಿಸೈಡ್ ಮಾಡ್ಬೇಕಂದ್ರೆ ಹೌ ಡು ವಿ ರೆಪ್ರೆಸೆಂಟ್? ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ? ಸೊ ಇವಾಗ ನಮಗ್ ಗೊತ್ತು ಆಂಡ್, ಆರ್, ನಾಟ್ ಗೇಟ್ ಅಂತ. ಸೊ ಕಂಪ್ಯೂಟರ್‌ಗೆ ಗೊತ್ತಿಲ್ಲ. ಸೊ ಕಂಪ್ಯೂಟರ್‌ಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗತ್ತೆ? ಸೊ ಆ ತರ ನಾವ್ ಹೆಂಗ್ ಲಾಜಿಕಲಿ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದೇ ಇಲ್ಲಿರೋದು. ಓಕೆ. ಫಸ್ಟ್ ಇವಾಗ ಗೇಟ್‌ನ ಯಾವ ರೀತಿ ಐಡೆಂಟಿಫೈ ಮಾಡುತ್ತೆ ಕಂಪ್ಯೂಟರ್ ಇದು ಗೇಟೇ ಅಂತ. ಸೊ ಇವಾಗ ಅದಕ್ಕೆ ಒಂದು ಫಂಕ್ಷನ್ ಗೇಟ್ ಅಂತ ಇದೆ. ಗೇಟ್ ಆಫ್ ಎಕ್ಸ್1 ಅಂದ್ರೆ ಎಕ್ಸ್1 ಅನ್ನೋದು ಒಂದು ಗೇಟ್. ಸೊ ಮತ್ತೆ ಟೈಪ್ ಆಫ್ ಎಕ್ಸ್1 ಅಂದ್ರೆ ಎಕ್ಸ್1 ಯಾವ ಟೈಪ್ ಇದೆ? ಓಕೆ, ಇವಾಗ ಗೇಟ್ ಅಂತ ಗೊತ್ತಾಯ್ತು. ಸೊ ಯಾವ ಟೈಪ್ ಆಫ್ ಗೇಟ್ ಅದು? ಆಂಡ್, ಆರ್, ನಾಟ್ ಅಂತ ನೋಡೋದಕ್ಕೆ ಟೈಪ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಸರ್ಕ್ಯೂಟ್ ಅಂತ ಹೆಂಗ್ ಹೇಳ್ತೀರಾ ಕಂಪ್ಯೂಟರ್‌ಗೆ? ಕಂಪ್ಯೂಟರ್‌ಗೆ ಹೆಂಗ್ ಅಂಡರ್‌ಸ್ಟ್ಯಾಂಡ್ ಆಗುತ್ತೆ ಅಂದ್ರೆ ಈ ತರ ಒಂದು ಫಂಕ್ಷನ್ ಕೊಟ್ಟಾಗ ಸೊ ಸಿ1 ಅನ್ನೋದು ಸರ್ಕ್ಯೂಟ್ ಅಂತ ಅವಾಗ ಕಂಪ್ಯೂಟರ್‌ಗೆ ಅರ್ಥ ಆಗುತ್ತೆ. ಸೊ ಇದು ಕಂಪ್ಯೂಟರ್ ಲ್ಯಾಂಗ್ವೇಜ್ ತರ ಅಂತ ಯೋಚನೆ ಮಾಡಿ. ಓಕೆ. ಆರ್‌ಇಟಿ ಅಂತ ಅಂದ್ರೆ ಆರ್ಗ್ಯುಮೆಂಟ್ಸ್.
ಓಕೆ. ಇದು ನೋಡಿದಾಗ ಸೊ ಇದೇನು ಇಂಡಿಕೇಟ್ ಮಾಡುತ್ತೆ ಗೊತ್ತಾ? ಸೊ ಸಿ1 ಅನ್ನೋ ಸರ್ಕ್ಯೂಟ್ ಅಲ್ಲಿ 3 ಇನ್ಪುಟ್ಸ್ ಇದೆ ಮತ್ತೆ 2 ಔಟ್‌ಪುಟ್ ಕೊಡ್ತಿದೆ ಅಂತ ಹೇಳುತ್ತೆ ಕಂಪ್ಯೂಟರಿಗೆ. ಮತ್ತೆ ಟರ್ಮಿನಲ್ಸ್. ಸೊ ಇದು ಏನಂತೀರಾ? ಇದನ್ನ ಇನ್ಪುಟ್ ಟರ್ಮಿನಲ್ ಅಂತಾರೆ. ಎಕ್ಸ್1 ಅನ್ನೋದು ಇನ್ಪುಟ್ ಟರ್ಮಿನಲ್, ಔಟ್‌ಪುಟ್ ಎಕ್ಸ್1 ಅನ್ನೋದು ಔಟ್‌ಪುಟ್ ಟರ್ಮಿನಲ್ ಅಂತ ಇಂಡಿಕೇಟ್ ಮಾಡ್ತಿದೆ. ಕನೆಕ್ಷನ್. ಸೊ ಇವಾಗ ಎರಡಕ್ಕೂ ಹೆಂಗ್ ಕನೆಕ್ಷನ್‌ನ ನೀವು ತೋರಿಸ್ತೀರಾ ಅಂತ ಅಂದ್ರೆ ಕನೆಕ್ಟೆಡ್ ಆಫ್ ದ ಔಟ್‌ಪುಟ್ ಆಫ್ ಎಕ್ಸ್1. ಸೊ ಎಕ್ಸ್1 ಅಲ್ಲಿ ಬಂದಿರೋ ಔಟ್‌ಪುಟ್‌ನ ಸೊ ನೀವು ಎಕ್ಸ್2ಗೆ ಇನ್ಪುಟ್ ಆಗಿ ಕೊಡ್ತಿದ್ದೀರಾ. ಸೊ ಹೇಳ್ತೀನಿ ನೋಡಿ. ಸೊ ಇದು ಎಕ್ಸ್1ಗೆ ನೀವು ಇನ್ಪುಟ್ ಕೊಟ್ಟಿದ್ದೀರಾ. ಸೊ ಎಕ್ಸ್1 ಅಲ್ಲಿ ಬರೋ ಔಟ್‌ಪುಟ್‌ನ ನೀವು ಎಕ್ಸ್2ಗೆ ಇನ್ಪುಟ್ ಆಗಿ ಕೊಡ್ತಿದ್ದೀರಾ. ರೈಟ್. ಸೊ ದಟ್ ಈಸ್ ವಾಟ್ ದಿಸ್ ಇಸ್ ಸೇಯಿಂಗ್. ಸೊ ಇದನ್ನ ಈ ರೀತಿ ಕನೆಕ್ಷನ್‌ನ ಡಿಫೈನ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ಇದರಲ್ಲಿ ಜನರಲ್ ರೂಲ್ಸ್. ಸೊ ಜನರಲ್ ರೂಲ್ಸ್ ಅಂದ್ರೆ ಇಫ್ 2 ಟರ್ಮಿನಲ್ಸ್ ಆರ್ ಕನೆಕ್ಟೆಡ್. ಸೊ ಇಲ್ಲಿ ಜನರಲ್ ರೂಲ್ಸ್ ಏನಪ್ಪಾ ಅಂತಂದ್ರೆ ಇವಾಗ 2 ಟರ್ಮಿನಲ್ಸ್ ಕನೆಕ್ಟ್ ಆಗಿದೆ ಅಂತ ಅಂದ್ರೆ ಆ 2 ಟರ್ಮಿನಲ್ಸ್‌ಗೂ ಸೇಮ್ ಸಿಗ್ನಲ್ ಇರತ್ತೆ. ಓಕೆನಾ? ಸೊ ಅಕಸ್ಮಾತ್ ಅದು ಆ ಸಿಗ್ನಲ್ ಹೈ ಆದ್ರೂ ಆಗಿರ್ಬೋದು, ಲೋ ಆದ್ರೂ ಆಗಿರ್ಬೋದು. ಸೊ ಅದನ್ನ ಲಾಜಿಕಲ್ ಆಗಿ ರೆಪ್ರೆಸೆಂಟ್ ಮಾಡಿ. ಸೊ ಇವಾಗ ಟರ್ಮಿನಲ್ ಆಫ್ ಟಿ1 ಅಂಡ್ ಟರ್ಮಿನಲ್ ಆಫ್ ಟಿ2 ಇಫ್ ಬೋತ್ ಆರ್ ಕನೆಕ್ಟೆಡ್ ದೆನ್ ದೇರ್ ಸಿಗ್ನಲ್ಸ್ ವಿಲ್ ಬಿ ಸೇಮ್. ಅದನ್ನ ಲಾಜಿಕಲ್ ಆಗಿ ರೆಪ್ರೆಸೆಂಟ್ ಮಾಡಿ. ನೆಕ್ಸ್ಟ್ ಸೊ ಈಚ್ ಟರ್ಮಿನಲ್ ಮಸ್ಟ್ ಬಿ ಐದರ್ 1 ಆರ್ 0. ಅಂದ್ರೆ ಇವಾಗ ಸಿಗ್ನಲ್ಲು ಹೈ ಇರ್ಬೋದು ಅಥವಾ ಲೋ ಇರ್ಬೋದು. ಎರಡೂ ಒಂದೇ ಸತಿ ಆಗಕ್ಕಾಗಲ್ಲ. ಆಮೇಲೆ ಸಿಗ್ನಲ್ಸ್ ಅಂತ ಅಂದ್ರೆ ರೆಪ್ರೆಸೆಂಟ್ ಮಾಡೋದೇ ನಾವು 1, 0, ಆನ್, ಆಫ್. ರೈಟ್. ಸೊ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಎರಡರಿಂದನೇ ನಾವು ರೆಪ್ರೆಸೆಂಟ್ ಮಾಡಬೇಕು. ಅದು ಒಂದೊಂದೇ. ಓಕೆ. ಇವಾಗ ಅದನ್ನ 2 ಅಂತ ಬರೆಯಕ್ಕಾಗಲ್ಲ, -2, -1 ಅಂತ ರೆಪ್ರೆಸೆಂಟ್ ಮಾಡೋದಕ್ಕಾಗಲ್ಲ. ಓಕೆನಾ? ಅದನ್ನೇ ಹೇಳ್ತಿರೋದು. ಇಟ್ ಕ್ಯಾನ್ ಬಿ ಐದರ್ 1 ಆರ್ ಇಟ್ ಕ್ಯಾನ್ ಬಿ ಐದರ್ 0. ಓಕೆ. ನೆಕ್ಸ್ಟ್ ಕನೆಕ್ಷನ್ ಈಸ್ ಟೂ ವೇ. ಹೌದು, ಕನೆಕ್ಷನ್ ಇಸ್ ಟೂ ವೇ ಅಂತ ಅಂದ್ರೆ ಇವಾಗ ಟಿ1 ಟರ್ಮಿನಲ್ ಟಿ2 ಟರ್ಮಿನಲ್ ಎರಡೂ ಕನೆಕ್ಟ್ ಆಗಿದೆ ಅಂದ್ರೆ ಟಿ1 ಇಸ್ ಕನೆಕ್ಟೆಡ್ ಟು ಟಿ2 ಮತ್ತೆ ನಾವು ಹಿಂಗೂ ಹೇಳ್ಬೋದಲ್ಲ ಟಿ2 ಇಸ್ ಕನೆಕ್ಟೆಡ್ ಟು ಟಿ1 ಅಂತ. ರೈಟ್. ಅದನ್ನ ಇಲ್ಲಿ ಬರ್ದಿರೋದು. ನೆಕ್ಸ್ಟ್ ಇಲ್ಲಿ ತುಂಬಾ ಗೇಟ್ಸ್ ಇದಾವೆ. ಸೊ ಯಾವ್ಯಾವ ಗೇಟ್ಸ್ ಅಪ್ಪ? 4 ಟೈಪ್ಸ್ ಆಫ್ ಗೇಟ್ಸ್ ಇದೆ ಅಂತೆ. ಸೊ ಜಿ ಅಂದ್ರೆ ಗೇಟ್. ಓಕೆ. ಆ ಗೇಟ್ ಯಾವ ಟೈಪ್? ಓಕೆನಾ? ಈ ಒಂದು ಕೆ ಆ ಒಂದು ಗೇಟ್ ಆಂಡ್ ಆಗಿರ್ಬೋದು, ಆರ್ ಆಗಿರ್ಬೋದು, ಎಕ್ಸೋರ್ ಆಗಿರ್ಬೋದು, ನಾಟ್ ಆಗಿರ್ಬೋದು ಅಂತ ಬರ್ದಿದ್ದೀನಿ. ಸೊ ಅಕಸ್ಮಾತ್ ಇಲ್ಲಿ ಇನ್ನೂ ಒಂದು ನೆಕ್ಸ್ಟ್ ರೂಲ್ ಏನ್ ಹೇಳ್ತಿದೆ ಅಂದ್ರೆ ಆಂಡ್ ಗೇಟ್ದು ಯಾವಾಗ್ಲೂ ಔಟ್‌ಪುಟ್ 0 ಇರುತ್ತೆ. ಯಾವಾಗ ಅದರದ್ದು ಇನ್ಪುಟ್ 0 ಅಂದ್ರೆ ಎರಡು ಇನ್ಪುಟ್ 0, 0 ಇದ್ರೆ ಅದರದ್ದು ಔಟ್‌ಪುಟ್ ಕೂಡ 0, 0 ಇರುತ್ತೆ. ಆಮೇಲೆ ಒಂದು ಇನ್ಪುಟ್ 0 ಇದ್ರೂ ಕೂಡ ಅವಾಗೂ 0 ಇರುತ್ತೆ. ಅಂದ್ರೆ ಯಾವಾಗ ಅಕಸ್ಮಾತ್ ಅದ್ರದ್ದು ಒಂದು ಇನ್ಪುಟ್ 0 ಇದ್ರೂ ಕೂಡ ಅದ್ರದ್ದು ಔಟ್‌ಪುಟ್ 0 ಬರುತ್ತೆ ಅಂತ ಹೇಳುತ್ತೆ. ಅದನ್ನ ಲಾಜಿಕಲ್ ಆಗಿ ರೆಪ್ರೆಸೆಂಟ್ ಮಾಡ್ಬೇಕು. ಹೆಂಗೆ? ಜಿ ಅನ್ನೋದು ಗೇಟು. ಆ ಗೇಟು ಯಾವ ಟೈಪ್ ಅಲ್ಲಿ ಇದೆ? ಅಕಸ್ಮಾತ್ ಆ ಗೇಟ್ ಟೈಪ್ ಏನಾದ್ರು ಆಂಡ್ ಆಗಿದ್ರೆ ಅದರದ್ದು ಔಟ್‌ಪುಟ್ 0 ಬರುತ್ತೆ. ಸೊ ಅವಾಗ ಅದರದ್ದು ಸಿಗ್ನಲ್ 0 ಆಗಿರುತ್ತೆ. ಓಕೆನಾ? ಅದನ್ನ ನೀವು ಬರಿಬೇಕು. ಓಕೆ. ಅದೇ ರೀತಿ ಆರ್‌ಗೂ ಕೂಡ ಬರಿಬೇಕು. ಓಕೆ. ದ ಗೇಟ್ ಔಟ್‌ಪುಟ್ ಇಸ್ 1 ಇಫ್ ಅಂಡ್ ಓನ್ಲಿ ಇಫ್ ಇಟ್ಸ್ ಇನ್ಪುಟ್ ಇಸ್ 1. ಓಕೆನಾ? ದಟ್ಸ್ ಇಟ್. ಓಕೆ. ಅದೇ ರೀತಿ ತುಂಬಾ ರೂಲ್ಸ್ ಇದಾವೆ. ಸೊ ಇದನ್ನ ಬರ್ದ್‌ಬಿಡಿ. ಓಕೆನಾ? ಬರ್ದಾದ್ಮೇಲೆ ನೆಕ್ಸ್ಟ್ ಎನ್‌ಕೋಡ್ ಪಾರ್ಟ್‌ಗೆ ಬರೋಣ. ಸೊ ಎನ್‌ಕೋಡ್ ಅಂತ ಅಂದ್ರೆ ಯಾವ ರೀತಿ ಸಿಸ್ಟಮ್ಮು ನಾನು ಹೇಳ್ದೆ ಅಲ್ವಾ ಒಂದು ಡಯಾಗ್ರಾಮ್ ಬರ್ಕೊಳ್ಳಿ ಅಂತ. ಅದನ್ನ ನಾವು ರೆಪ್ರೆಸೆಂಟ್ ಮಾಡ್ಬೇಕು. ಅಂದ್ರೆ ಇವಾಗ ಸಿ1 ಅನ್ನೋದು ಒಂದು ಸರ್ಕ್ಯೂಟು. ಆ ಸಿ1ಗೆ 3 ಇನ್ಪುಟ್ಸ್ ಇದೆ, 2 ಔಟ್‌ಪುಟ್ಸ್ ಇದೆ. ಓಕೆನಾ? ಅದನ್ನ ನೋಡೋಣ. ಸೊ ಇವಾಗ ಇದು ಒಂದು ಸರ್ಕ್ಯೂಟು ಸಿ1. ಸೊ ಈ ಒಂದು ಸರ್ಕ್ಯೂಟ್ ಸಿ1ಗೆ 3 ಇನ್ಪುಟ್ಸ್ ಇದೆಯಾ? ಇಲ್ಲಿ 1, 2, 3 ಅಂತ ಬರ್ದಿದ್ದೀನಾ? 3 ಇನ್ಪುಟ್ಸ್ ಇದೆಯಾ? 2 ಔಟ್‌ಪುಟ್ಸ್ ಯಾವುದು? ಇಲ್ಲಿ ಒಂದು ಔಟ್‌ಪುಟ್, ಇಲ್ಲಿ ಒಂದು ಔಟ್‌ಪುಟ್. ಅದನ್ನ ಲಾಜಿಕಲ್ ಆಗಿ ರೆಪ್ರೆಸೆಂಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಅದೇ ರೀತಿ. ಸೊ ನೆಕ್ಸ್ಟ್ ಗೇಟ್ ಆಫ್ ಎಕ್ಸ್1 ಅನ್ನೋ ಗೇಟು ಅದರದ್ದು ಟೈಪ್ ಎಕ್ಸಾರ್. ಅಲ್ಲಿ ನೋಡಿ. ಸೊ ಗೇಟ್ 1 ಎಕ್ಸ್1 ಅನ್ನೋ ಒಂದು ಟರ್ಮಿನಲ್ ಗೇಟ್ ಇದೆಯಲ್ವಾ? ಆ ಒಂದು ಗೇಟು ಎಕ್ಸಾರ್ ಇದೆಯಾ ಅಲ್ವಾ ಅಂತ ಚೆಕ್ ಮಾಡಿ. ಆಮೇಲೆ ಎಕ್ಸ್2 ಅನ್ನೋ ಗೇಟು ಅದರದ್ದು ಟೈಪ್ ಎಕ್ಸಾರ್ ಇದೆ. ಎ1 ಅನ್ನೋ ಗೇಟು ಅದರದ್ದು ಟೈಪ್ ಆಂಡ್ ಇದೆ. ಎ2 ಅನ್ನೋ ಗೇಟು ಅದರದ್ದು ಟೈಪ್ ಆಂಡ್ ಇದೆ. ಸೊ ಇದೇ ರೀತಿ ನೀವು ಬರಿಬೇಕು. ಅಂದ್ರೆ ಲಾಜಿಕಲ್ ಆಗಿ ಬರಿಬೇಕು ನೀವು. ಓಕೆನಾ? ಮತ್ತೆ ಇವಾಗ ನಿಮಗೆ ಗೊತ್ತಾಯ್ತು, ಗೇಟ್ಸ್ ಬಗ್ಗೆ ಗೊತ್ತಾಯ್ತು. ಸೊ ಇವಾಗ ಯಾವ ರೀತಿ ಕನೆಕ್ಟ್ ಮಾಡ್ತೀರಾ? ಯಾವ ಒಂದು ಫಂಕ್ಷನ್ ಯೂಸ್ ಮಾಡ್ತೀರಾ? ಕನೆಕ್ಟೆಡ್. ಸೊ ಅದನ್ನೇ ಇಲ್ಲಿ ಔಟ್‌ಪುಟ್ ಆಫ್ ದ ಎಕ್ಸ್1 ವಿಲ್ ಬಿ ಕನೆಕ್ಟೆಡ್ ಟು ದ ಇನ್ಪುಟ್ ಆಫ್ ಎಕ್ಸ್2. ಆಮೇಲೆ ಔಟ್‌ಪುಟ್ ಆಫ್ ದ ಎಕ್ಸ್1 ಇಸ್ ಕನೆಕ್ಟೆಡ್ ಟು ದ ಇನ್ಪುಟ್ ಆಫ್ ದ ಎ2, ಸೆಕೆಂಡ್ ಇನ್ಪುಟ್ ಆಫ್ ಎ2. ಓಕೆ. ಇವಾಗ ಔಟ್‌ಪುಟ್ ಆಫ್ ದ ಎ1 ಇಟ್ ವಿಲ್ ಬಿ ಗಿವನ್ ಆಸ್ ಅ ಇನ್ಪುಟ್ ಟು ದ ಓ1. ಓಕೆ. ಇದೇ ತರ ಕನೆಕ್ಷನ್ಸ್‌ನ ರೆಪ್ರೆಸೆಂಟ್ ಮಾಡಬೇಕು. ಕ್ಲಿಯರ್ ಅಬೌಟ್ ದಿಸ್? ಯೆಸ್. ನೆಕ್ಸ್ಟ್
ನೆಕ್ಸ್ಟ್ ಬಂದು ಯೂನಿಫಿಕೇಶನ್ ವಿತ್ ಆನ್ ಅಲ್ಗಾರಿದಮ್. ಯೂನಿಫಿಕೇಶನ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಯೂನಿಫಿಕೇಶನ್ ಅಂದ್ರೆ ಏನು? ಯೂನಿಫಿಕೇಶನ್ ಅನ್ನೋದು ಸೊ ಇದು ಫಸ್ಟ್ ಆರ್ಡರ್ ಲಾಜಿಕಲಿ ಏನಂತ ಅಂದ್ರೆ ವಿ ಟ್ರೈ ಟು ಮೇಕ್ ಟೂ ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಲುಕ್ ಎಕ್ಸಾಕ್ಟ್ಲಿ ದ ಸೇಮ್. ಓಕೆ, ಅಂದ್ರೆ ಇವಾಗ ಎರಡು ಎಕ್ಸ್ಪ್ರೆಷನ್ ಇದೆ, ಆ ಎರಡೂ ಎಕ್ಸ್ಪ್ರೆಷನ್ ಸೇಮ್ ಅಂತ ನಾವು ಪ್ರೂವ್ ಮಾಡಬೇಕು. ಅದನ್ನ ಯೂನಿಫಿಕೇಶನ್ ಅನ್ನೋದು ಹೇಳ್ತೀವಿ. ಯೂನಿಫಿಕೇಶನ್ ಅಂದ್ರೇನೆ ಅದು, ಅಂದ್ರೆ ಎರಡು ಎಕ್ಸ್ಪ್ರೆಷನ್ ನಾವು ಸೇಮ್ ಮಾಡಬೇಕು. ಹೆಂಗೆ? ಏನಾದ್ರೂ ಆಡ್ ಮಾಡ್ಬೇಕಂದ್ರೆ ಏನಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ ಅವೆರಡು ಸೇಮ್ ಅಂತ ತೋರಿಸ್ಬೇಕು. ದಟ್ ಈಸ್ ವಾಟ್ ಯೂನಿಫಿಕೇಶನ್. ಬೈ ರೀಪ್ಲೇಸಿಂಗ್ ದ ವೇರಿಯಬಲ್ ವಿತ್ ಸೂಟಬಲ್ ಟರ್ಮ್ಸ್ ಆರ್ ರಿಪ್ಲೇಸ್ಮೆಂಟ್ ಇಸ್ ಕಾಲ್ಡ್ ಸಬ್ಸ್ಟಿಟ್ಯೂಷನ್. ಅರ್ಥ ಆಯ್ತಲ್ವಾ? ಸೊ ಇವಾಗ ಅರ್ಥ ಆಗಿಲ್ಲ ಅಂದ್ರೆ ಹೇಳ್ತೀನಿ ನೋಡಿ. ಸೊ ವಿ ನೀಡ್ ಟು ಯೂನಿಫೈ. ಇವಾಗ ನಾವು ಯೂನಿಫೈ ಮಾಡಬೇಕು ಏನ? ಸೊ ಇವೆರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ನೋಸ್ ಆಫ್ ಜಾನ್ ಎಕ್ಸ್ ಅನ್ನೋದು ಒಂದು ಸ್ಟೇಟ್ಮೆಂಟು, ನೋಸ್ ಆಫ್ ಜಾನ್ ಜೇನ್ ಅನ್ನೋದು ಒಂದು ಸ್ಟೇಟ್ಮೆಂಟು. ಇವಾಗ ಇವೆರಡೂ ಸ್ಟೇಟ್ಮೆಂಟು ಸೇಮ್ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ವಿ ವಾಂಟೆಡ್ ಟು ಯೂನಿಫೈ ಇಟ್ ಅಂತ ಅಂದಾಗ, ಸೊ ಇಲ್ಲಿ ಇವಾಗ ಇಲ್ಲಿ ರೂಲ್ಸ್ ಏನ್ ಗೊತ್ತಾ? ಎರಡರಲ್ಲೂ ಸೇಮ್ ಆರ್ಗ್ಯುಮೆಂಟ್ಸ್ ಇರಬೇಕು, ಸೇಮ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಇರಬೇಕು. ಆಮೇಲೆ ಇವಾಗ ಇಲ್ಲಿ ಫಸ್ಟ್ ಆರ್ಗ್ಯುಮೆಂಟ್ ಇಲ್ಲೂ ಫಸ್ಟ್ ಆರ್ಗ್ಯುಮೆಂಟ್ ಸೇಮ್ ಇದೆ. ಸೊ ಈ ಒಂದು ಎಕ್ಸ್ ಜಾಗದಲ್ಲಿ ನಾನು ಜೇನ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ? ಎರಡೂ ಸ್ಟೇಟ್ಮೆಂಟ್ ಸೇಮ್ ಇದೆಯಾ? ಸೊ ಅದೇ ಯೂನಿಫಿಕೇಶನ್. ಅರ್ಥ ಆಯ್ತಾ? ಸೊ ಬಿಫೋರ್ ಅಪ್ಲೈಯಿಂಗ್ ಯೂನಿಫಿಕೇಶನ್ ವಿ ಮಸ್ಟ್ ಡೂ ಸ್ಟ್ಯಾಂಡರ್ಡೈಸೇಷನ್. ಏನಪ್ಪ ಈ ಸ್ಟ್ಯಾಂಡರ್ಡೈಸೇಷನ್ ಅಂದ್ರೆ ಮೀನಿಂಗ್ ವಿ ರೀನೇಮ್ ದ ವೇರಿಯಬಲ್ ಸೊ ದಟ್ ಟೂ ಎಕ್ಸ್ಪ್ರೆಷನ್ಸ್ ಡು ನಾಟ್ ಆಕ್ಸಿಡೆಂಟಲಿ ಯೂಸ್ ದ ಸೇಮ್ ವೇರಿಯಬಲ್ಸ್. ನಾವು ಡಿಫ್ರೆಂಟ್ ಅಥವಾ ರೀನೇಮ್ ಮಾಡ್ತೀವಿ ವೇರಿಯಬಲ್ಸ್ನ. ಯಾಕೆ ಅಂದ್ರೆ ಸೇಮ್ ವೇರಿಯಬಲ್ಸ್ ಇದ್ರೆ ಆಕ್ಸಿಡೆಂಟ್ಸ್ ಅಂದ್ರೆ ಇವಾಗ ಕನ್ಫ್ಯೂಷನ್ ಆಗತ್ತೆ ಅಂತ ಒಂದು ರೀಸನ್ಗೆ. ಯೂನಿಫಿಕೇಶನ್ ವರ್ಕ್ಸ್ ಬೈ ಕಂಪೇರಿಂಗ್ ಬೋತ್ ಎಕ್ಸ್ಪ್ರೆಷನ್. ಎರಡು ಎಕ್ಸ್ಪ್ರೆಷನ್ ನ ಕಂಪೇರ್ ಮಾಡುತ್ತೆ. ಈ ಒಂದು ಯೂನಿಫಿಕೇಶನ್ ಅಂತ ಹೇಳ್ತಿದೆ ಅಷ್ಟೇ. ಸೊ ಇದರಲ್ಲಿ ಎರಡು ಮೇನ್ ಫಂಕ್ಷನ್ ಇದೆ, ಒಂದು ಯೂನಿಫೈ ವ್ಯಾರ್. ಓಕೆನಾ? ಆ ಒಂದು ಅಲ್ಗಾರಿದಮ್ ನ ನೋಡ್ತಾ ಹೋಗೋಣ. ಸೊ ಗೈಸ್, ಅಕಸ್ಮಾತ್ ಅವರು ಅಲ್ಗಾರಿದಮ್ ಬರೀರಿ ಅಂತ ಕೊಟ್ರೆ ಯು ರೈಟ್ ದಿಸ್. ಓಕೆ, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಸೊ ಇವಾಗ ನಾವು ಅಲ್ಗಾರಿದಮ್ ನೋಡ್ತಾ ಹೋಗೋಣ. ಸೊ ಈ ಒಂದು ಅಲ್ಗಾರಿದಮ್ ಅಲ್ಲಿ ಏನಂದ್ರೆ ಯೂನಿಫೈ ಅನ್ನೋ ಅಲ್ಗಾರಿದಮ್ಗೆ ನಾನು ಟೂ ಎಕ್ಸ್ಪ್ರೆಷನ್ ನ ಪಾಸ್ ಮಾಡ್ತೀನಿ. ಅದು ಎಕ್ಸ್ ಮತ್ತೆ ವೈ. ಥೀಟಾ ಅನ್ನೋದು ಯಾವ ಒಂದು ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಈ ಎಕ್ಸ್ ಅಂಡ್ ವೈ ಸೇಮ್ ಆಗತ್ತೆ ಅನ್ನೋದು ಥೀಟಾ. ಇದು ಏನ್ ರಿಟರ್ನ್ ಮಾಡುತ್ತೆ? ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅನ್ನೋದನ್ನ ರಿಟರ್ನ್ ಮಾಡುತ್ತೆ. ಓಕೆನಾ? ಸೊ ಇವಾಗ ನಾನು ಈ ಒಂದು ಅಲ್ಗಾರಿದಮ್ ನ ಹೇಳ್ಕೊಡೋದಕ್ಕೆ ನಾನು ನಿಮ್ಗೆ ಕನೆಕ್ಟ್ ಮಾಡ್ತೀನಿ. ಯಾವ ತರ ಅಂದ್ರೆ, ಸೊ ಇವಾಗ ನಿಮ್ಮ ಒಂದು ಲೈಫಲ್ಲಿ ಸೊ ಇಬ್ರು ವ್ಯಕ್ತಿಗಳು ಅಂತ ಅಂದ್ರೆ ಇವಾಗ ಅದು ಯಾವುದೇ ತರ ರಿಲೇಶನ್ಶಿಪ್ ಆಗಿರ್ಬೋದು. ಇಟ್ ಕ್ಯಾನ್ ಬಿ ಅ ಫ್ರೆಂಡ್ಶಿಪ್ ಆರ್ ಇಟ್ ಕ್ಯಾನ್ ಬಿ ಎನಿ ಕೈಂಡ್ ಆಫ್ ಕನೆಕ್ಷನ್ಸ್. ಓಕೆನಾ? ಇವಾಗ ನೀವಿಬ್ರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರೋದಕ್ಕೆ ಸೊ ಕೆಲವೊಂದ್ಸತಿ ಕಾಂಪ್ರಮೈಸಸ್ ಆಗ್ಬೇಕಾಗತ್ತೆ. ಓಕೆನಾ? ಸೊ ಆ ಕಾಂಪ್ರಮೈಸೇಷನ್ ನಾವು ಥೀಟಾ ಅಂತ ಅಂತೀವಿ. ಸೊ ಯಾವಾಗ ನೀವು ಕಾಂಪ್ರಮೈಸೇಷನ್ ಅಥವಾ ಎಫರ್ಟ್ಸ್ ಹಾಕ್ತೀರಾ, ಸೊ ಆ ಒಂದು ಕನೆಕ್ಷನ್ ಉಳಿಯುತ್ತೆ. ಮತ್ತೆ ಇಬ್ರು ಸೇಮ್ ಅಂದ್ರೆ ಚೆನ್ನಾಗಿ ಇಬ್ರು ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ತೀರಾ. ದಟ್ ಈಸ್ ವಾಟ್. ಅವಾಗ ಎರಡು ಸೇಮ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ವಾಟ್ ಎಕ್ಸ್ ಅಂಡ್ ವೈ ನ. ಸೊ ಇವಾಗ ಈ ಒಂದು ಅಲ್ಗಾರಿದಮ್ ಏನ್ ಹೇಳುತ್ತೆ ಅಂದ್ರೆ, ಇದು ಯೂನಿಫಿಕೇಶನ್ ಅಲ್ಗಾರಿದಮ್ ಅಲ್ಲಿ ನಾವು 3 ಇನ್ಪುಟ್ ನ ತಗೊಳ್ತೀವಿ. ಅಂದ್ರೆ ಎಕ್ಸ್ ಮತ್ತೆ ವೈ ಎರಡು ಎಕ್ಸ್ಪ್ರೆಷನ್ ಏನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎರಡು ಸೇಮ್ ಆಗತ್ತೆ. ಸೊ ಈ ಒಂದು ಏನಂತೀರಾ ಫಂಕ್ಷನ್ ಸಬ್ಸ್ಟಿಟ್ಯೂಷನ್ ಏನ್ ಮಾಡಿದ್ರೆ ಎರಡು ಸೇಮ್ ಆಗತ್ತೆ ಅನ್ನೋದನ್ನ ಇದು ರಿಟರ್ನ್ ಮಾಡುತ್ತೆ. ಓಕೆ, ಇವಾಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ ಯಾವುದೇ ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಕನೆಕ್ಷನ್ ಆಗಿರ್ಬೋದು, ಇಬ್ರು ಕೂಡ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಕೆಲವೊಂದ್ಸತಿ ಕಾಂಪ್ರಮೈಸೇಷನ್ ಆಗ್ಬೇಕಾಗತ್ತೆ. ಸೊ ದಟ್ ಈಸ್ ವಾಟ್ ಸಬ್ಸ್ಟಿಟ್ಯೂಷನ್. ಇಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಇಲ್ಲಿ ಎಕ್ಸ್ ಮತ್ತೆ ವೈ ಇಬ್ರು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಒಂದು ಸಬ್ಸ್ಟಿಟ್ಯೂಷನ್, ದಟ್ ಇಸ್ ನಥಿಂಗ್ ಬಟ್ ಕಾಂಪ್ರಮೈಸೇಷನ್ ಆಗ್ಬೇಕು. ಸೊ ದಟ್ ಇಸ್ ವಾಟ್. ಸೊ ಇವಾಗ ಇಲ್ಲಿ ಎಕ್ಸ್ ಅನ್ನೋದು ಯಾವುದೇ ರೀತಿ ವೇರಿಯಬಲ್ ಆಗಿರ್ಬೋದು, ಕಾನ್ಸ್ಟೆಂಟ್ ಆಗಿರ್ಬೋದು. ವೈ ಅನ್ನೋದು ಯಾವುದೇ ರೀತಿ ವೇರಿಯಬಲ್ ಆಗಿರ್ಬೋದು, ಕಾನ್ಸ್ಟೆಂಟ್ ಆಗಿರ್ಬೋದು. ಥೀಟಾ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತು, ಸಬ್ಸ್ಟಿಟ್ಯೂಷನ್ ಅಂತ. ಸೊ ಇಫ್ ದ ಥೀಟಾ ಈಸ್ ಫೇಲ್ಯೂರ್ ದೆನ್ ರಿಟರ್ನ್ ಫೇಲ್ಯೂರ್. ಅಂದ್ರೆ ಇವಾಗ ನಿಮ್ಮ ಒಂದು ಏಜೆಂಟ್ಗೆ ಆಲ್ರೆಡಿ ಇದೇ ಸಿಚುವೇಶನ್ ಬಂದಿರುತ್ತೆ ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಸಿಚುವೇಶನ್. ಆ ಸಿಚುವೇಶನ್ ಅಲ್ಲಿ ಅದಕ್ಕೆ ಆ ಒಂದು ಕ್ವೆರಿನ ಅದು ಸಾಲ್ವ್ ಮಾಡೋದಕ್ಕೆ ಆಗೋದಿರಲ್ಲ. ಸೊ ಅದನ್ನೇನ್
ಏನ್ ಮಾಡುತ್ತೆ, ಅದು ಆಲ್ರೆಡಿ ಮೆಮೊರಿಲಿ ಅದು ಸ್ಟೋರ್ ಆಗಿರುತ್ತೆ. ಓಕೆನಾ? ಸೊ ಅವಾಗೆ ಸಾಲ್ವ್ ಮಾಡಕ್ಕಾಗಿಲ್ಲ. ಸೊ ಇವಾಗ ಮತ್ತೆ ಅದೇ ಕ್ವೆಶ್ಚನ್ ಬಂದಾಗ ಅದಕ್ಕೆ ನೆನಪಾಗುತ್ತೆ. ಓಕೆ, ನಾನು ಅವಾಗ ಮಾಡಕ್ಕಾಗಿರ್ಲಿಲ್ಲ. ಸೊ ಮತ್ತೆ ಆ ಕ್ವೆಶ್ಚನ್ ಬಂದಾಗ ಅದು ಚಾನ್ಸೇ ತಗೊಳ್ಳಲ್ಲ. ಅಂದ್ರೆ ಸ್ಟೆಪ್ಸ್ ಪ್ರೊಸೀಡ್ ಆಗಕ್ಕೆ ಚಾನ್ಸ್ ತಗೊಳ್ಳಲ್ಲ. ಫೇಲ್ಯೂರ್ ಅಂತ ರಿಟರ್ನ್ ಮಾಡ್ಬಿಡುತ್ತೆ. ಅದೇ ರೀತಿ. ಸೊ ಇವಾಗ ಹೆಂಗೆ ಅಂದ್ರೆ, ಇವಾಗ ಇಬ್ರು ವ್ಯಕ್ತಿಗಳಿರ್ತಾರೆ. ಸೊ ಒಬ್ರಿಗೆ ಇಷ್ಟ ಇರಲ್ಲ ಆ ಒಂದು ಕನೆಕ್ಷನ್‌ಗೆ ಏನಂತೀರಾ, ಇರೋದಕ್ಕೆ, ನಿಮ್ಮ ಜೊತೆ ಇರೋದಕ್ಕೆ ಅವ್ರಿಗೆ ಇಷ್ಟ ಇರಲ್ಲ. ಸೊ ಅವಾಗ ನೀವೇನ್ ಮಾಡ್ತೀರಾ? ಯು ವಿಲ್ ಕಮ್ ಔಟ್ ಆಫ್ ದಟ್. ವಾಟ್ ಯು ವಿಲ್ ಫೋರ್ಸ್ ಮಾಡ್ತೀರಾ ನೀವು ಇರು ಅಂತ? ಇಲ್ಲ ತಾನೇ? ನೀವು ಅವರಿಂದ ಕೂಡ ನೀವು ದೂರ ಉಳಿತೀರಾ. ಸೊ ದಟ್ ಈಸ್ ವಾಟ್. ಸೊ ದಟ್ ಈಸ್ ವಾಟ್ ಇಫ್ ದಟ್ ಈಸ್ ವಾಟ್ ಇಟ್ ರಿಟರ್ನ್ಸ್ ಅ ಫೇಲ್ಯೂರ್. ಸೊ ಅಕಸ್ಮಾತ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರು ಅದು ಫೇಲ್ಯೂರ್ ಆದ್ರೆ ಏನ್ ಮಾಡಕ್ಕಾಗಲ್ಲ. ಓಕೆ. ನೆಕ್ಸ್ಟ್, ಈ ಎಕ್ಸ್ ಅಂಡ್ ವೈ ಆರ್ ಸೇಮ್, ದೆನ್ ರಿಟರ್ನ್ಸ್ ಥೀಟಾ. ಅಕಸ್ಮಾತ್ ಎಕ್ಸ್ ಮತ್ತೆ ವೈ ಎರಡೂ ಸ್ಟೇಟ್ಮೆಂಟ್ ಮೊದಲೇ ಸೇಮ್ ಇದ್ರೆ ನೀವು ಯಾವುದೇ ರೀತಿ ಸಬ್ಸ್ಟಿಟ್ಯೂಷನ್ ನ ರಿಟರ್ನ್ ಮಾಡೋದಿಲ್ಲ. ಸೊ ದಟ್ಸ್ ವಾಟ್. ರಿಟರ್ನ್ ಮಾಡೋದಿಲ್ಲ ಅಂದ್ರೆ ಫಸ್ಟ್ಗೆ ಸಬ್ಸ್ಟಿಟ್ಯೂಷನ್ ಥೀಟಾ ಅನ್ನೋದು ಎಂಟಿ ಇರುತ್ತೆ. ಸೊ ದಟ್ ಯು ನೋ. ಓಕೆ. ಅಂದ್ರೆ ಇವಾಗ ಹೆಂಗ್ ಕನೆಕ್ಟ್ ಮಾಡ್ಬೋದು ಅಂದ್ರೆ, ಇವಾಗ ನೀವು ಆಲ್ರೆಡಿ ನೀವು ಮತ್ತೆ ನಿಮ್ಮ ಫ್ರೆಂಡು ಚೆನ್ನಾಗಿರ್ತೀರಾ. ಓಕೆನಾ? ಚೆನ್ನಾಗಿರ್ಬೇಕಾದ್ರೆ ಮತ್ತೆ ಯಾವುದೇ ನಿಮ್ಗೆ ಅವ್ರು ಏನಂತ ಗೊತ್ತು, ಅವರಿಗೆ ನೀವೇನು ಅಂತ ಗೊತ್ತು. ಸೊ ಇವಾಗ ನೀವು ಅಲ್ಲಿ ಕಾಂಪ್ರಮೈಸೇಷನ್ ಅನ್ನೋದು ತುಂಬಾ ಎಫರ್ಟ್ಸ್ ಹಾಕ್ಬೇಕು ಆ ಒಂದು ಕನೆಕ್ಷನ್ ನ ಉಳಿಸ್ಕೊಳ್ಳೋದಕ್ಕೆ ಅನ್ನೋದು ಏನಂತೀರಾ ಅಗತ್ಯ ಇಲ್ಲ. ಸೊ ರೈಟ್. ಸೊ ದಟ್ ಈಸ್ ವಾಟ್ ಸೇಸ್. ಇಲ್ಲಿ ಥೀಟಾ ಅನ್ನೋದು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಅಗತ್ಯನೇ ಇಲ್ಲ, ಎರಡು ಸ್ಟೇಟ್ಮೆಂಟ್ಸ್ ಟ್ರೂ ಇರ್ಬೇಕಾದ್ರೆ ಅಂತ ಹೇಳುತ್ತೆ. ಓಕೆ. ಸೊ ನೆಕ್ಸ್ಟ್, ಎಲ್ಸ್ ಇಫ್ ಎಕ್ಸ್ ಇಸ್ ಅ ವೇರಿಯಬಲ್ ದೆನ್ ರಿಟರ್ನ್ ದ ಯೂನಿಫೈ ವ್ಯಾರ್ ಆಫ್ ಎಕ್ಸ್ ವೈ ಥೀಟಾ. ಅಂದ್ರೆ ಇವಾಗ ಎಕ್ಸ್ ಏನಾದ್ರು ವೇರಿಯಬಲ್ ಆಗಿದ್ರೆ ನಾವು ಈ ಒಂದು ಫಂಕ್ಷನ್ ಕರಿತೀವಿ. ಈ ಒಂದು ಫಂಕ್ಷನ್ ಏನ್ ಮಾಡುತ್ತೆ, ಯಾವ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂತ ಹೇಳುತ್ತೆ. ಅಂದ್ರೆ ಇಲ್ಲಿ ನಿಮ್ಮ ಒಂದು ಫ್ರೆಂಡ್ಶಿಪ್ ಅಲ್ಲಿ, ಸೊ ಇಬ್ಬರಲ್ಲಿ ಇವಾಗ ನಿಮಗೆ ಆ ಒಂದು ಕನೆಕ್ಷನ್ ಉಳಿಸ್ಕೋಬೇಕು. ನಿಮಗೆ ಅವ್ರ ಜೊತೆ ಇರೋದಕ್ಕೆ ಇಷ್ಟ. ಆದ್ರೆ ಅವಾಗ ನಾನು ಅವ್ರಿಗೋಸ್ಕರ ನಾನೇನ್ ಮಾಡ್ಬೋದು ಅನ್ನೋದನ್ನ, ನೀವು ಆ ಕನೆಕ್ಷನ್ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನೇನ್ ಮಾಡ್ಬೋದು ಅಂತ ನೀವು ನೋಡ್ತೀರಾ. ಸೊ ದಟ್ ಈಸ್ ವಾಟ್. ಸೊ ಒಬ್ರಿಗೆ ಆ ಒಂದು ಇಂಟ್ರೆಸ್ಟ್ ಇದ್ರೆ, ಸೊ ಯು ವಿಲ್ ಥಿಂಕ್ ವಾಟ್ ಯು ನೀಡ್ ಟು ಸಬ್ಸ್ಟಿಟ್ಯೂಟ್ ಸೊ ದಟ್ ಯು ಪೀಪಲ್ ಕ್ಯಾನ್ ಬಿ ಇನ್ ಗುಡ್ ಕನೆಕ್ಷನ್ ಅಂತ. ಸೊ ಅದೇ ರೀತಿ ಇವಾಗ ವೇರಿಯಬಲ್ ಆಫ್ ವೈ ಅಂತ ಅಂದ್ರೆ, ಇವಾಗ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಒಂದು ಫ್ರೆಂಡ್, ಸೊ ಅವರಿಗೆ ಈ ಒಂದು ಕನೆಕ್ಷನ್ ಉಳಿಸ್ಕೋಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಿರೋದು. ಅವ್ರೇನ್ ಮಾಡ್ಬೋದು ಕನೆಕ್ಷನ್ ಉಳಿಸ್ಕೊಳ್ಳೋದಕ್ಕೆ ಅಂತ. ಸೊ ದಟ್ ಈಸ್ ವಾಟ್. ಇಫ್ ದ ವೈ ಇಸ್ ಅ ವೇರಿಯಬಲ್ ದೆನ್ ಅಗೇನ್ ಯು ವಿಲ್ ಥಿಂಕ್ ಅಬೌಟ್ ದ ಸಬ್ಸ್ಟಿಟ್ಯೂಷನ್. ದಟ್ಸ್ ಇಟ್. ನೆಕ್ಸ್ಟ್, ಅಕಸ್ಮಾತ್ ಎರಡೂ ಕಾಂಪೌಂಡ್ ಎಕ್ಸ್ಪ್ರೆಷನ್ ಆಗಿದ್ರೆ, ಅಂದ್ರೆ ಇಫ್ ಬೋತ್ ದ ಎಕ್ಸ್ಪ್ರೆಷನ್ಸ್ ಆರ್ ಕಾಂಪೌಂಡ್ ದೆನ್ ರಿಟರ್ನ್ ಯೂನಿಫೈ ಎಕ್ಸ್ ಡಾಟ್ ಆರ್ಕ್ಸ್, ವೈ ಡಾಟ್ ಆರ್ಕ್ಸ್, ಆಮೇಲೆ ಆಪರೇಟರ್ಸ್ ಅಂತ. ಅಂದ್ರೆ ಇವಾಗ ಇಲ್ಲಿ ಏನ್ ಹೇಳ್ಬೇಕಂದ್ರೆ, ಓಕೆ, ಇವಾಗ ನಿಮ್ಮಿಬ್ರು ಫ್ರೆಂಡ್ಶಿಪ್ ಅಲ್ಲಿ ಇಬ್ರಿಗೂ ಒಂದೇ ತರ ಲೈಫ್ ಗೋಲ್ಸ್ ಇರ್ಬೋದು. ಓಕೆ. ಬಟ್ ಲೈಫ್ ಗೋಲ್ಸ್ ಇದ್ದಾಗ, ಸೊ ಇಫ್ ಯು ಪೀಪಲ್ ಆರ್ ಇನ್ ದ ಕನೆಕ್ಷನ್, ಸೊ ಇವಾಗ ನೀವು ಅವರ ಒಂದು ಲೈಫಲ್ಲಿ ಅಥವಾ ನಿಮ್ಮ ಒಂದು ಲೈಫಲ್ಲಿ ಅವರು ಒಂದು ಪಾರ್ಟ್ ಆಗೋಗಿರ್ತಾರೆ. ಸೊ ಯು ವಿಲ್ ಬಿ ಸ್ಟಾರ್ಟೆಡ್ ಟು ಶೇರಿಂಗ್ ಎವ್ರಿಥಿಂಗ್, ರೈಟ್? ಸೊ ಅವಾಗ ಅಲ್ಲಿ ಎಲ್ಲ ಶೇರ್ ಮಾಡ್ತಿರ್ತಾರೆ. ಇಟ್ ಕ್ಯಾನ್ ಬಿ ಅ ಡೈಲಿ ರೂಟೀನ್ ಆಗಿರ್ಬೋದು ಎಲ್ಲ. ಸೊ ಎಲ್ಲ ಅವಾಗ ಇಬ್ರಿಗಿಬ್ರಿಗೂ ಕನೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇನೆ. ಸೊ ಎರಡು ಕಾಂಪೌಂಡ್ ಸ್ಟೇಟ್ಮೆಂಟ್ ಆಗಿರ್ಬೇಕಾದ್ರೆ, ಸೊ ಇವಾಗ ಓಕೆ, ಅದು ಎರಡು ಎಕ್ಸ್ಪ್ರೆಷನ್ ಸೇಮ್ ಇಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ನೆಕ್ಸ್ಟ್ ಸೇಮ್ ಆಯ್ತು ಅಂತ ಅನ್ಬೇಕಾದ್ರೆ, ಸೊ ಇವಾಗ ಆರ್ಗ್ಯುಮೆಂಟ್ ಸೇಮ್ ಇದೆಯಾ ಅದ್ರೊಳಗಡೆ ಇರೋ ಎರಡು ಎಕ್ಸ್ಪ್ರೆಷನ್ಗೆ ಅಂತ ಚೆಕ್ ಮಾಡಬೇಕು. ಅಂದ್ರೆ ನಿಮ್ಮ ಒಂದು ಲೈಫಲ್ಲಿ, ಅವ್ರ ಒಂದು ಲೈಫಲ್ಲಿ ಇಬ್ರಿಗೂ ಸೇಮ್ ರುಟೀನ್ಸ್ ಆಗ್ಲಿ, ಬೇರೆ ಬೇರೆ ಗೋಲ್ಸ್ ಆಗ್ಲಿ ಎಲ್ಲ ಸೇಮ್ ಮ್ಯಾಚಿಂಗ್ ಇದೆಯಾ. ಬರೀ ಲೈಫ್ ಗೋಲ್ಸ್ ಅಲ್ಲ, ಬೇರೆ ಬೇರೆ ಗೋಲ್ಸ್ ನ ಮ್ಯಾಚ್ ಮಾಡ್ಕೊಳ್ಳೋದು ಇಬ್ರು ಅಷ್ಟೇ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ನೆಕ್ಸ್ಟ್, ಇಫ್ ಅಕಸ್ಮಾತ್ ಅದು ಕಾಂಪೌಂಡ್ ಸ್ಟೇಟ್ಮೆಂಟ್ ಆಗಿಲ್ಲ, ಅಕಸ್ಮಾತ್ ಲಿಸ್ಟ್ ಆಯ್ತು, ಸೊ ಅವಾಗ ನಾವು ಫಸ್ಟ್ ವಿ ವಿಲ್ ಚೆಕ್ ಲೈಕ್ ಎಕ್ಸ್ ಡಾಟ್ ರೆಸ್ಟ್, ವೈ ಡಾಟ್ ರೆಸ್ಟ್, ಯೂನಿಫೈ ಎಕ್ಸ್ ಡಾಟ್ ಫಸ್ಟ್, ವೈ ಡಾಟ್ ಫಸ್ಟ್. ಸೊ ಫಸ್ಟ್ ಎಕ್ಸ್ಪೆಕ್ಟೇಷನ್ಸ್ ನೀವು ಮ್ಯಾಚ್ ಮಾಡ್ಕೊಳ್ತಾ ಹೋಗ್ತೀರಾ. ಅಂದ್ರೆ ಫಸ್ಟ್ ಆಪರೇಟರ್ಸ್ ನ ಮ್ಯಾಚ್ ಮಾಡ್ಕೊಳ್ತಾ ಹೋಗ್ತೀರಾ ಅಕಾರ್ಡಿಂಗ್ ಟು ದ ಎಕ್ಸ್ಪ್ರೆಷನ್ಸ್. ಸೊ ಇವಾಗ ಈ ಕಡೆ ನಿಮ್ಮ ಒಂದು ಲೈಫ್ ಅಲ್ಲಿ ಬಂದ್ರೆ, ಸೊ ಇವಾಗ ನಿಮ್ಮ ಒಂದು ಪಾರ್ಟ್ನರ್ಗಾಗ್ಲಿ ಸೊ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು. ಸೊ ಇವಾಗ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಮತ್ತೆ ಅವರ ಒಂದು ಫಸ್ಟ್ ಎಕ್ಸ್ಪೆಕ್ಟೇಷನ್ಸ್ ನ ಮ್ಯಾಚ್ ಮಾಡ್ಕೊಂತೀರಾ ಫಸ್ಟ್. ಸೊ ದಟ್ ಈಸ್ ವಾಟ್ ಲಿಸ್ಟ್. ತುಂಬಾ ಲಿಸ್ಟ್ ಇರ್ಬೇಕಾದ್ರೆ ಒಂದೇ. ಸೊ ಫಸ್ಟ್ ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಮಾಡ್ಕೊಂತೀವಿ, ಅದಾದ್ಮೇಲೆ ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ಸ್ ನ ಮ್ಯಾಚ್ ಮಾಡ್ಕೊಳ್ತಾ ಹೋಗ್ತೀವಿ. ಕ್ಲಿಯರ್? ಸೊ ಅಷ್ಟೇ. ಇವಾಗ ಯೂನಿಫೈ ವ್ಯಾರ್ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅಂತ ಈ ಒಂದು ಫಂಕ್ಷನ್ ಹೇಳ್ತಿದೆ. ಓಕೆ, ಡನ್. ಕ್ಲಿಯರ್? ಅರ್ಥ ಆಯ್ತು ಅಲ್ವಾ? ಸೊ ಗೈಸ್,
ಏನಾದ್ರು ಕನ್‌ಫ್ಯೂಸ್ ಆಯ್ತಾ? ಅಥವಾ ನಿಮಗೆ ಅರ್ಥ ಆಯ್ತಾ? ಸೊ ಡೋಂಟ್ ವರಿ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದ್ರೂ ಡೋಂಟ್ ವರಿ ಗೈಸ್. ಒಂದು 50% ಆದ್ರೂ ಅರ್ಥ ಆಯ್ತು ಅಲ್ವಾ? ಡೋಂಟ್ ವರಿ. ನನಗೆ ತುಂಬಾ ಜನ ಕೇಳಿದ್ರು, ಮ್ಯಾಮ್ ನನಗೆ ಅಲ್ಗಾರಿದಮ್ಸ್ ಕನ್‌ಫ್ಯೂಸ್ ಆಗ್ತಿದೆ ಅಂತ. ಸೊ ಇಟ್ಸ್ ಓಕೆ ಫಾರ್ ಕನ್‌ಫ್ಯೂಸಿಂಗ್, ಪರವಾಗಿಲ್ಲ. ಸೊ ಗೈಸ್ ನಾನು ಈ ಸ್ಟೇಟ್ಮೆಂಟ್‌ನ ನಾನು ಓದ್ದೆ. ಸೊ ಅದನ್ನ ಓದಿದ್ಮೇಲೆ ನಂಗೆ ನಿಜವಾಗ್ಲೂ ನಿಜ ಟ್ರೂ ಅನ್ನಿಸ್ತು. ಏನ್ ಗೊತ್ತಾ ಅದು? ಸೊ ಈವನ್ ನೀವು ನೋಡೇ ಇರ್ತೀರ. ಏನು 3 ತಿಂಗಳು ಸಿಲೆಬಸ್‌ನ 3 ದಿನದಲ್ಲಿ ಮುಗಿಸಿ 3 ಅವರ್ ಪೇಪರ್ ಬರೆದು 3 ನಿಮಿಷದಲ್ಲಿ ಕರೆಕ್ಷನ್ ಮಾಡ್ತಾರೆ ನಮ್ಮ ಇನ್ವಿಜಿಲೇಟ್ರು. ಸೊ ಯು ಇಮ್ಯಾಜಿನ್. ಸೊ ಏನಂದ್ರೆ 3 ನಿಮಿಷದಲ್ಲಿ ನೀವ್ ಏನ್ ಅಲ್ಗಾರಿದಮ್ ಬರ್ದಿದ್ದೀರಾ, ಒಂದೊಂದ್ ಲೈನು ಚೆಕ್ ಮಾಡ್ಕೊಂಡ್ ಕೂತ್ಕೊಂತಾರೆ ಅನ್ಕೊಂಡಿದೀರಾ? ಎಂಥದೂ ಇಲ್ಲ. ಜಸ್ಟ್ ಅಟೆಂಪ್ಟ್ ಇಟ್. ಸೊ ನೀವು ಅಷ್ಟೇ 3:3 ರೂಲ್‌ನ ಫಾಲೋ ಮಾಡಿ. 3 ಟೈಮ್ಸ್ ಆ ಒಂದು ಅಲ್ಗಾರಿದಮ್‌ನ ನೋಡಿ, 3 ಟೈಮ್ಸ್ ಬರೀರಿ. ಮುಗೀತು. 3 ಲೈನ್ಸ್ ಎಗ್ರಿಸಿದ್ರು ಪರವಾಗಿಲ್ಲ, ಎಕ್ಸಾಮಲ್ಲಿ ಬರ್ದು ಬನ್ನಿ. ಓಕೆನಾ? ಡೋಂಟ್ ವರಿ. ಅಟೆಂಪ್ಟ್ ಮಾಡಿ. ಅದು ಇಂಪಾರ್ಟೆಂಟು. ಅವ್ರೇನ್ ಲೈನ್ ಬೈ ಲೈನ್ ನೋಡಲ್ಲ. ಓಕೆನಾ? ಡನ್. ಸೊ ಡೋಂಟ್ ವರಿ ಸೋ ಮಚ್. ಅಷ್ಟೊಂದು ತಲೆಗೆ ಹಾಕೋಬೇಡಿ. ಓಕೆ? ನೆಕ್ಸ್ಟ್ ಫಾರ್ವರ್ಡ್ ಚೈನಿಂಗ್. ಸೊ ಎಕ್ಸ್‌ಪ್ಲೇನ್ ಅಬೌಟ್ ಫಾರ್ವರ್ಡ್ ಚೈನಿಂಗ್ ವಿತ್ ಆನ್ ಎಕ್ಸಾಂಪಲ್. ಸೊ ಇದು ಡೇಟಾ ಡ್ರಿವನ್ ಇನ್ಫರೆನ್ಸ್ ಮೆಥಡ್ ಅಂತ ಕರೀತಾರೆ. ಎಲ್ಲಿ? ರೂಲ್ ಬೇಸ್ ಸಿಸ್ಟಮ್ ಮತ್ತೆ ಫಸ್ಟ್ ಆರ್ಡರ್ ಲಾಜಿಕ್ ಅಲ್ಲಿ. ಸೊ ಇಲ್ಲಿ ಫಸ್ಟು ಈ ಒಂದು ಫಾರ್ವರ್ಡ್ ಚೈನಿಂಗು ನೌನ್ ಫ್ಯಾಕ್ಟ್ಸ್ ಇಂದ ಸ್ಟಾರ್ಟ್ ಮಾಡುತ್ತೆ. ಆ ಒಂದು ನೌನ್ ಫ್ಯಾಕ್ಟ್ಸ್ ನ ಯೂಸ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಆ ಫ್ಯಾಕ್ಟ್ಸ್ ನ ಅಪ್ಲೈ ಮಾಡ್ಕೊಂತಾ ಬರುತ್ತೆ. ಅಪ್ಲೈ ಮಾಡ್ಕೊಂಡು ನ್ಯೂ ಫ್ಯಾಕ್ಟ್ಸ್ ನ ಡಿರೈವ್ ಮಾಡ್ತಾ ಇರುತ್ತೆ. ಎಲ್ಲಿವರೆಗೂ ಡಿರೈವ್ ಮಾಡ್ತಿರುತ್ತೆ? ಅಂಟಿಲ್ ದ ಕ್ವೆರಿ ಇಸ್ ಪ್ರೂವ್ಡ್. ಇವಾಗ ಕೊಟ್ಟಿರೋ ಕ್ವೆರಿ ಪ್ರೂವ್ ಆಗೋವರೆಗೂ ಅದನ್ನ ನ್ಯೂ ಫ್ಯಾಕ್ಟ್ಸ್ ನ ಡಿರೈವ್ ಮಾಡ್ತಿರುತ್ತೆ. ಆಮೇಲೆ ಇಲ್ಲ ಅಂದ್ರೆ ಇಲ್ಲಿವರೆಗೂ ಈ ನ್ಯೂ ಫ್ಯಾಕ್ಟ್ಸ್ ನ ಡಿರೈವ್ ಮಾಡೋದಕ್ಕೆ ಆಗಲ್ಲ. ಇದೇ ಲಾಸ್ಟ್ ನ್ಯೂ ಫ್ಯಾಕ್ಟ್ ಅನ್ನೋವರೆಗೂ ಕೂಡ ಅದು ನ್ಯೂ ಫ್ಯಾಕ್ಟ್ಸ್ ನ ಜನರೇಟ್ ಮಾಡ್ತಾನೆ ಇರುತ್ತೆ. ಓಕೆನಾ? ಇಟ್ ಯೂಸಸ್ ಅ ಜನರಲೈಸ್ ಮಾಡಲ್ ಸ್ಪೋನ್ಸ್ ರೂಲ್ಸ್ ಆಸ್ ಅ ಇನ್ಫರೆನ್ಸ್ ಮೆಥಡ್. ಓಕೆನಾ? ನೆಕ್ಸ್ಟ್ ಇದ್ರದ್ದು ವರ್ಕಿಂಗ್ ನೋಡೋದಾದ್ರೆ, ಫಸ್ಟ್ ಇಟ್ ಟೇಕ್ಸ್ ದ ಇನಿಷಿಯಲ್ ಫ್ಯಾಕ್ಟ್ಸ್ ಫ್ರಮ್ ದ ಕೆಬಿ. ನಾಲೆಡ್ಜ್ ಬೇಸ್ ಇಂದ ಫಸ್ಟ್ ಗೆ ಇನಿಷಿಯಲ್ ಫ್ಯಾಕ್ಟ್ಸ್ ನ ತಗೊಂಡು ಫೈಂಡ್ಸ್ ಆಲ್ ದ ರೂಲ್ಸ್ ಹೂಸ್ ಪ್ರಿಮೈಸಸ್ ಆರ್ ಫುಲಿ ಸ್ಯಾಟಿಸ್ಫೈಯಬಲ್ ಬೈ ದೇರ್ ನಾನ್ ಫ್ಯಾಕ್ಟ್ಸ್. ಅಂದ್ರೆ ಇವಾಗ ಇನಿಷಿಯಲ್ ಫ್ಯಾಕ್ಟ್ಸ್ ನ ತಗೊಳುತ್ತೆ. ಯಾವ್ಯಾವ ರೂಲ್ಸ್ ನ ಅಪ್ಲೈ ಆಗ್ತಿದೆ ಅಂತ ಎಲ್ಲ ನೋಡ್ಬಿಟ್ಟು, ಸೊ ಆ ಒಂದು ಫ್ಯಾಕ್ಟ್ಸ್ ನ ಆ ಒಂದು ರೂಲ್ಸ್ ನ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಅಪ್ಲೈ ಮಾಡಾದ್ಮೇಲೆ ಇವಾಗ ನಿಮಗೆ ಒಂದು ಹೊಸ ಫ್ಯಾಕ್ಟ್ ಬರುತ್ತೆ. ಅದರಿಂದ ಕನ್ಕ್ಲೂಷನ್ ಇವಾಗ ಬಂತು. ಅದನ್ನ ಮತ್ತೆ ಏನ್ ಮಾಡ್ತಾರೆ? ಬಂದಿರೋ ನ್ಯೂ ಫ್ಯಾಕ್ಟ್ಸ್ ಅಥವಾ ಕನ್ಕ್ಲೂಷನ್ ವಾಪಸ್ ಕೆಬಿಗೆ ಸ್ಟೋರ್ ಮಾಡ್ತಾರೆ. ಓಕೆನಾ? ಈ ಒಂದು ಪ್ರೋಸೆಸ್ ನ ಎಲ್ಲಿವರೆಗೂ ರಿಪೀಟ್ ಮಾಡ್ತಾರೆ ಅಂದ್ರೆ, ಇಲ್ಲಿ ನೆಕ್ಸ್ಟ್ ನ್ಯೂ ಫ್ಯಾಕ್ಟ್ಸ್ ಎಲ್ಲಿಂದನೂ ಡಿರೈವ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೇಂಜ್ಗೆ ಅಲ್ಲಿವರೆಗೂ ಹೋದಾಗ ಅವ್ರೇನ್ ಮಾಡ್ತಾರೆ? ಅವಾಗವರೆಗೂ ರಿಪೀಟ್ ಮಾಡ್ತಿರ್ತಾರೆ. ಸೊ ಇದನ್ನ ಏನಂತಾರೆ? ಕೆಬಿ ಸಕ್ಸಸ್ ಅಂತ ಕರೀತಾರೆ. ಓಕೆ, ಕ್ಲಿಯರ್? ಇಲ್ಲಿ ಎಕ್ಸಾಂಪಲ್ ಕ್ರೈಮ್ ಪ್ರಾಬ್ಲಮ್ ಅಂತ ಇದೆ. ಈ ಒಂದು ಪ್ರಾಬ್ಲಮ್ ಏನ್ ಹೇಳುತ್ತೆ ಅಂದ್ರೆ, ದ ಲಾ ಸೇಸ್ ಕ್ರೈಮ್. ಲಾ ಇದನ್ನ ಕ್ರೈಮ್ ಅಂತಾರೆ. ಯಾವಾಗ? ಅಮೇರಿಕನ್ ಫಾರ್ ಅಮೇರಿಕನ್ಸ್ ಈ ಒಂದು ಕ್ರೈಮ್ ನ ಅಮೇರಿಕನ್ಸಿಗೆ ಕ್ರೈಮ್ ಅಂತ ಹೇಳ್ತಾರೆ. ಯಾವಾಗ ಅಂದ್ರೆ, ಸೆಲ್ಸ್ ದ ವೆಪನ್ಸ್ ಟು ದ ಹಾಸ್ಟೈಲ್ ನೇಷನ್ಸ್. ಈ ಅಮೇರಿಕನ್ಸ್ ಅವರು ಹಾಸ್ಟೈಲ್ ನೇಷನ್ಸ್ಗೆ ವೆಪನ್ಸ್ ನ ಸೆಲ್ ಮಾಡಿದಾಗ ಅದು ಅವರಿಗೆ ಕ್ರೈಮ್ ಆಗತ್ತೆ. ಯಾರಿಗೆ? ಅಮೇರಿಕನ್ಸ್ ಕ್ರೈಮ್ ಆಗತ್ತೆ. ಓಕೆ, ಇಲ್ಲಿ ಹಾಸ್ಟೈಲ್ ನೇಷನ್ಸ್ ಯಾರಾಗಿರ್ತಾರೆ? ನ್ಯಾನೋ ಅನ್ನೋರು ಹಾಸ್ಟೈಲ್ ನೇಷನ್ಸ್ ಆಗಿರ್ತಾರೆ. ಅಂಡ್ ಇಟ್ ಹ್ಯಾಸ್ ಅ ಮಿಸೈಲ್ಸ್. ಅದರಲ್ಲಿ ಮಿಸೈಲ್ಸ್ ಕೂಡ ಇರುತ್ತೆ. ಓಕೆನಾ? ಆಲ್ ದ ಮಿಸೈಲ್ಸ್ ಆಫ್ ದ ನ್ಯಾನೋ ವರ್ ಸೋಲ್ಡ್ ಇಟ್ ಬೈ ವೆಸ್ಟ್ ಹೂ ಇಸ್ ಅಮೇರಿಕನ್. ಮಿಸೈಲ್ಸ್ ನ್ಯಾನೋ ಅಲ್ಲಿರೋ ಹತ್ರ ಮಿಸೈಲ್ಸ್ನೆಲ್ಲ ಅವರು ಸೋಲ್ಡ್ ಔಟ್ ಮಾಡ್ತಾರೆ. ಓಕೆನಾ? ಎಲ್ಲಿಂದ ತಗೊಂಡಿರೋದು? ಅಮೇರಿಕನ್ಸ್ ಇಂದ ತಗೊಂಡಿರೋದ್ನ. ಓಕೆನಾ? ಸೊ ಇಲ್ಲಿ ನಾವ್ ಏನ್ ಪ್ರೂವ್ ಮಾಡ್ಬೇಕು? ಇಲ್ಲಿ ವೆಸ್ಟ್ ಅನ್ನೋರು ಕ್ರಿಮಿನಲ್ ಅಂತ ಪ್ರೂವ್ ಮಾಡ್ಬೇಕು. ವೆಸ್ಟ್ ಬಂದ್ಬಿಟ್ಟು ಅಮೇರಿಕನ್ಸ್ ಅವರು ಕ್ರಿಮಿನಲ್ ಅಂತ ಪ್ರೂವ್ ಮಾಡ್ಬೇಕು ಇಲ್ಲಿ. ಓಕೆ, ರೆಪ್ರೆಸೆಂಟಿಂಗ್ ದ ಕೆಬಿ ಯೂಸಿಂಗ್ ದ ಡೆಫಿನೈಟ್ ಕ್ಲಾಸಸ್. ಓಕೆ, ಸೊ ಇಲ್ಲಿ ಜನರಲ್ ರೂಲ್ಸ್ ಏನಿದೆ ಗೊತ್ತಾ? ಎಕ್ಸ್ ಅನ್ನೋನು ಅಮೇರಿಕನ್ ಆಗಿದ್ದು, ವೈ ಅನ್ನೋದೇನಾದ್ರೂ ವೆಪನ್ ಆಗಿ ಅವನೇನ್ ಮಾಡ್ತಾನೆ? ಇವಾಗ ಈ ಎಕ್ಸ್ ಅನ್ನೋನು ಈ ಝೆಡ್ ಅನ್ನೋ ಏನಂತೀರಾ? ಎಕ್ಸ್ ಅನ್ನೋ ಅಮೇರಿಕನ್ನು ವೈ ಅನ್ನೋ ವೆಪನ್ನ ಝೆಡ್ ಅನ್ನೋ ಹಾಸ್ಟೆಲಿಗೆ ಸಬ್ಮಿಟ್ ಅಂದ್ರೆ ಸಾರಿ ಸೆಲ್ ಮಾಡಿದಾಗ ಇಷ್ಟೂ ಕಂಡೀಷನ್ ಪ್ರೂವ್ ಆದ್ರೆ ಅವನು ಕ್ರಿಮಿನಲ್ ಅಂತ ಹೇಳ್ತಾರೆ. ಏನೇನಿರ್ಬೇಕು? ಅವನು ಅಮೇರಿಕನ್ ಆಗಿದ್ದು, ಅವನ ಹತ್ರ ವೆಪನ್ಸ್ ಇದ್ದು, ಅಕಸ್ಮಾತ್ ಏನಾದ್ರೂ ಆ ಅಮೇರಿಕನ್ ಅವನು ಏನಾದ್ರೂ ಆ ವೆಪನ್ಸ್ ನ ತಗೊಂಡು ಹೋಗಿ ಹಾಸ್ಟೈಲ್ ನೇಷನ್ ಅಂದ್ರೆ ನ್ಯಾನೋ ಅವರಿಗೆ ಸೆಲ್ ಮಾಡಿದ್ರೆ ಅವನ ಕ್ರಿಮಿನಲ್ ಅಂತ ಕರೀತಾರೆ. ದಿಸ್ ಇಸ್ ಅ ಜನರಲ್ ರೂಲ್. ಸೊ ಇದನ್ನ ಹೆಂಗ್ ಸಾಲ್ವ್ ಮಾಡೋದು? ಸೊ ಸಾಲ್ವ್ ಅಲ್ಲ. ಸೊ ಇನ್ ಮತ್ತೆ ಇನ್ನೊಂದು ನೌನ್ ಫ್ಯಾಕ್ಟ್ಸ್ ಎಲ್ಲ ಇದೆ, ಅದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಎಕ್ಸಿಸ್ಟೆನ್ಷಿಯಲ್ ಎಲಿಮಿನೇಷನ್ ಅಂತ ಇದೆ. ಅಂದ್ರೆ ನ್ಯಾನೋ ಹ್ಯಾಸ್ ಸಮ್ ಮಿಸೈಲ್ M1. ಅಂದ್ರೆ ಇಲ್ಲಿ ನೋಡಿ, ಸೊ ನ್ಯಾನೋ ಅನ್ನೋನ್ ಏನ್ ಮಾಡ್ತಾನೆ? M1 ಮಿಸೈಲ್ಸ್ ನ ತಗೊಳ್ತಾನೆ.
ಓಕೆನಾ? ಎಂ1 ಮಿಸೈಲ್ಸ್ ಅನ್ನ ತಗೊಳ್ತಾನೆ. ಇದು ಎಂ1 ಏನು ಮಿಸೈಲು. ಸೊ ಎಂ1 ಅನ್ನೋದು ಮಿಸೈಲು, ಅದೊಂದು ಫ್ಯಾಕ್ಟ್. ಓಕೆ, ನ್ಯಾನೋ ಓನ್ಸ್ ದ ಮಿಸೈಲ್, ಅದು ಒಂದು ಫ್ಯಾಕ್ಟ್, ಜನರಲ್ ಫ್ಯಾಕ್ಟ್. ಕೆಬಿಯಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಸ್ಟೋರ್ ಆಗಿದಾವೆ. ಓಕೆನಾ? ನೆಕ್ಸ್ಟ್, ಮಿಸೈಲ್ಸ್ ವರ್ ಸೋಲ್ಡ್ ಬೈ ದ ವೆಸ್ಟ್. ಅಂದ್ರೆ ಇವಾಗ ಎಕ್ಸ್ ಅನ್ನು ಮಿಸೈಲು ಮತ್ತೆ ನ್ಯಾನೋ ಏನಾದ್ರೂ ಆ ಮಿಸೈಲ್ಸ್ ನ ಓನ್ ಮಾಡಿ ಅಕಸ್ಮಾತ್ ಏನಾದ್ರೂ ಸೆಲ್ ಮಾಡಿದ್ರೆ ಮತ್ತೆ ವೆಸ್ಟ್ ಅವರು ಆ ಮಿಸೈಲ್ಸ್ನ ನ್ಯಾನೋಗೆ ಸೆಲ್ ಮಾಡ್ತಾನೆ ಅನ್ನೋದು ಅಷ್ಟೇ. ಈ ಸ್ಟೇಟ್ಮೆಂಟ್ ಏನೂ ಹೇಳ್ತಿಲ್ಲ. ಸೊ ಇಫ್ ಸಮಥಿಂಗ್ ಈಸ್ ಮಿಸೈಲ್ ಆ್ಯಂಡ್ ದ ನ್ಯಾನೋ ಓನ್ಸ್ ದಟ್ ಮಿಸೈಲ್, ದೆನ್ ವೆಸ್ಟ್ ಸೋಲ್ಡ್ ದಟ್ ಮಿಸೈಲ್ ಟು ದ ನ್ಯಾನೋ. ಕ್ಲಿಯರ್? ಅಷ್ಟೇ. ನೆಕ್ಸ್ಟ್, ಮಿಸೈಲ್ಸ್ ಆರ್ ವೆಪನ್ಸ್ ಅಂದ್ರೆ ಇದು ಒಂದು ಫ್ಯಾಕ್ಟ್. ಸೊ ಇದೆಲ್ಲ ಫ್ಯಾಕ್ಟ್ಸ್ ಗೈಸ್, ಆಲ್ರೆಡಿ ನಾಲೆಜ್ ಬೇಸ್ ಅಲ್ಲಿ ಏನ್ ಸ್ಟೋರ್ ಆಗಿದೆ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಸೊ ಎಕ್ಸ್ ಅನ್ನೋ ಮಿಸೈಲು, ಸೊ ಆ ಮಿಸೈಲು ವೆಪನ್ ಕೂಡ ಆಗಿರುತ್ತೆ. ಸೊ ಎವ್ರಿ ಮಿಸೈಲ್ ಇಸ್ ಅ ವೆಪನ್ ಅಷ್ಟೇ. ಸೊ ಎನಿಮಿ ಇಸ್ ಹಾಸ್ಟೆಲ್ ಅಂದ್ರೆ ಇವಾಗ ಎಕ್ಸ್ ಬಂದು ಎಕ್ಸ್ ಎನಿಮಿ ಬಂದು ಅಮೆರಿಕಾ. ಸೊ ಎಕ್ಸ್ ಬಂದು ಹಾಸ್ಟೈಲ್. ಸೊ ಈ ಎಕ್ಸ್ ಯಾರಾಗಿರ್ತಾರೆ? ಆಬ್ವಿಯಸ್ಲಿ ವೆಸ್ಟ್ ಆಗಿರ್ತಾನೆ. ಸಾರಿ, ಎಕ್ಸ್ ಅನ್ನೋನು ವೆಸ್ಟ್ ಅಂತೀನಿ, ನಾನು ಆಗಿರ್ತಾನೆ. ಓಕೆನಾ? ಸೊ ಇಫ್ ಕಂಟ್ರಿ ಈಸ್ ಅನ್ ಎನಿಮಿ ಆಫ್ ಅಮೆರಿಕಾ, ದೆನ್ ದ ಕಂಟ್ರಿ ಈಸ್ ಅ ಹಾಸ್ಟೈಲ್. ದಟ್ಸ್ ಇಟ್. ಸೊ ಫ್ಯಾಕ್ಟ್ಸ್ ಬಂದು ವೆಸ್ಟ್ ಈಸ್ ಅ ಅಮೇರಿಕನ್, ದೆನ್ ನ್ಯಾನೋ ಎನಿಮಿ ಇಸ್ ಅಮೇರಿಕನ್ ಅಷ್ಟೇ. ಸೊ ಇದನ್ನ ಕೊನೆಗೆ ಇಷ್ಟು ಫ್ಯಾಕ್ಟ್ಸು ಆ ನಾಲೆಜ್ ಬೇಸಲ್ಲಿ ಇರುತ್ತೆ. ಓಕೆ, ಸೊ ಇವಾಗ ನೀವು ಒಂದೊಂದು ಇಟಿರೇಷನಲ್ಲೂ ಕೂಡ ಏನೇನು ಚೂಸ್ ಮಾಡಿದ್ರಿ, ರೂಲ್ನ ಏನು ಚೂಸ್ ಮಾಡಿದ್ರಿ, ಆಮೇಲೆ ಹೆಂಗೆ ಕ್ರಿಮಿನಲ್ ವೆಸ್ಟ್ನ ನೀವು ಪ್ರೂವ್ ಮಾಡಿದ್ರಿ ಅಂತ ಬರಿಬೇಕು ಅಷ್ಟೇ. ಓಕೆ, ಯು ವಿಲ್ ರೈಟ್ ಅಲ್ವಾ ಗೈಸ್? ಓಕೆ, ಸೊ ಇಷ್ಟು ಆ ನಾಲೆಜ್ ಬೇಸಲ್ಲಿರೋ ಫ್ಯಾಕ್ಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಕೊನೆಗೆ ಡಿರೈವ್ ಮಾಡಿ. ಏನಂತ? ಅಮೇರಿಕನ್ಸ್ ಅವರು ಏನಂತೀರಾ, ಕ್ರಿಮಿನಲ್ಸ್ ಆಫ್ ವೆಸ್ಟ್, ಅಂದರೆ ವೆಸ್ಟರ್ನ್ ಅವರು ಅಮೇರಿಕನ್. ಸೊ ಅಮೇರಿಕನ್ಸು ಕ್ರಿಮಿನಲ್ ಅಂತ ಪ್ರೂವ್ ಮಾಡಬೇಕು. ಓಕೆನಾ? ಕ್ಲಿಯರ್? ಎಸ್. ನಾವು ನೆಕ್ಸ್ಟ್ ಹೋಗೋಣ. ಆ್ಯಕ್ಚುಲಿ ಈ ಫಾರ್ವರ್ಡ್ ಚೈನಿಂಗ್ದು ಅಕಸ್ಮಾತ್ ಬರೀ ಫಾರ್ವರ್ಡ್ ಚೈನಿಂಗ್ ಅಂತ ಕೊಟ್ಟರೆ ಯು ಪೀಪಲ್ ಹ್ಯಾವ್ ಟು ರೈಟ್ ದಟ್. ಅಕಸ್ಮಾತ್ ಅವ್ರು ಅಲ್ಗಾರಿದಮ್ ಅಂತ ಕೇಳಿದ್ರೆ ನೀವು ಅಲ್ಗಾರಿದಮ್ ಬರೆದು ಎಕ್ಸ್ಪ್ಲೇನ್ ಮಾಡಿ. ಓಕೆನಾ? ನಾವು ಫಸ್ಟಿಗೆ ಫಂಕ್ಷನ್ ಡಿಫೈನ್ ಮಾಡ್ತೀವಿ. ಓಕೆನಾ? ಫಾರ್ವರ್ಡ್ ಚೈನಿಗೆ ಒಂದು ಫಂಕ್ಷನ್ ಡಿಫೈನ್ ಮಾಡ್ತೀವಿ. ಅದು ಕೆ.ಬಿ ಅನ್ನೋದು ಅದಕ್ಕೆ ಏನೇನಿರುತ್ತೆ ಅಂದ್ರೆ ನಾಲೆಜ್ ಬೇಸ್ನ ಯೂಸ್ ಮಾಡ್ಕೊಳ್ಳುತ್ತೆ. ಆಲ್ಫಾ ಬಂದು ಅದ್ರದ್ದು ಕ್ವೇರಿ. ಓಕೆನಾ? ಕ್ವೇರಿನ ರಿಸಾಲ್ವ್ ಮಾಡಬೇಕು. ಓಕೆನಾ? ರಿಟರ್ನ್ಸ್ ದ ಸಬ್ಸ್ಟಿಟ್ಯೂಷನ್, ನಿಮಗೆ ರಿಸಲ್ಟ್ ಏನು ಬರುತ್ತೆ, ಏನು ಸಬ್ಸ್ಟಿಟ್ಯೂಟ್ ಮಾಡಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಫಾರ್ವರ್ಡ್ ಚೈನಿಂಗಲ್ಲಿ. ಫಸ್ಟ್ ಇನ್ಪುಟ್, ಫಸ್ಟ್ ಲೈನ್ ಏನು ಮಾಡುತ್ತೆ ಅಂತ ಅಂದರೆ ಕೆ.ಬಿ ಅಂತ ಅಂದರೆ ಅದು ಸೋರ್ಸ್ ಆಫ್ ನಾಲೆಡ್ಜ್. ಅದರಲ್ಲಿ ಏನಿರುತ್ತೆ? ಅದರಲ್ಲಿ ಬೇಸಿಕ್ ಫೀಚರ್ಸ್ ಮತ್ತೆ ಫ್ಯಾಕ್ಟ್ಸ್ ಮತ್ತೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ ಆ ಕೆ.ಬಿಯಲ್ಲಿ. ಅದನ್ನ ಇನ್ಪುಟ್. ಸೊ ನೆಕ್ಸ್ಟ್ ಆಲ್ಫಾ ಬಂದು ಏನು? ಆಲ್ಫಾ ಬಂದು ಕ್ವೇರಿ, ಏನ ಪ್ರೂವ್ ಮಾಡಕ್ ಹೊರಟಿದ್ದೀರಾ ಅನ್ನೋದು. ಓಕೆ, ಇದು ದ ಅಟಾಮಿಕ್ ಸೆಂಟೆನ್ಸ್ ಅಂತ ಅಂದ್ರೆ ಸೊ ಇಟ್ ಹ್ಯಾಸ್ ನೋ ಆ್ಯಂಡ್, ಅಂದ್ರೆ ಆ್ಯಂಡ್ ಅನ್ನೋ ಕಾನ್ಸೆಪ್ಟ್ ಇರಲ್ಲ, ಮತ್ತೆ ಯಾವುದೇ ಗೇಟ್ಸ್ ಇರಲ್ಲ, ಆ್ಯಂಡ್ ನಾರ್ ಆಪರೇಷನ್ಸ್ ಇದೆಲ್ಲ ಇರಲ್ಲ, ಬರೀ ಒಂದೇ ಪ್ರಿಡಿಕೇಟ್ ಇರುತ್ತೆ. ಓಕೆ, ದಟ್ ಈಸ್ ವಾಟ್ ಆಲ್ಫಾ. ಸೊ ಇವಾಗ ನೆಕ್ಸ್ಟ್ ಥರ್ಡ್ ಲೈನಲ್ಲಿ ಏನಾಗ್ತಿದೆ? ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಡಿಕ್ಲೇರ್ ಅ ವೇರಿಯಬಲ್ ನ್ಯೂ. ಸೊ ಈ ನ್ಯೂ ಏನು ಮಾಡುತ್ತೆ? ಶೋರ್ ಆಲ್ ನ್ಯೂ ಫ್ಯಾಕ್ಟ್ಸ್ ಆರ್ ಇನ್ಫರ್ಡ್ ಡ್ಯೂರಿಂಗ್ ಒನ್ ಇಟಿರೇಷನ್. ಅಂದರೆ ಒಂದೊಂದು ಇಟಿರೇಷನಲ್ಲೂ ಕೂಡ ಏನೇನು ನ್ಯೂ ಫ್ಯಾಕ್ಟ್ಸ್ ಬರುತ್ತಲ್ವಾ ಅದನ್ನು ಈ ನ್ಯೂ ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದು ಲೂಪಿಂಗು. ಸೊ ಈ ಲೂಪು ಏನು ಮಾಡುತ್ತೆ ಅಂದರೆ ಎಲ್ಲಿವರೆಗೂ ಈ ಲೂಪ್ ಕಂಟಿನ್ಯೂ ಮಾಡುತ್ತೆ ಅಂದರೆ ಅಂಟಿಲ್ಸ್ ದ ನ್ಯೂ ಬಿಕಮ್ಸ್ ಎಂಪ್ಟಿ. ನ್ಯೂ ಅಲ್ಲಿ ಏನಿರುತ್ತೆ? ಹೊಸ ಫ್ಯಾಕ್ಟ್ಸ್ನ ನೀವು ಏನು ಡಿರೈವ್ ಮಾಡಿರ್ತೀರಲ್ಲ ಅದು ನ್ಯೂ ಅಲ್ಲಿರುತ್ತೆ. ಸೊ ಈ ಒಂದು ಲೂಪು ಆ ನ್ಯೂ ಎಂಟಿ ಆಗೋವರೆಗೂ ಈ ಒಂದು ಲೂಪು ರನ್ ಆಗುತ್ತೆ. ಸೊ ಫಸ್ಟಿಗೆ ನಾವು ನ್ಯೂನ ಏನು ಮಾಡ್ತೀವಿ? ಎಂಟಿ ಅಂತ ಅಸೈನ್ ಮಾಡ್ತೀವಿ. ಅಂದರೆ ಅಟ್ ದ ಬಿಗಿನಿಂಗ್, ಸೊ ಒಂದೊಂದು ಇಟಿರೇಷನ್ಲೂ ಕೂಡ ಸೊ ವಿ ಮೇಕ್ ಅ ನ್ಯೂ ಆಸ್ ಅ ಎಂಟಿ. ಒಂದೊಂದು ಇಟಿರೇಷನ್ಗೂ ಕೂಡ ಇವಾಗ ಓಕೆ, ನೀವು ಫಸ್ಟ್ ಇಟಿರೇಷನ್ ಮಾಡಿದಾಗ ಒಂದು ನ್ಯೂ ಫ್ಯಾಕ್ಟ್ ಬಂತು, ಸೊ ನೀವು ಅದನ್ನು ನ್ಯೂ ಫ್ಯಾಕ್ಟಿಗೆ ಹಾಕತ್ತೀಯ. ಸೊ ನೆಕ್ಸ್ಟ್ ಇಟಿರೇಷನಲ್ಲಿ ಆ ನ್ಯೂ ಫ್ಯಾಕ್ಟ್ಸ್ ನಾನು ಎಂಟಿ ಮಾಡ್ತೀನಿ, ಯಾಕಂದರೆ ನ್ಯೂ ಆಗಿ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಓಕೆ, ಸೊ ಫಾರ್ ದ ಲೂಪ್ ಇವಾಗ ನೆಕ್ಸ್ಟ್ ನವ್ ವಿ ಟೇಕ್ ಒನ್ ರೂಲ್ ಅಟ್ ಎ ಟೈಮ್ ಇನ್ ಫ್ರಮ್ ದ ಕೆ.ಬಿ ಅಂಡ್ ವಿ ವಿಲ್ ಚೆಕ್ ವೆದರ್ ವಿ ವಿಲ್ ಚೆಕ್ ಎವ್ರಿ ರೂಲ್ ಹಿಯರ್. ಓಕೆ, ಇವಾಗ ಒಂದೊಂದು ರೂಲ್ನ ತಗೊಂಡು ಕೆ.ಬಿಯಲ್ಲಿ ಒಂದೊಂದು ರೂಲು ಚೆಕ್ ಮಾಡ್ತೀವಿ. ಓಕೆನಾ? ಅದು ಫಾರ್ ಲೂಪ್ ಹೇಳ್ತಿರೋದು. ಸೊ ನೆಕ್ಸ್ಟ್ ಏನು ಹೇಳ್ತಿದೆ ಅಂತ ಅಂದರೆ ಸೊ ಬಿಫೋರ್ ಯೂಸಿಂಗ್ ದ ರೂಲ್, ಸೊ ಆ ರೂಲ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಸೊ ವಿ ಮಸ್ಟ್ ಸ್ಟ್ಯಾಂಡರ್ಡೈಸ್ ದ ವೇರಿಯಬಲ್ಸ್. ಓಕೆನಾ? ಸೊ
ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಸೊ ಇದು ಸ್ಟ್ಯಾಂಡರ್ಡೈಸೇಷನ್ ಅಂತ ಅಂದರೆ ಏನು? ಸೊ ಓಲ್ಡ್ ವೇರಿಯಬಲ್ಸ್ ಅಂದರೆ ರೀಪ್ಲೇಸಿಂಗ್ ದ ಓಲ್ಡ್ ವೇರಿಯಬಲ್ಸ್ ನೇಮ್ ವಿತ್ ದ ನ್ಯೂ ಒನ್. ಆಮೇಲೆ ಸೊ ದಟ್ ದ ವೇರಿಯಬಲ್ಸ್ ಫ್ರಮ್ ದ ಡಿಫ್ರೆಂಟ್ ರೂಲ್ಸ್ ಕೆನ್ ನಾಟ್ ಕ್ಲಾಶ್. ಓಕೆನಾ? ಸೊ ಓಲ್ಡ್ ವೇರಿಯಬಲ್ಸ್ನ ನ್ಯೂ ಒನ್ಸ್ ಜೊತೆ ನಾವು ರೀಪ್ಲೇಸ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಬೇರೆ ಬೇರೆ ರೂಲ್ಸು ಇವಾಗ KB ಅಲ್ಲಿರೋದು ಕನ್ಫ್ಯೂಷನ್ ಆಗಲ್ಲ ಅಥವಾ ಕ್ಲಾಶ್ ಆಗೋದಿಲ್ಲ. ಸೊ ಇದನ್ನ ಸ್ಟ್ಯಾಂಡರ್ಡೈಸೇಷನ್ ಅಂತ ಕರಿತೀವಿ. ಸೊ ಇವಾಗ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಈ ಒಂದು ರೂಲಲ್ಲಿ ನಾವು ಮ್ಯಾಚ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಸೊ ರೂಲ್ ಕಂಡೀಷನ್ ವಿತ್ ದ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್ ಬೈ ಸಬ್ಸ್ಟಿಟ್ಯೂಟಿಂಗ್ ದ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡಿ ಈ ಒಂದು ರೂಲ್ನ ನಾವು ಮ್ಯಾಚ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ಎಕ್ಸಾಂಪಲ್, ಇವಾಗ ನಮಗೆ ರೂಲ್ ಕಂಡೀಷನ್ ಏನಿರುತ್ತೆ, ಮಿಸೈಲ್ ಆಫ್ ಎಕ್ಸ್. ಇದೇನಂತೆ, ಎಕ್ಸ್ ಅನ್ನೋದು ಮಿಸೈಲ್ ಅಂತ ಹೇಳ್ತಿದೆ. ಸೊ ಫ್ಯಾಕ್ಟ್ KB ಅಲ್ಲಿ ಏನಂತ ಸ್ಟೋರ್ ಆಗಿರುತ್ತೆ ಗೊತ್ತಾ? ಸೊ KB ಅಲ್ಲಿ ಆಲ್ರೆಡಿ ಏನಂತ ಸ್ಟೋರ್ ಆಗಿದೆ, ಮಿಸೈಲ್ ಆಫ್ M1 ಅಂದ್ರೆ M1 ಅನ್ನೋದು ಮಿಸೈಲ್ ಅಂತ ಸ್ಟೋರ್ ಆಗಿದೆ, ರೈಟ್? ಸೊ ಇವಾಗ ನಾವು ಯಾವ ರೀತಿ, ಇವಾಗ ನಾವು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಮಿಸೈಲ್ ಆಫ್ ಎಕ್ಸ್, ಸೊ KB ಅಲ್ಲಿ ಇರೋದು ಮಿಸೈಲ್ ಆಫ್ M1. ಸೊ ಥೀಟಾನ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಸೊ ಎಕ್ಸ್ ನ M1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅವಾಗ ಏನ್ ಬರುತ್ತೆ ಆನ್ಸರ್, M1 ಇಸ್ ಅ ಮಿಸೈಲ್ ಅಂತ ನಮಗೆ ಅವಾಗ KB ಇಂದ ನ್ಯೂ ಫ್ಯಾಕ್ಟ್ ಡಿರೈವ್ ಆಗುತ್ತೆ. ಸೊ ದಟ್ ಇಸ್ ವಾಟ್. ಓಕೆ, ಸೊ ಈ ಒಂದು ಮ್ಯಾಚಿಂಗ್ ರೂಲ್, ಓಕೆನಾ, ದ ಮ್ಯಾಚಿಂಗ್ ರೂಲ್ ಆರ್ ದ ಫ್ಯಾಕ್ಟ್ ಮಸ್ಟ್ ಬಿ ಆಲ್ರೆಡಿ ಪ್ರೆಸೆಂಟ್ ಇನ್ ದ KB. ಸೊ ಅದನ್ನೇ ಹೇಳ್ತಿರೋದು, ಆಲ್ರೆಡಿ KB ಅಲ್ಲಿ ಇರಬೇಕು ಅದು. ಸೊ ಇಫ್ ದ KB ಕಂಟೈನ್ಸ್, ಸೊ ಅಕಸ್ಮಾತ್ KB ಏನಂತ KB ಸ್ಟೋರ್ ಆಗಿದೆ, ಮಿಸೈಲ್ ಆಫ್ M1 ಅಂತ ಸ್ಟೋರ್ ಆಗಿದೆ ಅಷ್ಟೇ. ಸೊ ಆ ಸಬ್ಸ್ಟಿಟ್ಯೂಷನ್ ಅಪ್ಲೈ ಮಾಡಿ ನಾವು ನೆಕ್ಸ್ಟ್ ಏನ್ ಮಾಡಬೇಕು, ಅದನ್ನ ಮತ್ತೆ KB ಅಲ್ಲಿ ನಾವು ಅದನ್ನ ಸ್ಟೋರ್ ಮಾಡ್ಕೋಬೇಕು. ಸೊ ದಟ್ ಇಸ್ ವಾಟ್. ಓಕೆ, ಸೊ ಬಿಫೋರ್ ಆಡಿಂಗ್ ದ ನ್ಯೂ ಫ್ಯಾಕ್ಟ್ ಚೆಕ್ ವೆದರ್ ಇಫ್ ಇಟ್ ಆಲ್ರೆಡಿ ಎಕ್ಸಿಸ್ಟ್. ಓಕೆ, ಇವಾಗ ನೀವು ಸಬ್ಸ್ಟಿಟ್ಯೂಷನ್ ಎಲ್ಲ ಮಾಡಿದ್ದಾಯ್ತು. ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು, ಯೂನಿಫೈ ಮಾಡಿದ್ರಿ. ಸೊ ಯೂನಿಫೈ ಮಾಡಿದ್ಮೇಲೆ ಅಕಸ್ಮಾತ್ ಆ ಒಂದು ನ್ಯೂ ಫ್ಯಾಕ್ಟ್ ಆಲ್ರೆಡಿ KB ಅಲ್ಲಿ ಪ್ರೆಸೆಂಟ್ ಇದೆಯಾ ಇಲ್ವಾ ಅಂತ ನೋಡಬೇಕು. ಅಕಸ್ಮಾತ್ ಪ್ರೆಸೆಂಟ್ ಇದ್ರೆ ಸೊ ನೀವೇನ್ ಮಾಡಬೇಕು, ಸೊ ಅವಾಯ್ಡ್ ಡೂಪ್ಲಿಕೇಟ್ಸ್. ಸೊ ಇಲ್ಲ ಅಂತ ಅಂದ್ರೆ ಆ ಒಂದು ಕ್ಯೂ ಫ್ಯಾಕ್ಟ್ ನ ನೀವು KB ಗೆ ಆಡ್ ಮಾಡಬೇಕು. ಓಕೆ, ದಟ್ಸ್ ಇಟ್. ಸೊ ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬಿಡಿ ಗೈಸ್. ಸೊ ಆಕ್ಚುಲಿ ಈ ಕ್ವೆಶನ್ ಕೇಳೋದು ಕಡಿಮೆನೆ, ಬಟ್ ನಾನು ಹೇಳೋದು ಕೇಳಿಸ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ, ಇನ್ನೇನು ಬೇಕಾಗಿಲ್ಲ. ಸೊ ಜಸ್ಟ್ ಕೇಳಿಸ್ಕೊಂಡಾಗ ಅಲ್ಲಿ ಏನಾದರೂ ಒಂದು ಬರಿಬೋದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ PYQs ಅಲ್ಲಿ ಇದ್ದಿದ್ದು ಗೈಸ್. ಸೊ ವೆರಿ ಇಂಪಾರ್ಟೆಂಟ್, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ಸ್ಟೆಡ್ ಆಫ್ ಸೀಯಿಂಗ್ ಏನಂತೀರಾ ಕ್ವೆಶನ್ಸ್ ಸಾಲ್ವ್ ಮಾಡೋದಕ್ಕಿಂತ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಈ ಒಂದು ಕ್ವೆಶನ್ ಅಲ್ಲಿ ಅವ್ರೇನ್ ಕೇಳಿರತ್ತೆ ಅಂದ್ರೆ, ಸೊ ಇದು ಈ ಸ್ಟೇಟ್ಮೆಂಟ್ಸ್ ಎಲ್ಲ ಟ್ರೂ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಫಸ್ಟ್ ಏನಿದೆ ಅದನ್ನ ನೋಡಿ. ಸೊ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ದೇರ್ ಎಕ್ಸಿಸ್ಟ್ ಎಕ್ಸ್ ಅನ್ನೋದು ಎಕ್ಸಿಸ್ಟ್ ಇದೆ. ಯಾವಾಗ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇದ್ದಾಗ ಅದು ಎಕ್ಸಿಸ್ಟ್ ಇರುತ್ತೆ ಅಂತ ಹೇಳ್ತಿದೆ. ಅಂದ್ರೆ ದೇರ್ ಎಕ್ಸಿಸ್ಟ್ ಸಮಥಿಂಗ್ ವಿಚ್ ಇಸ್ ಈಕ್ವಲ್ ಟು ಇಟ್ ಸೆಲ್ಫ್. ಸೊ ಅಕಸ್ಮಾತ್ ಎರಡು ಈಕ್ವಲ್ ಟು ಇಟ್ ಸೆಲ್ಫ್ ಅನ್ನೋದು ಎಕ್ಸಿಸ್ಟ್ ಇದೆ ಅಂದ್ರೆ, ಇವಾಗ ಪೆನ್ ಈಸ್ ಈಕ್ವಲ್ ಟು ಪೆನ್ ಅಂದ್ರೆ, ಇವಾಗ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂದ್ರೆ ಎರಡು ಈಕ್ವಲ್ ಅಂದ್ರೆ ಎರಡು ಸೇಮ್ ಇರುತ್ತೆ ಅಲ್ವಾ. ಸೊ ಅದು LHS. ಸೊ LHS ಬಂದ್ರು ಟ್ರೂ. ಓಕೆನಾ, ಸೊ ಇವಾಗ ಎಕ್ಸ್ ಪೆನ್ ಆಗಿದ್ರೆ ಈ ಕಡೆ ಎಕ್ಸ್ ಕೂಡ ಪೆನ್ ಆಗಿರುತ್ತೆ, ಈ ಕಡೆ ಬುಕ್ ಆಗಿದ್ರೆ ಈ ಕಡೆ ಕೂಡ ಬುಕ್ ಆಗಿರುತ್ತೆ, ರೈಟ್? ಸೊ ದಟ್ ಇಸ್ ವಾಟ್, ಎರಡೂ ಸೇಮ್ ಇರುತ್ತೆ. ಸೊ ಅದಕ್ಕೆ ಇದು ಟ್ರೂ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದೇನ್ ಹೇಳ್ತಿದೆ ಅಂತ ಅಂದ್ರೆ, ಎವ್ರಿ ಆಬ್ಜೆಕ್ಟ್ ವೈ, ಒಂದೊಂದು ಆಬ್ಜೆಕ್ಟ್ ವೈಗೂ ಕೂಡ ದೇರ್ ಎಕ್ಸಿಸ್ಟ್ ಸಮ್ ಝೆಡ್. ಸೊ ಯಾವಾಗ ಸಚ್ ದಟ್ ವೈ ಇಸ್ ಈಕ್ವಲ್ ಟು ಝೆಡ್. ಸೊ ವೈ ಇಸ್ ಈಕ್ವಲ್ ಟು ಝೆಡ್ ಅಂತ ಅಂದ್ರೆ, ಸೊ ಇವಾಗ ಒಂದೊಂದು ವೈಗೂ ಕೂಡ ಝೆಡ್ ಅನ್ನೋದು ಎಕ್ಸಿಸ್ಟ್ ಇರುತ್ತೆ. ಸೊ ಹೆಂಗೆ ಇವು ಎಕ್ಸ್ ವೈ ಮತ್ತೆ ಝೆಡ್ ಎರಡೂ ಈಕ್ವಲ್ ಇರುತ್ತೆ. ಓಕೆನಾ, ಆ ತರ ಎಕ್ಸಿಸ್ಟ್ ಇರುತ್ತೆ. ಓಕೆ, ಇವಾಗ ವೈ ಅನ್ನೋದು ಬುಕ್ ಅಂತ ಆದ್ರೆ ಝೆಡ್ ಅನ್ನೋದು ಸೇಮ್ ಬುಕ್. ಓಕೆ, ಎರಡು ಬುಕ್ಕಾ? ಓಕೆ, ಅದಕ್ಕೆ ಇದು ಟ್ರೂ. ಸೊ LHS ಟ್ರೂ, RHS ಟ್ರೂ. ಅದರಿಂದ ರಿಸಲ್ಟ್ ಇದನ್ನ ವ್ಯಾಲಿಡ್ ಅಂತ ಬರಿಬೇಕು. ಸೊ ಗೈಸ್, ನಾನು ಆಕ್ಚುಲಿ ಈ ಎಕ್ಸಾಂಪಲ್ ಕೊಟ್ಟಿದ್ದು ನಿಮಗೆ ಅರ್ಥ ಆಗ್ಲಿ ಅಂತ ಎಕ್ಸಾಮ್ ಅಲ್ಲಿ ಇದನ್ನ ಬರಿಬೇಡಿ. ಎಕ್ಸಾಮ್ ಅಲ್ಲಿ ಜಸ್ಟ್ ಇಟ್ ಇಸ್ ವ್ಯಾಲಿಡ್ ಬಿಕಾಸ್ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಬರೀರಿ ಸಾಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಫಾರ್ ಆಲ್ P of X ಆರ್ ನಾಟ್ P of X. P of X ಅಂದ್ರೆ ಏನು? ಇಟ್ ಇಸ್ ಜಸ್ಟ್ ಸೆಂಟೆನ್ಸ್. ಓಕೆ, ಸೊ ಇವಾಗ ನಾವು X ಇಸ್ ಅ ಸ್ಮಾರ್ಟ್ ಅಂತ ಕನ್ಸಿಡರ್ ಮಾಡೋಣ. ಸೊ ಐದರ್ X is a smart or X is not smart. ಇದನ್ನೇ ಬರೀರಿ. P of X ಒಂದು ಸೆಂಟೆನ್ಸ್ ಆದ್ರೆ ಇವಾಗ X is smart ಅಂತ ಕೊಟ್ಟಿದ್ದೀನಿ. ಸೊ ಇದಕ್ಕೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿ. ಏನು, X ಸ್ಮಾರ್ಟ್ ಆದ್ರೂ ಇರ್ಬೋದು, ಇಲ್ಲ ನಾಟ್ ಆಫ್ P of X ಅಂದ್ರೆ ಅದ್ರದ್ದು ಕಾಂಪ್ಲಿಮೆಂಟ್ ಆಪೋಸಿಟ್. ಸೊ ನಾಟ್ ಸ್ಮಾರ್ಟ್. ಸೊ ಇಸ್ ದೇರ್ ಎನಿ ಥರ್ಡ್ ಆಪ್ಷನ್? ಇಲ್ಲ ಅಕಸ್ಮಾತ್ ಥರ್ಡ್ ಆಪ್ಷನ್ ಇದೆಯಾ? ಇಲ್ಲ ಅಲ್ವಾ. ಸೊ ಇಲ್ಲ ಸ್ಮಾರ್ಟ್ ಇರ್ತಾನೆ, ಇಲ್ಲ ಸ್ಮಾರ್ಟ್ ಇರಲ್ಲ, ಬೇರೆ ಆಪ್ಷನ್ನೇ ಇಲ್ಲ. ಸೊ ಇಲ್ಲಿ ಅಕಾರ್ಡಿಂಗ್ ಟು ದ ಲಾ ಎಕ್ಸ್ಕ್ಲೂಡೆಡ್ ಮಿಡಲ್, ಈ ಲಾ ಪ್ರಕಾರ ಏನಂತ
ಅಂದ್ರೆ ಸೊ ಯಾವ ಒಂದು ಸ್ಟೇಟ್ಮೆಂಟ್ಗೆ ಥರ್ಡ್ ಆಪ್ಷನ್ ಇರಲ್ಲ ಆ ಒಂದು ಸ್ಟೇಟ್ಮೆಂಟ್ನ ನಾವು ವ್ಯಾಲಿಡ್ ಅಥವಾ ಟ್ರೂ ಅಂತ ಕರಿತೀವಿ. ಕ್ಲಿಯರ್? ಎಸ್. ಫಾರ್ ಆಲ್ ಸ್ಮಾರ್ಟ್ ಆಫ್ ಎಕ್ಸ್ ಆರ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. ಸೊ ಇಲ್ಲೂ ಕೂಡ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಆಲ್ವೇಸ್ ಟ್ರೂ ಆಗಿರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ನೋಡಿದ ತಕ್ಷಣ ಟ್ರೂ ಅಂತ ಬರ್ದ್ಬಿಡಿ ಗೈಸ್, ಅಷ್ಟೇ. ಸೊ ಇಟ್ ಈಸ್ ಆಲ್ವೇಸ್ ವ್ಯಾಲಿಡ್. ಯಾಕಂದ್ರೆ ಇವಾಗ ನೀನು ಎಕ್ಸ್ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಕ್ಸ್ ನೀನ್ ಪೆನ್ ಅಂತ ತಗೊಂಡ್ರೆ ಈ ಕಡೆ ಎಕ್ಸ್ ಸೇಮ್ ಇರುತ್ತೆ. ವೇರಿಯೇಬಲ್ಸ್ ಆರ್ ಸೇಮ್ ಓನ್ಲಿ, ರೈಟ್? ಸೊ ಅದನ್ನೇ ಹೇಳ್ತಿರೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದು ರೈಟ್ ಡೌನ್ ಲಾಜಿಕಲ್ ರೆಪ್ರೆಸೆಂಟೇಷನ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಲಾಜಿಕಲ್ ಆಗಿ ನಾವು ರೆಪ್ರೆಸೆಂಟ್ ಮಾಡಬೇಕು. ಓಕೆನಾ? ಏನದು? ಸೊ ಇವಾಗ ಏನ್ ಕೊಟ್ಟಿದ್ದಾರೆ ಅಂದ್ರೆ ಹಾರ್ಸ್, ಕೌಸ್, ಪಿಗ್ಸ್ ಆರ್ ಮ್ಯಾಮಲ್ಸ್. ಸೊ ಇದನ್ನ ನಾವು ಲಾಜಿಕಲ್ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ? ಸೊ ಎಕ್ಸ್ ಅನ್ನೋದು ಹಾರ್ಸ್, ಸೊ ಎಕ್ಸ್ ಅನ್ನೋದು ಹಾರ್ಸ್ ಆದ್ರೆ ಎಕ್ಸ್ ಅನ್ನೋದು ಮ್ಯಾಮಲ್ ಆಗಿರುತ್ತೆ. ಸೊ ಎಕ್ಸ್ ಅನ್ನೋದು ಕೌವು, ಸೊ ಎಕ್ಸ್ ಅನ್ನೋದು ಮ್ಯಾಮಲ್ ಆಗಿರುತ್ತೆ. ಸೊ ಎಕ್ಸ್ ಅನ್ನೋದು ಪಿಗ್, ಇದು ಮ್ಯಾಮಲ್ ಆಗಿರುತ್ತೆ. ಸೊ ಲಾಜಿಕಲ್ ಆಗಿ ರೆಪ್ರೆಸೆಂಟ್ ಮಾಡಬೇಕು ಅದೆಲ್ಲ ಮ್ಯಾಮಲ್ಸ್ ಅಂತ. ಸೊ ಎಕ್ಸ್ ಅನ್ನೋದು ಹಾರ್ಸ್ ಆದ್ರೆ ಆಬ್ವಿಯಸ್ಲಿ ಅದು ಮ್ಯಾಮಲ್ ಆಗಿರುತ್ತೆ ಅಂತ ತೋರಿಸ್ಬೇಕು, ಅಷ್ಟೇ. ಸೊ ನೆಕ್ಸ್ಟ್, ಇಫ್ ಎಕ್ಸ್ ಇಸ್ ಅ ಹಾರ್ಸ್ then X is a mammal. So yes, all the horses are mammals ಅಂತ ಕನ್ಕ್ಲೂಡ್ ಮಾಡ್ಬೋದಾ? ಅಷ್ಟೇ. ನೆಕ್ಸ್ಟ್ ಏನಿದೆ? ಸೊ ಬ್ಲೂ ಬರ್ಡ್ ಈಸ್ ಅ ಚಾರ್ಲೀಸ್ ಪೇರೆಂಟ್. ಅಂದ್ರೆ ಇವಾಗ ನಾವು ಇಲ್ಲಿ ಫಂಕ್ಷನ್ಸ್ ಯೂಸ್ ಮಾಡಬೇಕು. ಸೊ ಚಾರ್ಲೀಸ್ ಪೇರೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಪೇರೆಂಟ್ ಆಫ್ ಎಕ್ಸ್ ವೈ ಅಂದ್ರೆ ಏನು? ಎಕ್ಸ್ ಇಸ್ ಅ ಪೇರೆಂಟ್ ಆಫ್ ವೈ. ಅದೇ ತರ ಬ್ಲೂ ಬಿಯರ್ಡ್ ಇಸ್ ಅ ಪೇರೆಂಟ್ ಆಫ್ ಚಾರ್ಲೀಸ್, ಅಷ್ಟೇ. ನೆಕ್ಸ್ಟ್, ಆಫ್ ಸ್ಪ್ರಿಂಗ್ ಅಂಡ್ ಪೇರೆಂಟ್ ಆರ್ ಇನ್ವರ್ಸ್ ರಿಲೇಷನ್. ಎರಡು ಇನ್ವರ್ಸ್ ರಿಲೇಷನ್ ಅಂದ್ರೆ ಇವಾಗ ಆಫ್ ಸ್ಪ್ರಿಂಗ್ ಆಫ್ ಎಕ್ಸ್ ವೈ ಟೆನ್ಸ್ ಪೇರೆಂಟ್ ಆಫ್ ವೈ ಎಕ್ಸ್. ಓಕೆ, ಇದು ಇನ್ವರ್ಸ್ ರಿಲೇಷನ್. ಸೊ ಇಫ್ ಎಕ್ಸ್ ಇಸ್ ಅ ಪೇರೆಂಟ್ ಆಫ್ ವೈ ದೆನ್ ಎಕ್ಸ್ ಇಸ್ ಅ ಆಫ್ ಸ್ಪ್ರಿಂಗ್ ಆಫ್ ವೈ. ಆಮೇಲೆ ನೆಕ್ಸ್ಟ್, ಇಫ್ ಎಕ್ಸ್ ಇಸ್ ಅ ಆಫ್ ಸ್ಪ್ರಿಂಗ್ ಆಫ್ ವೈ ದೆನ್ ವೈ ವಿಲ್ ಬಿ ದ ಪೇರೆಂಟ್ ಆಫ್ ಎಕ್ಸ್. ಕ್ಲಿಯರ್? ಇದನ್ನ ರೆಪ್ರೆಸೆಂಟೇಷನ್ ಮಾಡೋದು. ಇನ್ವರ್ಸ್ ಅಂದ್ರೆ ಉಲ್ಟಾ. ಸೊ ಇವಾಗ ಒಂದು ಸ್ಟೇಟ್ಮೆಂಟ್ ಬರ್ದಿರ್ತೀರಾ, ಇನ್ನೊಂದು ಸ್ಟೇಟ್ಮೆಂಟ್ ಅದನ್ನೇ ಎಲ್ ಎಚ್ ಎಸ್ ಇರೋದು ಆರ್ ಎಚ್ ಎಸ್ ಹಾಕ್ತೀರಾ, ಆರ್ ಎಚ್ ಎಸ್ ಇರೋದು ಎಲ್ ಎಚ್ ಎಸ್ ಹಾಕ್ತೀರಾ. ಸೊ ದಟ್ ಈಸ್ ವಾಟ್ ಇನ್ವರ್ಸ್. ಸೊ ನಾವು ಫಸ್ಟ್ ಕ್ವೆಶನ್ ಅಲ್ಲಿ ಓದಿದ್ದೆಲ್ಲ ಇಲ್ಲಿ ಯೂಸ್ ಮಾಡ್ತಿದ್ದಾರಾ? ಸೊ ದಟ್ ಈಸ್ ವಾಟ್, ಅಷ್ಟೇ. ನೆಕ್ಸ್ಟ್ ಕ್ವೆಶನ್ ಏನು ಅಂತ ಅಂದ್ರೆ, ಕನ್ಸಿಡರ್ ಅ ನಾಲೆಡ್ಜ್ ಬೇಸ್ ಕಂಟೈನಿಂಗ್ ದ ಟೂ ಸೆಂಟೆನ್ಸ್. ಸೊ ಪಿ ಆಫ್ ಎ ಅಂಡ್ ಪಿ ಆಫ್ ಬಿ. ಡಸ್ ದಿಸ್ ನಾಲೆಡ್ಜ್ ಬೇಸ್ ಎಂಟೈಲ್? ಸೊ ಫಾರ್ ಆಲ್ ಪಿ ಆಫ್ ಎಕ್ಸ್ ಎಕ್ಸ್ಪ್ಲೇನ್ ಯುವರ್ ಆನ್ಸರ್ ಇನ್ ಟರ್ಮ್ಸ್ ಆಫ್ ಮಾಡೆಲ್ಸ್. ಏನ್ ಹೇಳುತ್ತೆ ಅಂದ್ರೆ, ಇವಾಗ ಎರಡು ಸ್ಟೇಟ್ಮೆಂಟ್ ಪಿ ಆಫ್ ಎ ಮತ್ತೆ ಪಿ ಆಫ್ ಬಿ ನ ಇಟ್ಕೊಂಡು ನೀವು ಜನರಲ್ ಆಗಿ ಎಲ್ಲ ಟ್ರೂ ಅಂತ ಹೇಳ್ತೀರಾ. ಸೊ ವಿಲ್ ಯು ಎಂಟೈಲ್ ಇಟ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಕೆ ಬಿ ಅಂದ್ರೆ ನಾಲೆಡ್ಜ್ ಬೇಸ್. ನಾಲೆಡ್ಜ್ ಬೇಸ್ ಎಲ್ಲಿ ಏನಿರುತ್ತಪ್ಪ ಅಂದ್ರೆ ರೂಲ್ಸ್, ರೆಗ್ಯುಲೇಷನ್, ಪ್ರೊಸೀಜರ್ಸ್ ಎಲ್ಲ ಇರುತ್ತೆ, ರೈಟ್? ಸೊ ಇವಾಗ ಕೆ ಬಿ ಎಂಟೈಲ್ ಅಂದ್ರೆ ಏನು? ದ ಸ್ಟೇಟ್ಮೆಂಟ್ ಶುಡ್ ಬಿ ಟ್ರೂ ಫಾರ್ ಆಲ್ ದ ಪಾಸಿಬಲ್ ಸಿಚುವೇಶನ್ಸ್, ಅದೇ ಅಲ್ವಾ? ಸೊ ಇವಾಗ ನೀವು ಆ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಎಲ್ಲಾ ಸ್ಟೇಟ್ಮೆಂಟ್ ಟ್ರೂ ಅಲ್ಲ, ಎಲ್ಲಾ ಸಿಚುವೇಶನ್ ಟ್ರೂ ಇರತ್ತಾ ಅಂತ ಚೆಕ್ ಮಾಡಬೇಕು. ಸೊ ದ ಕೆ ಬಿ ಡಸ್ ನಾಟ್ ಎಂಟೈಲ್. ಯಾಕೆ ಎಂಟೈಲ್ ಮಾಡಲ್ಲ ಅಂತ ಅಂದ್ರೆ, ಬಿಕಾಸ್ ದ ಪಿ ಆಫ್ ಎಕ್ಸ್ ಅನ್ನೋದು ಎಲ್ಲದಕ್ಕೂ ಟ್ರೂ ಆಗದೆ ಇರ್ಬೋದು, ಎಲ್ಲಾನು ಡಿಫೈನ್ ಮಾಡೋದಕ್ಕಾಗಲ್ಲ. ಪಿ ಆಫ್ ಎಕ್ಸ್ ಮಸ್ಟ್ ಬಿ ಟ್ರೂ ಫಾರ್ ಆಲ್ ದ ಆಬ್ಜೆಕ್ಟ್ಸ್ ಇನ್ ಪಾಸಿಬಲ್ ಸಿಚುವೇಶನ್. ಸೊ ಆ ಪಿ ಆಫ್ ಎಕ್ಸ್ ಸ್ಟೇಟ್ಮೆಂಟ್ ಎಲ್ಲಾ ಆಬ್ಜೆಕ್ಟ್ಸ್ಗೂ ಎಲ್ಲಾ ಸಿಚುವೇಶನ್ಸ್ಗಳಲ್ಲೂ ಟ್ರೂ ಇರಬೇಕು. ಸೊ ಸಿನ್ಸ್ ದ ಕಂಡೀಷನ್ ಇಸ್ ನಾಟ್ ಗ್ಯಾರಂಟಿಡ್, ಅದನ್ನ ನಾವು ಗ್ಯಾರಂಟಿ ಮಾಡೋದಕ್ಕಾಗೋದಿಲ್ಲ. ಸೊ ಅದನ್ನ ನಾವು ಏನಂತೀವಿ, ಕೆ ಬಿ ಕೆನಾಟ್ ಎಂಟೈಲ್ ಇಟ್ ಅಂತ ಬರಿತೀವಿ. ಸೊ ಎಕ್ಸಾಂಪಲ್, ಪಿ ಆಫ್ ಎ ಇಸ್ ಟ್ರೂ. ಸೊ ಎ ಅನ್ನೋದು ಪ್ರಾಪರ್ಟಿ ಪಿ ನ ಹೋಲ್ಡ್ ಮಾಡುತ್ತೆ. ಸೊ ಪಿ ಆಫ್ ಬಿ ಇಸ್ ಟ್ರೂ. ಪಿ ಆಫ್ ಬಿ ಅಂದ್ರೆ ಬಿನು ಕೂಡ ಪ್ರಾಪರ್ಟಿ ಪಿ ನ ಹೋಲ್ಡ್ ಮಾಡುತ್ತೆ. ಹಂಗಂತ ಹೇಳ್ಬಿಟ್ಟು ಎಲ್ಲಾ ವೇರಿಯೇಬಲ್ಸ್ ಕೂಡ ಪ್ರಾಪರ್ಟಿ ಪಿ ನ ಹೋಲ್ಡ್ ಮಾಡುತ್ತೆ ಅಂತ ಹೇಳ್ಬೋದಾ? ಕ್ಯಾನ್ ವಿ ಟೆಲ್ ದಟ್? ನೋ, ರೈಟ್? ಸೊ ಇವಾಗ ನೆಕ್ಸ್ಟ್, ಇವಾಗ ನೀವು ಇದನ್ನ ಮಾತ್ರ ಏನು ನಾಲೆಡ್ಜ್ ಬೇಸ್ ಅಲ್ಲಿ ಸ್ಟೋರ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಸಿ ಗೆ ಕೇಳುತ್ತೆ. ಸೊ ಸಿ ಗೆ ಪ್ರಾಪರ್ಟಿ ಪಿ ಹೋಲ್ಡ್ ಆಗುತ್ತಾ ಅಂತಂದ್ರೆ ನಾಲೆಡ್ಜ್ ಬೇಸ್ ಏನು ಉತ್ತರನೇ ಕೊಡಲ್ಲ. ಯಾಕಂದ್ರೆ ಅದರಲ್ಲಿ ಸ್ಟೋರ್ ಆಗಿರೋದು ಸ್ಪೆಸಿಫಿಕ್ ಆಬ್ಜೆಕ್ಟ್ ಎ ಮತ್ತೆ ಬಿ, ಆಯ್ತಾ? ಸೊ ಅದಕ್ಕೆ ಓಕೆ, ಸಿ ಕ್ಯಾನ್ ಬಿ ಟ್ರೂ ಆರ್ ಫಾಲ್ಸ್ ಎರಡೂ ಆಗಿರ್ಬೋದು. ಸೊ ಇಫ್ ಸಮಥಿಂಗ್ ಅಕಸ್ಮಾತ್ ನೀವು ಏನಾದ್ರೂ ಅದ್ರ ಬಗ್ಗೆ ನೀವು ಕೆ ಬಿ ಅಲ್ಲಿ ಬರ್ದಿಲ್ಲ ಅಂದ್ರೆ ಲಾಜಿಕ್ ಡಸ್ ನಾಟ್ ಅಸ್ಯೂಮ್ ನೀವು ಕೊಡೋ ಏನು ಕ್ವೆರಿ ಎಲ್ಲಾ ಟ್ರೂ ಇರುತ್ತೆ ಅಂತ ಅದು ಹೇಳೋದಿಲ್ಲ, ಓಕೆನಾ? ಸೊ ಅಕಸ್ಮಾತ್ ಅದು ಹಂಗೆ ಹೇಳ್ಬೇಕು ಅಂತಂದ್ರೆ ನೀವು ಪಿ ಆಫ್ ಎ ಇಂದ ಪಿ ಆಫ್ ಎನ್ ಅಥವಾ ಎಕ್ಸ್ ವರ್ಗು ಎಲ್ಲೆಲ್ಲಿರುತ್ತೋ ಎಷ್ಟಿರುತ್ತೋ ಅಷ್ಟೂನು ನೀವು ಕೆ ಬಿ ಅಲ್ಲಿ ಸ್ಟೋರ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಕೆ ಬಿ ಅದನ್ನ ಡಿಫೈನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದನ್ನೇ ಹೇಳಿರೋದು,
ಓಕೆ, ಕ್ಲಿಯರ್ ಅಬೌಟ್ ದಿಸ್? ದಟ್ಸ್ ಇಟ್. ನೆಕ್ಸ್ಟ್ ಕ್ವೆಶನ್ ಬಂದು, ಸಪೋಸ್ ಅ ನಾಲೆಡ್ಜ್ ಬೇಸ್ ಕಂಟೈನ್ಸ್ ಜಸ್ಟ್ ಒನ್ ಸೆಂಟೆನ್ಸ್. ಸೊ ಒಂದು ಸೆಂಟೆನ್ಸ್ ಅಲ್ಲಿ ನಾಲೆಡ್ಜ್ ಬೇಸ್ ಅಲ್ಲಿ ಇದೆ. ಏನ ಸೆಂಟೆನ್ಸ್ ಅಂದ್ರೆ ಆಸ್ ಹೈ ಆಸ್ ಎಕ್ಸ್ ಎವರೆಸ್ಟ್ ಅಂತ. ಅಂದ್ರೆ ಇದು ಜನರಲ್ ಸ್ಟೇಟ್ಮೆಂಟ್ KB ಅಲ್ಲಿರೋದು. ಸೊ ಈ ಒಂದು ಸ್ಟೇಟ್ಮೆಂಟ್ ನ ಯೂಸ್ ಮಾಡಿಕೊಂಡು ನಾವು ಏನು ಇದು ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್ಸ್ ಅಂದ್ರೆ ಎಕ್ಸಿಸ್ಟೆನ್ಷಿಯಲ್ ಇನ್ಸ್ಟಾಲೇಷನ್ ಕ್ವಾಂಟಿಫೈಯರ್ಸ್ ಇರುತ್ತಲ್ಲ, ಅದೆಲ್ಲ ಹೋಲ್ಡ್ ಮಾಡತ್ತಾ ಅಂತ ನೋಡ್ಬೇಕು. ಕ್ಲಿಯರ್? ಸೊ ಅದನ್ನ ನೋಡ್ಬೇಕು. ಓಕೆ, ಫಸ್ಟ್ ಇವಾಗ ಕೊಟ್ಟಿದ್ದಾರೆ. ಸೊ ಇವಾಗ ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್ಸ್ ನಾವು ಒಂದು ಫಂಕ್ಷನ್ ಅಥವಾ ಒಂದು ಪ್ರಿಡಿಕೇಟ್ಗೆ ಅಪ್ಲೈ ಮಾಡ್ಬೋದು, ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಬಂದ್ಬಿಟ್ಟು ಅದರಲ್ಲಿ ಏನಿರ್ಬೇಕು, 2 ಆರ್ಗ್ಯುಮೆಂಟ್ಸ್ ಇರಬೇಕು. ಓಕೆನಾ? 2 ಆರ್ಗ್ಯುಮೆಂಟ್ಸ್ ಇರಬೇಕಂತ ಯಾಕೆ ಹೇಳ್ದೆ? ಸೊ ಇವಾಗ ಜನರಲ್ ಸ್ಟೇಟ್ಮೆಂಟ್ ಅಲ್ಲಿ ನಮಗೆ 2 ಆರ್ಗ್ಯುಮೆಂಟ್ಸ್ ಇದೆ, ಎಕ್ಸ್ ಎವರೆಸ್ಟ್ ಅಂತ. ಸೊ ಇವಾಗ ಅಷ್ಟೇ ಆರ್ಗ್ಯುಮೆಂಟ್ಸ್ ಇರಬೇಕು, ಅವಾಗ ಮಾತ್ರ ನಾವು ರೀಪ್ಲೇಸ್ಮೆಂಟ್ ಅನ್ನೋದು ಮಾಡ್ಬೋದು. ಸೊ ಇವಾಗ ಈ ಜನರಲ್ ಸ್ಟೇಟ್ಮೆಂಟ್ ಮತ್ತೆ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ. ಎಕ್ಸ್ ಅನ್ನೋದ್ರಲ್ಲಿ ನಾವು ಏನಂತೀವಿ, ಕಿಲಿಮಂಜಾರೋ ಅಂತ ಇದೆ. ಓಕೆನಾ? ಸೊ ಇವಾಗ ನಾವು ಆ ಒಂದು ಎಕ್ಸ್ ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ ಕಿಲಿಮಂಜಾರೋ ಅಂತ? ಸೊ ಇದು ಸ್ಯಾಟಿಸ್ಫೈ ಆಗುತ್ತೆ. ಸೊ ಇಟ್ ವಿಲ್ ಬಿ ವ್ಯಾಲಿಡ್. ಸೊ ದ ಎಕ್ಸ್ ಕ್ಯಾನ್ ಬಿ ರಿಪ್ಲೇಸ್ ಬೈ ಒನ್ ಕಾನ್ಸ್ಟೆಂಟ್. ಓಕೆನಾ? ಒಂದು ಕಾನ್ಸ್ಟೆಂಟ್ ಜೊತೆ ನಾವು ರಿಪ್ಲೇಸ್ ಮಾಡ್ಬೋದು. ಸೆಕೆಂಡ್ ಒನ್ ನಾವು ಒಂದೇ ಒಂದು ಫಂಕ್ಷನ್ಗೆ ಅಪ್ಲೈ ಮಾಡ್ಬೋದು ಅಂತ ನಾನು ಹೇಳಿದೆ. ಓಕೆ, ದಟ್ ಇಸ್ ವಾಟ್ ಇಟ್ ಇಸ್ ಇನ್ವ್ಯಾಲಿಡ್ ಬಿಕಾಸ್ ಎಕ್ಸಿಸ್ಟೆನ್ಷಿಯಲ್ ವೇರಿಯಬಲ್ ಕೆನ್ ನಾಟ್ ರಿಪ್ಲೇಸ್ ಮೋರ್ ದನ್ ಒನ್ ಕಾನ್ಸ್ಟೆಂಟ್ ಅಂತ ಹೇಳಿದೆ. ಸೊ ಇವಾಗ 2 ಫಂಕ್ಷನ್ ಇದೆ, 2 ಸ್ಟೇಟ್ಮೆಂಟ್ ಇದೆ, 2 ಸ್ಟೇಟ್ಮೆಂಟ್ಗೂ ನೀನು ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕಾಗಲ್ಲ. ಒಂದೇ ಒಂದು ಸ್ಟೇಟ್ಮೆಂಟ್ಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಕ್ಲಿಯರ್ ಅಬೌಟ್ ದಿಸ್? ಎಸ್. ನೆಕ್ಸ್ಟ್ ಬಂದ್ಬಿಟ್ಟು 3 ಸ್ಯಾಟ್ ಬಗ್ಗೆ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ಹೌ ಟು ರೈಟ್ 3 ಸ್ಯಾಟ್ ಪ್ರಾಬ್ಲಮ್ಸ್. ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಈ 3 ಸ್ಯಾಟ್ನ ಅಂತ. ಸ್ಯಾಟ್ ಅಂದ್ರೆ ನೀವು ಯೋಚನೆ ಮಾಡಿ, ಸ್ಯಾಟಿಸಿಫೈ ಅಂತ. ಓಕೆನಾ? ಸೊ ಆಫ್ ಆರ್ಬಿಟರಿ ಸೈಜ್ ಯೂಸಿಂಗ್ ಅ ಸಿಂಗಲ್ ಫಸ್ಟ್ ಆರ್ಡರ್ನ ಯೂಸ್ ಮಾಡಿಕೊಂಡು ನೀವು 3 ಸ್ಯಾಟ್ ಪ್ರಾಬ್ಲಮ್ನ ರೆಪ್ರೆಸೆಂಟ್ ಮಾಡಿ. ಸೊ ಇಲ್ಲಿ ಲಿಮಿಟೇಷನ್ ಏನು ಕೊಟ್ಟಿದ್ದಾರೆ, 30 ಗ್ರೌಂಡ್ ಫ್ಯಾಕ್ಟ್ಸ್ ಅಷ್ಟೇ ನೀವು ತಗೊಳ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ 3 ಸ್ಯಾಟ್ ಅಂದ್ರೆ ಸೊ ಇಟ್ ಈಸ್ ಅ ಸ್ಯಾಟಿಸ್ಫೈಯಬಲ್ ಪ್ರಾಬ್ಲಮ್ ಅಂತ ಕರಿತೀವಿ. ಓಕೆ, ಇನ್ ವಿಚ್ ಗಿವನ್ ಲಾಜಿಕ್ ಫಾರ್ಮುಲಾ ಈಸ್ ಮೇಡ್ ಅಪ್ ಆಫ್ ಮೆನಿ ಕಂಡೀಷನ್. ಸೊ ಇದು ತುಂಬಾ ಕಂಡೀಷನ್ಸ್ ಯೂಸ್ ಮಾಡಿಕೊಂಡು ಏನ್ ಮಾಡ್ತಾರೆ, ಇದೊಂದು ಲಾಜಿಕಲ್ ಫಾರ್ಮುಲಾನ ಫಾರ್ಮ್ ಮಾಡಿರ್ತಾರೆ. ಓಕೆ, and each condition has exactly 3 variables or their negotiation. ಸೊ ಒಂದೊಂದು ಕಂಡೀಷನ್ ಕೂಡ 3 ವೇರಿಯಬಲ್ಸ್ ಇರತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ? ನೋಡೋಣ. ಸೊ ಇಲ್ಲಿ ಫಸ್ಟು ಇಲ್ಲಿ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಲ್ಲಿ ನಾನು ನೋಡಿದಾಗ ಈ 6 ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡಕ್ ಕೇಳಿದ್ರು. ಸೊ ಬಟ್ ಏನಂದ್ರೆ ಅವರು ರೆಪ್ರೆಸೆಂಟ್ ಮಾಡಿ ಅಂತ ಅಷ್ಟೇ ಕೇಳಿದ್ದು. ಸೊ ನಾನು ಅನ್ಕೊಂಡೆ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದಿಸ್ ಥಿಂಗ್ಸ್. ಅಂದ್ರೆ ಇವಾಗ ಒಂದೊಂದು ಕಂಡೀಷನ್ ಅಲ್ಲೂ 3 ವೇರಿಯಬಲ್ಸ್ ಇರತ್ತೆ. ಅದಾದ್ಮೇಲೆ ಒಂದೊಂದು ಒಳಗಡೆ ಇರೋಲ್ಲಿ ಒಂದೊಂದು ವೇರಿಯಬಲ್ಸ್ ಅಲ್ಲೂ ಕೂಡ ಆರ್ ಇಂದ ಯೂಸ್ ಮಾಡ್ಕೊಂಡು ಅದು ಕನೆಕ್ಟ್ ಆಗಿರುತ್ತೆ. ಆಮೇಲೆ ಒಂದೊಂದು ಕಂಡೀಷನ್ ಕೂಡ ಆ್ಯಂಡ್ ಯೂಸ್ ಮಾಡ್ಕೊಂಡು ಕನೆಕ್ಟ್ ಆಗಿರುತ್ತೆ. ಐ ಥಾಟ್ ವಿ ನೀಡ್ ಟು ಎಕ್ಸ್ಪ್ಲೇನ್ ದಿಸ್ ಅಂತ. ಬಟ್ ಐ ಡೋಂಟ್ ನೋ, ಇನ್ ದ ಸ್ಕೀಮ್ ಆಫ್ ಎವಲ್ಯೂಷನ್ ದೇ ಎಕ್ಸ್ಪೆಕ್ಟೆಡ್ ಎವ್ರಿಥಿಂಗ್ ದಟ್ ಈ 6 ಪಾಯಿಂಟ್ಸ್ನು ಕೂಡ ನೀವು ಬರೀಬೇಕು ಅಂತ ಹೇಳಿದ್ದಾರೆ. ಸೊ ನೋಡ್ತಾ ಹೋಗೋಣ. ಫಸ್ಟ್ ಸಿಂಗಲ್ ಫಸ್ಟ್ ಆರ್ಡರ್ ಕ್ಲಾಸ್ ಅಂತ ಅಂದ್ರೆ 3 ಸೆಟ್ ಪ್ರಾಬ್ಲಮ್ ಆಫ್ ಎನಿ ಸೈಜ್. ಸೊ ಸೈಜ್ ಎಷ್ಟೇ ಇರಲಿ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಯೂಸಿಂಗ್ ಸಿಂಗಲ್ ಫಸ್ಟ್ ಆರ್ಡರ್ ಲಾಜಿಕ್ ರೂಲ್. ಸೊ ಈ 3 ಸೆಟ್ ಪ್ರಾಬ್ಲಮ್ನ ಸಿಂಗಲ್ ಫಸ್ಟ್ ಆರ್ಡರ್ ಲಾಜಿಕ್ ರೂಲ್ನ ಯೂಸ್ ಮಾಡಿಕೊಂಡು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಟ್ ಇದೇನ್ ಮಾಡುತ್ತೆ ಅಂದ್ರೆ ಒಂದೊಂದು ಕ್ಲಾಸ್ನು ಕೂಡ ಅದ್ರದ್ದು ಸ್ಟ್ರಕ್ಚರ್ನ ಡಿಫೈನ್ ಮಾಡ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಅಂದ್ರೆ ಇವಾಗ 3 ಸ್ಯಾಟ್ ಕ್ಯಾನ್ ಹ್ಯಾವ್ ಎಷ್ಟೊಂದು ಕ್ಲಾಸ್ ಬೇಕಾದ್ರೂ ಇರ್ಬೋದು. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ವಿ ನೀಡ್ ಒನ್ ಜನರಲ್ ಫಾರ್ಮ್ ಟು ರೆಪ್ರೆಸೆಂಟ್. ಆ ಎಲ್ಲಾ ಕ್ಲಾಸ್ನು ಕೂಡ ಎಲ್ಲಾ ಕಂಡೀಷನ್ಸ್ನು ಕೂಡ ಏನ್ ಮಾಡಬೇಕು, ನಾವು ಜನರಲ್ ಆಗಿ ರೆಪ್ರೆಸೆಂಟ್ ಮಾಡಬೇಕು. ಓಕೆನಾ? ಅದನ್ನೇ ಸಿಂಗಲ್ ಫಸ್ಟ್ ಆರ್ಡರ್ ಕ್ಲಾಸ್ ಅನ್ನೋದು. ನೋ ಮೋರ್ ದನ್ 30 ಗ್ರೌಂಡ್ ಫ್ಯಾಕ್ಟ್ಸ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? 30ಗಿಂತ ಜಾಸ್ತಿ ತಗೊಳ್ಬಾರ್ದು ಅಂತ. ಅಂದ್ರೆ ರೆಪ್ರೆಸೆಂಟೇಷನ್ ಯೂಸಸ್ ಅ ಬೇಸಿಕ್ ಫ್ಯಾಕ್ಟ್ಸ್. ರೆಪ್ರೆಸೆಂಟೇಷನ್ ನಾವು ಬೇಸಿಕ್ ಫ್ಯಾಕ್ಟ್ಸ್ ನ ಮುಖಾಂತರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಕ್ವೆಶ್ಚನ್ಸ್ ಲಿಮಿಟ್ ಕೊಟ್ಟಿದ್ದಾರೆ. ಕ್ವೆಶ್ಚನ್ಸ್ ಲಿಮಿಟ್ಸ್ ದ ಸೈಜ್. ಓಕೆ, ಸೊ ವಾಟ್ ದ ಬೇಸಿಕ್ ಆಕ್ಷನ್ ಇನ್ಫಾರ್ಮೇಶನ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ದ ಪ್ರಾಬ್ಲಮ್. ಓಕೆ, ಇವಾಗ 30 ಗ್ರೌಂಡ್ ಫ್ಯಾಕ್ಟ್ಸ್ ನಲ್ಲೇ ಯೂಸ್ ಮಾಡಿಕೊಂಡು ನಾವು ಬೇಸಿಕ್ ಇನ್ಫಾರ್ಮೇಶನ್ ನಾವು ರೆಪ್ರೆಸೆಂಟ್ ಮಾಡಬೇಕು. ಓಕೆನಾ? ದಟ್ಸ್ ವಾಟ್. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ದ 3 ಸ್ಯಾಟ್ ಅಲ್ಲಿ ಹೆಂಗಿರುತ್ತೆ ಸ್ಟ್ರಕ್ಚರ್ ಅಂತ ಕೇಳಿದ್ದಾರೆ. ಓಕೆ, 3 ಸ್ಯಾಟ್ ಫಾರ್ಮುಲಾ ಇಸ್ ಫಾರ್ಮ್ಡ್ ಬೈ ಜಾಯಿನಿಂಗ್ ಮೆನಿ ಕ್ಲಾಸಸ್. ಹೌದು, ನಾನು ಇವಾಗ ಹೇಳ್ದೆ ಅಲ್ವಾ. ಸೊ ಇದನ್ನ 1 ಕ್ಲಾಸ್ ಅಂತಾರೆ, ಇದನ್ನ 1 ಕ್ಲಾಸ್ ಅಂತಾರೆ. ಸೊ ಒಳಗಡೆ ಇರೋ ವೇರಿಯಬಲ್ಸ್ ಆರ್ ಇಂದ ಕನೆಕ್ಟ್ ಆಗಿರುತ್ತೆ. ಸೊ ಆಮೇಲೆ ಒಂದೊಂದು ಕ್ಲಾಸು ಕೂಡ ಆ್ಯಂಡ್ ಇಂದ ಏನಾಗಿರುತ್ತೆ, ಕನೆಕ್ಟ್ ಆಗಿರುತ್ತೆ. ಓಕೆನಾ? ಕ್ಲಿಯರ್. ಇದನ್ನೇ ಬರಿಬೇಕಲ್ಲಿ.
ಸೊ ಎನ್ಕೋಡಿಂಗ್ ದ ಗ್ರೌಂಡ್ ಫ್ಯಾಕ್ಟ್ಸ್. ಸೊ ಎನ್ಕೋಡಿಂಗ್ ದ ಗ್ರೌಂಡ್ ಫ್ಯಾಕ್ಟ್ಸ್ ಅಂದರೆ ಸ್ಟೋರಿಂಗ್ ದ ಇನ್ಫಾರ್ಮೇಷನ್. ಸೊ ಗ್ರೌಂಡ್ ಫ್ಯಾಕ್ಟ್ಸ್ ಆರ್ ಯೂಸ್ ಟು ಸ್ಟೋರ್ ದ ಇನ್ಫಾರ್ಮೇಷನ್ ಅಬೌಟ್ ದ ವೇರಿಯಬಲ್ಸ್ ಅಂಡ್ ದ ಕ್ಲಾಸಸ್ ಸೊ ದಟ್ ದ 3 SAT ಫಾರ್ಮುಲಾ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಲಾಜಿಕಲಿ. ಓಕೆನಾ. ಸೊ ಇವಾಗ ನೋಡಿ, ಇದರಲ್ಲಿ ಎ ಅನ್ನೋದು ಒಂದು ವೇರಿಯಬಲ್, ಬಿ ಅನ್ನೋದು ವೇರಿಯಬಲ್, ಸಿ ಅನ್ನೋದು ವೇರಿಯಬಲ್. ಸೊ ಕ್ಲಾಸ್ 1 ಕಂಟೈನ್ಸ್ ಎ ಅಂಡ್ ನಾಟ್ ಬಿ. ಓಕೆ. ಅಂದ್ರೆ ಕ್ಲಾಸ್ 1 ಅಲ್ಲಿ ಎ ಅನ್ನೋದಿದೆ, ಕ್ಲಾಸ್ 2 ಅಲ್ಲಿ ಸೊ ಆಂಪರ್ಸೆಂಟ್ ನಾಟ್ ಆಫ್ ಎ ಅಂತ ಇದೆ. ಸೊ ಈ ಇನ್ಫಾರ್ಮೇಶನ್ ಕೂಡ ಎಲ್ಲ ಒಂದೊಂದು ಕೂಡ ಸ್ಟೋರ್ ಆಗಿರುತ್ತೆ. ಓಕೆನಾ. ದಟ್ ಇಸ್ ವಾಟ್ ನೆಕ್ಸ್ಟ್ ಡಿಫೈನಿಂಗ್ ಸ್ಯಾಟಿಸ್ಫ್ಯಾಕ್ಷನ್. ಅದನ್ನ ಒಂದ್ ಸ್ವಲ್ಪ ಬರಿಬೇಕು. ಅಂದ್ರೆ ದ ಕ್ಲಾಸ್ ಇಸ್ ಸೆಡ್ ಟು ಬಿ ಟ್ರೂ ಇಫ್ ಅಟ್ ಲೀಸ್ಟ್ ಒನ್ ಆಫ್ ದೀಸ್ ಲಿಟ್ರಲ್ಸ್ ಆರ್ ಟ್ರೂ. ಓಕೆ. ಇವಾಗ ಆ ಕ್ಲಾಸ್ ಇದು ಪೂರ್ತಿ ಕಂಡೀಷನ್ ಟ್ರೂ ಅಂತ ಹೇಳ್ಬೇಕಂದ್ರೆ ಅದರಲ್ಲಿ ಒಂದು ವೇರಿಯಬಲ್ ಆದ್ರೂ ನಾವು ಟ್ರೂ ಅಂತ ಇರಬೇಕು, ಅವಾಗೆ ನಾವು ತೋರ್ಸಕ್ಕಾಗೋದು ಅದು ಟ್ರೂ ಅಂತ. ಓಕೆನಾ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬಂದು ಯೂನಿವರ್ಸಲ್ ಇನ್ಸ್ಟಾಂಟಿಯೇಷನ್ ಮತ್ತೆ ಎಕ್ಸಿಸ್ಟೆನ್ಷಿಯಲ್ ಇನ್ಸ್ಟಾಂಟಿಯೇಷನ್ ಬಗ್ಗೆ ಕೇಳಿದ್ದಾರೆ. ಸೊ ನಮಗೆ ಆಲ್ರೆಡಿ ಗೊತ್ತು ಯೂನಿವರ್ಸಲ್ ಕ್ವಾಂಟಿಫೈಯರ್ ಏನು, ಯೂನಿವರ್ಸಲ್ ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್ ಏನು ಅಂತ. ಸೊ ಅದನ್ನ ಯೂಸ್ ಮಾಡಿಕೊಂಡು ಅದೇ ಸ್ವಲ್ಪ ಕಂಟೆಂಟ್ ಬರೆದ್ಬಿಟ್ಟು ಮತ್ತೆ ಅದಕ್ಕೆ ಒಂದು ಫಾರ್ಮುಲಾ ಅಂತ ಇದೆ, ಆ ಫಾರ್ಮುಲಾನ ಓದ್ಕೊಳ್ಳಿ. ಸೊ ಅದನ್ನ ಬರೀರಿ, ಬಿಕಾಸ್ ಫಾರ್ಮುಲಾ ಇಸ್ ಇಂಪಾರ್ಟೆಂಟ್. ಅದಾದ್ಮೇಲೆ ನಾವು ಏನಂತೀರಾ ಒಂದು ಎಕ್ಸಾಂಪಲ್ ಮುಖಾಂತರ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಆ ಎಕ್ಸಾಂಪಲ್ ಬರೀರಿ, ಅವರಿಗೆ ಅರ್ಥ ಆಗುತ್ತೆ. ಸೊ ಆಮೇಲೆ ಏನಕ್ಕೆ ಈ ಯೂನಿವರ್ಸಲ್ ಅಂತ ಅಂದ್ರೆ ಎಲ್ಲಾನು ಜನರಲ್ ಆಗಿ ರೆಪ್ರೆಸೆಂಟ್ ಮಾಡೋದಕ್ಕೆ. ಓಕೆನಾ. ಎಕ್ಸಿಸ್ಟೆನ್ಷಿಯಲ್ ಅಂದ್ರೆ ಸ್ಪೆಸಿಫಿಕ್ ಆಬ್ಜೆಕ್ಟ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ ಎಕ್ಸಿಸ್ಟೆನ್ಷಿಯಲ್ ನ ಯೂಸ್ ಮಾಡ್ತೀವಿ. ಇದಕ್ಕೂ ಒಂದು ಫಾರ್ಮುಲಾ ಇದೆ. ಸೊ ಅದನ್ನ ಬರೀರಿ, ಅದಾದ್ಮೇಲೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ. ಸೊ ಇಲ್ಲಿ ನಿಮಗೆ ಅರ್ಥ ಆಗುತ್ತೆ, ಬಿಕಾಸ್ ನೋಟ್ಸ್ ಆಲ್ರೆಡಿ ಪ್ರೊವೈಡ್ ಮಾಡಿರ್ತೀನಲ್ವಾ. ಸೊ ನೀವು ಒಂದ್ಸತಿ ನೋಡ್ಕೊಂಡು ಹೋಗಿ. ಓಕೆನಾ. ದಟ್ ಈಸ್ ಬೆಟರ್. ಅದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ಇನ್ಕ್ರಿಮೆಂಟಲ್ ಫಾರ್ವರ್ಡ್ ಚೈನಿಂಗ್ ಮತ್ತೆ ಇರ್ರೆಲಿವೆಂಟ್ ಫ್ಯಾಕ್ಟ್ಸ್. ಓಕೆ. ಇದು ಒಂದು ಲಾಸ್ಟ್ ಅಲ್ಲಿ ಟೈಮ್ ಇದ್ರೆ ನೋಡ್ಕೊಂಡು ಹೋಗಿ, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ದಿಸ್ ಇಸ್ ಮೋರ್ ದನ್ ಎನಫ್ ಗೈಸ್. ಸೊ ಡೋಂಟ್ ವರಿ. ಓಕೆನಾ. ಸೊ ಅಷ್ಟೇ ಗೈಸ್. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.